ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ಒಂದು ಪುಣ್ಯದ ದಿನ ಅಂತ ಹೇಳ್ಬೋದು. ನಮ್ಮ ಸಮಾಜದಲ್ಲಿ ಅಸ್ಪೃಶ್ಯತೆ ಜೊತೆಗೆ ಏನು ಭೇದ ಭಾವ ಅನ್ನುವಂತಹ ವಿಚಾರ ಬರುತ್ತೆ. ಎಲ್ಲವನ್ನ ಜಾತೀಯತೆ ಅನ್ನುವಂಥದ್ದನ್ನ ಇದನ್ನೆಲ್ಲ ಹೋಗಲಾಡಿಸಿ ನಾವೆಲ್ಲರೂ ಕೂಡ ಸಮಾನರು ಅನ್ನುವಂತಹ ಒಂದು ವಿಚಾರವನ್ನ ತಿಳಿಸಿಕೊಟ್ಟವರು ವಿಶ್ವ ಮಾನವ ಗುರು ಅನ್ನುವಂಥವರು. 167ನೇ ಜನ್ಮ ದಿನಾಚರಣೆ ಪುಣ್ಯ ಸ್ಮರಣೆ ಇವತ್ತಿನ ದಿನ ನಾಡಿನಾದ್ಯಂತ ಆಗ್ತಾ ಇದೆ. ಸಂಭ್ರಮ ಸಡಗರದಿಂದ ಯಾವ ರೀತಿ ವಿಧಾನಗಳಲ್ಲಿ ಯಾವ ರೀತಿ ನಡೆಯುತ್ತೆ ಅದೇ ರೀತಿ ಆಗ್ತಾ ಇದೆ. ಖುಷಿಯ ವಿಚಾರ. ಜೊತೆಗೆ ವಿಶ್ವ ಮಾನವತೆಯನ್ನ ಪ್ರತಿಪಾದಿಸಿದಂಥವರು ಸಾಮಾಜಿಕ ಕ್ರಾಂತಿಯ ಹರಿಕಾರರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಹೆಮ್ಮೆ ಆಗುತ್ತೆ. ಈ ಒಂದು ಹೆಸರು ಕೇಳಿದಾಗಲೇ ಮೈ ರೋಮಾಂಚನ ಆಗುತ್ತೆ. ಏನೋ ಧನಾತ್ಮಕವಾಗಿರುವಂತಹ ಸಂಚಲನ ನಮ್ಮಲ್ಲಿ ಬರುತ್ತೆ. ಕಾರಣ ಅಂತಹ ಒಂದು ಬದಲಾವಣೆಗೆ ಇಡೀ ನಮ್ಮ ಸಮಾಜದಲ್ಲಿ ನಾಂದಿ ಹಾಡಿದವರು ಇವರು. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇವರ ವಿಚಾರದ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳಿದಿರ್ತಾರೆ. ಅದಕ್ಕೆ ಇವರಿಗೆ ಹೇಳ್ತಾರೆ ವಿಶ್ವ ಮಾನವ ಗುರು ಅನ್ನುವಂಥದ್ದು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನುವಂಥದ್ದು ಇಡೀ ನಮ್ಮ ವಿಶ್ವ ಮನುಕುಲ ಕುಟುಂಬಕ್ಕೆ ಸಾರಿದಂತಹ ಮಹಾನ್ ವ್ಯಕ್ತಿ, ಸಾಮಾಜಿಕ ಕ್ರಾಂತಿಯ ಹರಿಕಾರರು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಬಗ್ಗೆ ಈ ವ್ಯಕ್ತಿ ಹೇಳಿರುವಂತಹ ಹೇಳಿಕೆ ವ್ಯಾಪಕವಾಗಿರುವಂತಹ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಈ ವ್ಯಕ್ತಿಯ ಮೇಲೆ ಸ್ವಾಮೀಜಿಯವರು ದೂರನ್ನು ಕೂಡ ದಾಖಲಿಸಿದ್ದಾರೆ. ಯಾವ ವ್ಯಕ್ತಿ ಏನ್ ಹೇಳಿದ್ದಾನೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಸಾಮಾಜಿಕ ಸುಧಾರಣೆಯ ಹರಿಕಾರನನ್ನ ನಿಂದಿಸಿದ ಲೇಖಕ ಅಂಕಣಕಾರ ರಾಮಚಂದ್ರ ಗುಹಾ ವಿರುದ್ಧ ದೂರು ದಾಖಲು. ಆರ್ಯ ಈಡಿಗ ಹಾಗೂ ಬಿಲ್ಲವರ ಆರಾಧ್ಯ ದೈವ ಹಾಗೂ ಸಾಮಾಜಿಕ ಸುಧಾರಣೆಯ ಹರಿಕಾರ ಬ್ರಹ್ಮಶ್ರೀ ನಾರಾಯಣ ಗುರು ಅವರನ್ನ ಕೃತಿಯಲ್ಲಿ ಅವಹೇಳನ ಮಾಡಲಾಗಿದೆ ಎಂದು ಲೇಖಕ ಅಂಕಣಕಾರ ರಾಮಚಂದ್ರ ಗುಹಾ ವಿರುದ್ಧ ದೂರು ದಾಖಲಾಗಿದೆ. ಹೆಂಡ ಇಳಿಸುವವರ ನಾಯಕ ಎಂದು ಬ್ರಹ್ಮಶ್ರೀ ನಾರಾಯಣ ಗುರು ಅವಹೇಳನ. ರಾಮಚಂದ್ರ ಗುಹಾ ಅವರ ಇಂಡಿಯಾ ಆಫ್ಟರ್ ಗಾಂಧಿ ಎಂಬ ಪುಸ್ತಕದ ಪುಟ 284ರಲ್ಲಿ ಹೆಂಡ ಇಳಿಸುವವರ ನಾಯಕ ಹಾಗೂ ನಮ್ಮ ಸಮಾಜವನ್ನ ಕೀಳು ಮಟ್ಟದ ಜಾತಿ ಎಂದು ನಿಂದಿಸಿದ್ದಾರೆ. ಈ ಹಿನ್ನೆಲೆ ರಾಮಚಂದ್ರ ಗುಹಾ ಅವರನ್ನ ಬಂಧಿಸಬೇಕು. ರಾಮಚಂದ್ರ ಗುಹಾ ಅವರ ಇಂಡಿಯಾ ಆಫ್ಟರ್ ಗಾಂಧಿ ಪುಸ್ತಕದಲ್ಲಿ ನಿಂದನೆ. ಪುಸ್ತಕ ಮುಟ್ಟುಗೋಲು ಹಾಕುವಂತೆ ಪ್ರಣವಾನಂದ ಸ್ವಾಮೀಜಿ ಒತ್ತಾಯ. ಜೊತೆಗೆ ಆ ಪುಸ್ತಕ ಮುಟ್ಟುಗೋಲು ಹಾಕುವಂತೆ ಒತ್ತಾಯಿಸ್ತಾ ಇದ್ದೇವೆ ಎಂದು ಪ್ರಣವಾನಂದ ಸ್ವಾಮೀಜಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ದಾರೆ. ಪೊಲೀಸರು ದೂರು ದಾಖಲಿಸಿದ್ದು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಸಮಾಜದಲ್ಲಿರುವಂತಹ ಕೊಳಕು ಪದ್ಧತಿ ಏನಿದೆ ಇದನ್ನೆಲ್ಲ ಹೋಗಲಾಡಿಸಿ ದೀನ ದಲಿತರಿಗೆ, ಅಸ್ಪೃಶ್ಯರಿಗೆ ಹೊಸ ಭರವಸೆಯನ್ನ ಹುಟ್ಟು ಹಾಕಿರುವಂತಹ ಸಾಮಾಜಿಕ ಕ್ರಾಂತಿಯ ಹರಿಕಾರರು ಇವರ ಬಗ್ಗೆ ಬರೆದಿರುವಂಥದ್ದು ಹೆಂಡ ಇಳಿಸುವವರ ನಾಯಕ ಅನ್ನುವಂತಹ ವಿಚಾರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ಅವಹೇಳನ ಮಾಡಿರುವಂತಹ ಲೇಖಕರು ವ್ಯಕ್ತಿ. ಅವರ ಬಗ್ಗೆ ಮಾತನಾಡ್ತಿದ್ದೇವೆ. ರಾಮಚಂದ್ರ ಗುಹಾ ಅವರು ನೋಡ್ಕೊಂಡು ಬಂದ್ರಿ ಯಾವ ರೀತಿ ಇದೇ ವಿಚಾರ, ಯಾವ ರೀತಿಯ ವಿಚಾರವನ್ನು ಅವರು ಪ್ರಸ್ತಾವನೆ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ರಾಮಚಂದ್ರ ಗುಹಾ ಅವರು ಬರೆದಿರುವಂತಹ ಇಂಡಿಯಾ ಆಫ್ಟರ್ ಗಾಂಧಿ ಪುಸ್ತಕದಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈ ಒಂದು ವಿಚಾರವನ್ನ ಅವರು ಹೇಳ್ತಾರೆ. 284 ಪುಟ ಸಂಖ್ಯೆಯಲ್ಲಿ ಈ ಒಂದು ವಿಚಾರ ಬರುತ್ತೆ. ಅಂದ್ರೆ ಹೆಂಡ ಇಳಿಸುವವರ ನಾಯಕ ಅನ್ನೋದು ನಮ್ಗೆ ಗೊತ್ತಿರುವಂತಹ ಪ್ರಕಾರ ಇಡೀ ವಿಶ್ವಕ್ಕೆ ಮಾನವತೆಯನ್ನ ಪ್ರತಿಪಾದಿಸಿದಂತಹ ಸಾಮಾಜಿಕ ಕ್ರಾಂತಿಯ ಹರಿಕಾರರು ಜೊತೆಗೆ ವಿಶ್ವ ಮಾನವ ಗುರು ಅನ್ನುವಂಥದ್ದು ನಾವು ಹೇಳ್ತೇವೆ. ಆದ್ರೆ ಆ ವ್ಯಕ್ತಿಗೆ ಹೆಂಡ ಇಳಿಸುವವರ ನಾಯಕ ಅನ್ನುವಂತಹ ಮಟ್ಟಿನಲ್ಲಿ ಕಾಣಲಿಕ್ಕೆ ಸಿಗ್ತಾರೆ ಅಂತ ಬಂದಾಗ ಯಾವ ರೀತಿಯ ಮನಸ್ಥಿತಿ ಇದೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಜೊತೆಗೆ ಈ ವಿಚಾರದ ಬಗ್ಗೆ ಅನೇಕ ವ್ಯಾಪಕವಾಗಿರುವಂತಹ ಆಕ್ರೋಶಗಳು ಬರ್ತಾ ಇದೆ. ಎಲ್ಲವೂ ಕೂಡ ಮಾತಾಡಬೇಕು. ಜೊತೆಗೆ ಈ ಒಂದು ಲೇಖಕರು ಯಾರಿದ್ದಾರೆ, ಈ ಒಂದು ಬರವಣಿಗೆಯನ್ನು ಬರೆದಂತಹ ವ್ಯಕ್ತಿ ಏನಿದ್ದಾರೆ, ಸೊ ಅವರ ವಿರುದ್ಧ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಪ್ರಣವಾನಂದ ಸ್ವಾಮೀಜಿ ಅವರು ನೇರವಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಪ್ರಣವಾನಂದ ಸ್ವಾಮೀಜಿ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮ್ಗೆ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ನಮಸ್ತೆ. ಕೇಳ್ತಾ ಇದೆಯಲ್ಲ ಸರ್? ಕೇಳ್ತಾ ಇದೆ. ಎಸ್ ಸರ್. ಎಸ್ ಸ್ವಾಮೀಜಿ, ಹೇಗಿದ್ದೀರಾ ಸ್ವಾಮೀಜಿ? ಚೆನ್ನಾಗಿದೆಪ್ಪ. ಓಕೆ ಸ್ವಾಮೀಜಿ, ಬರ್ತೇನೆ, ಮಾತಾಡ್ತೇನೆ. ಅದೇ ರೀತಿ ನಮ್ಮ ಜೊತೆ ಪ್ಯಾನಲ್ ಅಲ್ಲಿ ಇನ್ನಿತರ ಗಣ್ಯ ವ್ಯಕ್ತಿಗಳಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಮೊದಲದಾಗಿ ಸಂಶೋಧಕರು, ಸಂಸ್ಕೃತಿ ಚಿಂತಕರು ಅರುಣ್ ಉಳ್ಳಾಲ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಅರುಣ್ ಉಳ್ಳಾಲ್ ಅವರಿಗೆ. ನಮಸ್ತೆ ಸರ್.
ಅದೇ ರೀತಿ ನಮ್ಮ ಜೊತೆ ಸುನಿಲ್ ಕುಮಾರ್ ಬಜಾಲ್ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರರು. ಆತ್ಮೀಯವಾಗಿರುವಂತಹ ಸ್ವಾಗತ ಸುನಿಲ್ ಕುಮಾರ್ ಬಜಾಲ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ರವಿ ಆನಂದ್ ಶಾಂತಿ ಅವರು, ಪ್ರಧಾನ ಅರ್ಚಕರು, ಮಾರಿಕಾಂಬ ದೇವಸ್ಥಾನ, ಅಡುಮರೋಳಿ. ಆತ್ಮೀಯವಾಗಿರುವಂತಹ ಸ್ವಾಗತ ರವಿ ಆನಂದ್ ಶಾಂತಿ ಅವರಿಗೆ. ನಮಸ್ತೆ ಸರ್. ಎಸ್, ನಾವರು ಗಣ್ಯ ವ್ಯಕ್ತಿಗಳಿದ್ದಾರೆ, ಮಾತಾಡಬೇಕು ಈ ಒಂದು ವಿಚಾರದ ಬಗ್ಗೆ. ಯಾಕಂದ್ರೆ ಇಂತಹ ಒಂದು ಮನಸ್ಥಿತಿಗಳಿಗೆ ಇದೇ ರೀತಿ ನಾವುಗಳು ಏನೋ ಪರವಾಗಿಲ್ಲ ಏನೋ ಬರಿತಾ ಇದ್ದಾರೆ ಲೇಖಕರು ಅಂತ ಬಿಡ್ತಾ ಹೋದ್ರೆ ಈ ಒಂದು ನಮ್ಮ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ. ಸಮಾಜದಲ್ಲಿರುವಂತಹ ಒಳ್ಳೆಯ ಮನಸ್ಸುಗಳ ಏನೋ ಶಾಂತಿಯನ್ನು ಹದಗೆಡುವಂತಹ ಕೆಲಸವನ್ನ ಇವುಗಳು ಮಾಡ್ತಾರೆ ಅನ್ನೋಂಥದ್ದು. ನೇರವಾಗಿ ನಾನು ಸ್ವಾಮೀಜಿ ಅವರಲ್ಲಿ ಫಸ್ಟ್ ರಿಯಾಕ್ಷನ್ ತಗೊಳ್ತೇನೆ. ಸ್ವಾಮೀಜಿ ಅವರೇ, ತಾವು ದೂರನ್ನು ಕೂಡ ದಾಖಲು ಮಾಡ್ತೀರಾ, ಈ ಪುಸ್ತಕವನ್ನ ಮುಟ್ಟುಗೋಲು ಹಾಕಬೇಕು ಅನ್ನುವಂತಹ ರೀತಿಯಲ್ಲಿ ತಾವು ದೂರನ್ನು ಕೂಡ ಹೇಳ್ತೀರಾ. ಇಂಡಿಯಾ ಆಫ್ಟರ್ ಗಾಂಧಿ ಅನ್ನುವಂತಹ ಪುಸ್ತಕದಲ್ಲಿ ನಿಂದನೆ ಆಗಿದೆ ಅನ್ನುವಂಥದ್ದು. ಎಸ್ ಸ್ವಾಮೀಜಿ, ಫಸ್ಟ್ ರಿಯಾಕ್ಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನೋಡಿ, ರಾಮಚಂದ್ರ ಗುಹಾ ಅವರು ಇದೊಂದಲ್ಲ, ಅವರ ಹಲವಾರು ಬುಕ್ಕುಗಳು ಬರೆದಿರತಕ್ಕಂಥದ್ದು ಎಲ್ಲ ನಮ್ಗೆ ಗೊತ್ತಿದೆ. ಈಗ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇಡೀ ಕೇರಳದ ನಮ್ಮ ಕರ್ನಾಟಕದ ಅಣ್ಣ ಬಸವಣ್ಣ ಯಾವ ರೀತಿಯಲ್ಲಿ ಇದೆಯೋ ಕೇರಳದಲ್ಲಿರತಕ್ಕಂಥ ಒಂದು ಬಸವಣ್ಣ ರೂಪದಲ್ಲಿ ಕೇರಳದಲ್ಲಿ ನೂರಾರು ಹಿಂದುಳಿದ ವರ್ಗಕ್ಕೆ, ದೀನ ದಳಿದರಕ್ಕೆ ಮಾರ್ಗದರ್ಶನ ಕೊಟ್ಟಿರತಕ್ಕಂಥ ಇಡೀ ವಿಶ್ವಾದ್ಯಂತರ ಹೆಸರು ಪಡೆದಿರತಕ್ಕಂಥವ್ರು. ಅವ್ರ ಬಗ್ಗೆ ಹೆಂಡ ಇಳಿಸುವ ನಾಯಕ ಅಂತ ಹೇಳತಕ್ಕಂಥದ್ದು ಜೊತೆ ಆ ಬುಕ್ ಅಲ್ಲಿ 280 ಆ ಬುಕ್ ನನ್ನ ಕೈಯಲ್ಲಿದೆ. ಈಗ ಕೈಯಲ್ಲಿದೆ. ಎಸ್ ಸ್ವಾಮೀಜಿ, ತೋರಿಸಿ. ಎಸ್, ಆ ಪುಸ್ತಕ ಅಲ್ವಾ, ಇಂಡಿಯಾ ಆಫ್ಟರ್ ಗಾಂಧಿ ಅನ್ನುವಂತಹ ಪುಸ್ತಕ. ಹೌದು ಹೌದು. ಅದರಲ್ಲಿ ಅವ್ರು ಉಪಯೋಗಿಸ್ಕೊಂಡಿರ್ತಕ್ಕಂಥ ಅಂದ್ರೆ ಆ ಬುಕ್ ಅವರು ಹೇಗೆ ಬರೀತಾ ಇದಾರೆ ಅಂತಂದ್ರೆ, ಕೇರಳದಲ್ಲಿ ಅಂದ್ರೆ ಆ ಲೈನಿಗಿಂತ ಮುಂಚೆ ಏನ್ ಬರೀತಾ ಇದ್ರ ಅಂದ್ರೆ, ಕೇರಳದಲ್ಲಿ ಡೊಮಿನೇಟ್ ಆಗಿರತಕ್ಕಂಥ ಕ್ಯಾಸ್ಟ್ ಅವರನ್ನೇ ನಮ್ಮನ್ನೇ ಓಲೈಸ್ತಾ ಇದ್ರು. ಅಂದ್ರೆ ನಾಯರ್ಸ್, ಕೇರಳದಲ್ಲಿ ನಾಯರ್ಸ್ ಇದಾರಲ್ಲ, ಅಲ್ಲಿ ಅವರೇ ಇದೆಲ್ಲ ಮಾಡಿರತಕ್ಕಂಥದ್ದು. ಇವರದು ಚಾದುರ್ವರ್ಣ್ಯವನ್ನೇ, ವರ್ಣಾಶ್ರಮ ಬಗ್ಗೆ ಕೂಡ ಲಾಸ್ಟ್ ಅವರು ಒಂದು ಪದವನ್ನೇ ಬೆಳೆಸ್ತಾರಲ್ಲಿ, ಹೈರಾಕಿಗೆ ಅಂತ ಒಂದು ಪದವನ್ನೇ ಬೆಳೆಸ್ತಾರ ಅವರು. ಸೊ ಹಾಗಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಯಾವತ್ತೂ ಕೂಡ ಹೆಂಡ ಇಳಿಸುವರ ನಾಯಕರಲ್ಲ ಅವರು. ಯಾಕೆ ಅಂತಂದ್ರೆ, ಹೆಂಡ 12ನೇ ಶತಮಾನದಲ್ಲಿ ಬಸವಣ್ಣನರ ಕಾಲದಲ್ಲಿ ಶರಣ ಧರುಣ ಹೆಂಡದ ಮರೆಯ ಅಂತಕ್ಕಂಥ ನಮ್ಮಲ್ಲಿ ಇರುತ್ತ ಆಗಿನ ಕಾಲವನ್ನೇ ನಮ್ಮ ಹೆಂಡ ಇಳಿಸ್ತಾ ಇದ್ರು. ಹಾಗಾಗಿ ಇದು ಚೀಪ್ ಪಬ್ಲಿಸಿಟಿಗೋಸ್ಕರ ಆ ರಾಮಚಂದ್ರ ಗುಹಾ ಅವರು ಮಾಡಿರತಕ್ಕಂಥ, ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇನೆ. ಆರ್ಟಿಕಲ್ 295A ಪ್ರಕಾರ ಮತ್ತು ಸಿವಿಲ್ ಅಂಡ್ ಕ್ರಿಮಿನಲ್ ಎರಡೂ ಕೂಡ ನಾವು ಈಗಾಗಲೇ ಕೋರ್ಟ್ ಅಲ್ಲಿ ಕೇಸ್ ಇವತ್ತು ಮೂವ್ ಮಾಡಿದ್ದೇವೆ. ಬುಕ್ ಮುಟ್ಟುಗೋಲು ಹಾಕ್ಬೇಕು ಅಂತ ನಾವು ಆಲ್ರೆಡಿ ಹೇಳಿದ್ದೇವೆ. ಮತ್ತು ಪೊಲೀಸರು ಕೂಡ ಈ ರೀತಿಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟ ಅವ್ರಿಗೆ ಹಲವಾರು ವರ್ಷಗಳು ಸಾಕಷ್ಟು ಇದು ಪರಿಶೋಧನೆ ಮಾಡಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ FIR ಮಾಡುತ್ತೀನಿ ಅಂತಕ್ಕಂಥ ಮಾತು ಕೂಡ ಅವರು ಹೇಳಿದ್ದಾರೆ. ಅಂದ್ರೆ ನಾರಾಯಣ ಗುರುಗಳನ್ನ ನಿಂದಿಸಿದಾಗ ಬರೀ ಆರ್ಯ ಈಡಿಗ ಬಿಲ್ಲವ ಸಮಾಜಕ್ಕೆ ಅಷ್ಟಲ್ಲ, ಗುರುಗಳ ಸಿದ್ಧಾಂತವನ್ನೇ ಫಾಲೋ ಮಾಡತಕ್ಕಂಥ ಇಡೀ ವಿಶ್ವಾದ್ಯಂತರ ಇರತಕ್ಕಂಥ ಈ ಸಮಾಜಕ್ಕೂ ಮತ್ತು ಅವರ ಅನುಯಾಯಿಗಳು ಎಲ್ಲರಿಗೂ ಕೂಡ ನೋವುಂಟಾಗಿದೆ ಅಂತಕ್ಕಂಥದ್ದು ವಿಚಾರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಓಕೆ ಸ್ವಾಮೀಜಿ, ಪ್ರಣವಾನಂದ ಸ್ವಾಮೀಜಿ ಅವರು ತಮ್ಮ ಈ ಒಂದು ಕೆಲಸ ಏನಿದೆ, ಈ ಒಂದು ವಿಚಾರದ ಬಗ್ಗೆ, ಆ ಒಂದು ಮನಸ್ಥಿತಿಯ ಬಗ್ಗೆ ತಾವು ಧ್ವನಿಯನ್ನ ಎತ್ತಿದ್ದೀರಾ. ಇದರ ಬಗ್ಗೆ ಅನೇಕ ಜನರು ಪ್ರಶಂಸೆಯ ಮಾತುಗಳನ್ನ ಆಡ್ತಾ ಇದ್ರೆ, ನಮ್ಮ ಕಡೆಯಿಂದ ಕೂಡ ಆ ಒಂದು ವಿಚಾರಗಳಲ್ಲಿ ನಮ್ಮ ಒಂದು ಸಹಮತವೂ ಕೂಡ ಇದೆ. ನಮಗೂ ಕೂಡ ಹೆಮ್ಮೆ ಇದೆ ಸ್ವಾಮೀಜಿ ಒಂದು ವಿಚಾರದಲ್ಲಿ ತಾವು ಧ್ವನಿಯನ್ನು ಎತ್ತಿರುವುದಕ್ಕೆ. ಎಸ್, ಮಾತಾಡಬೇಕು ಅನೇಕ ವಿಷಯಗಳ ಬಗ್ಗೆ. ಪ್ರಶ್ನೆಯನ್ನ ಕೇಳ್ತೇನೆ, ಬರ್ತೇನೆ ಸ್ವಾಮೀಜಿ. ಬಿಫೋರ್ ದಟ್, ಎಸ್, ಅರುಣ್ ಉಳ್ಳಾಲ್ ಅವರು ಸಂಶೋಧಕರು, ಸಂಸ್ಕೃತಿ ಚಿಂತಕರು. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ವಿಚಾರದ ಬಗ್ಗೆ? ಫಸ್ಟ್ ರಿಯಾಕ್ಷನ್. ಯಾವುದೇ ಒಂದು ಘಟನೆ, ವಿಷಯ ಮತ್ತು ವ್ಯಕ್ತಿ ಇವರ ಮಹತ್ವಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಿದ್ರೆ ಅವರು ಜೀವಿಸಿದ್ದಂತಹ ಕಾಲದ ಚಾರಿತ್ರಿಕ ಸನ್ನಿವೇಶವನ್ನು ಗಮನಿಸಬೇಕು. ನಾರಾಯಣ ಗುರುಗಳು ಅವರ ತತ್ವ ಇವತ್ತು ಪ್ರಸ್ತುತ ಎಂದಾದರೂ ಕೂಡ ನಾರಾಯಣ ಗುರುಗಳು ಒಂದು ಗತ ಸತ್ಯ, ಈ ಸಮಾಜದಲ್ಲಿ ಆಗಿ ಹೋದಂತಹ ಒಂದು ಮಹತ್ವದ ಸನ್ನಿವೇಶದಲ್ಲಿ ಬರುವ ಪಾತ್ರ ಚಿತ್ರಣ. ನಾರಾಯಣ ಗುರುಗಳ ಅನೇಕ ವಿಚಾರಗಳು, ನಾರಾಯಣ ಗುರುಗಳು ಸೇರಿದ ಹಾಗೆ ಅನೇಕ ಮಹಾತ್ಮರ ವಿಚಾರಗಳು ಕಾಲ ಬದಲಾದಾಗ, ಭಿನ್ನ ಕಾಲಕ್ಕೆ ಬಂದಾಗ ಅದು ಸಾರ್ವಕಾಲಿಕವಾದ ಸತ್ಯವಾಗಿಯೂ ಉಳಿಲಿಕ್ಕೆ ಸಾಧ್ಯ, ಮಿಥ್ಯವಾಗ್ಲಿಕ್ಕೂ ಸಾಧ್ಯ, ಮಿತ್ ಆಗುವುದಕ್ಕೂ ಸಾಧ್ಯ. ಅಂದ್ರೆ ಒಂದು ವಿಚಾರ ಕಾಲಬದ್ಧವಾಗಿ ನಡೆಯುತ್ತದೆ ಎನ್ನುವುದು ನನ್ನ ಮಾತಿನ ಅಂಬೋಣ. ಹಾಗಿರುವಾಗ ನಾರಾಯಣ ಗುರುಗಳು ಸಿದ್ಧಿ ಸಾಧನೆಯಿಂದ, ಅಧ್ಯಯನಶೀಲತೆಯಿಂದ ಮತ್ತು ಒಂದಷ್ಟು ವಿಚಾರಗಳಿಂದ ಮಾಡಿರುವಂತಹ ಸಾಮಾಜಿಕವಾಗಿರುವ ಕ್ರಾಂತಿ, ಧಾರ್ಮಿಕವಾಗಿರುವ ಆಂದೋಲನ,
ಇವೆಲ್ಲವೂ ಒಳಗೊಂಡ ಹಾಗೆ ಅದು ಈ ಕಾಲಕ್ಕೆ ದಾಟಿ ಬಂದಾಗ ಕೂಡ ಅದು ಸಾರ್ವಕಾಲಿಕವಾದ ಸತ್ಯವಾಗಿ ಉಳಿದಿದೆ ಎಂಬುದನ್ನು ಮೊದಲಾಗಿ ನಾವು ತಿಳ್ಕೊಳ್ಬೇಕು. ಈ ಒಂದು ಪ್ರಕಾರವನ್ನು ಇಟ್ಟುಕೊಂಡಾಗ ಅವತ್ತಿನಿಂದ ಇವತ್ತಿನ ತನಕ ನಾರಾಯಣ ಗುರುಗಳ ಜೀವನ ಚರಿತ್ರೆ, ಅವರು ಮಾಡಿರುವಂತಹ ಸಾಮಾಜಿಕ ಕಳಕಳಿಯ ಕೆಲಸಗಳ ಬಗ್ಗೆ ಒಂದಷ್ಟು ವಿದ್ಯಮಾನಗಳು, ಒಂದಷ್ಟು ಆವಿಷ್ಕಾರಗಳು, ಒಂದಷ್ಟು ಸಮಾಜಕ್ಕೆ ತಿಳಿಸುವಂತಹ ವ್ಯವಸ್ಥೆಗಳೆಲ್ಲಾಗಿದೆ. ಅದು ಒಂದು ರೀತಿಯ ಅಭಿವ್ಯಕ್ತಿಯ ಮಾಧ್ಯಮದಲ್ಲಿ ಕಾಣುವಂಥದ್ದು. ಅದು ಮಾತಿನ ಮೂಲಕ ಆಗಲಿ, ಇಡೀ ವಾಗ್ಮಯ ಲೋಕ ಅಂದ್ರೆ ಅದರಲ್ಲಿ ಬರವಣಿಗೆಯೂ ಸೇರ್ತದೆ. ನಾರಾಯಣ ಗುರುಗಳ ಬಗ್ಗೆಯೇ ಬರೆದಿರುವಂತಹ ಅನೇಕ ಪುಸ್ತಕಗಳಿವೆ. ಬರಿಯ ಕನ್ನಡದಲ್ಲಿ, ಮಲಯಾಳಂನಲ್ಲಿ ಮಾತ್ರ ಅಲ್ಲ, ಅನೇಕ ಭಾಷೆಯಲ್ಲಿ. ಮತ್ತೆ ಆ ಕಾಲದಲ್ಲಿ ಹೇಗೆ ವಿವೇಕಾನಂದರೇ ಕೇರಳವನ್ನು ನೋಡಿ ಇದೊಂದು ಹುಚ್ಚರ ಸಂತೆ, ಇದನ್ನು ಮತ್ತೆ ಉದ್ಧಾರ ಮಾಡುವುದಕ್ಕೆ ಒಂದು ಮಹಾತ್ಮ ಹುಟ್ಟಿ ಬರಬೇಕಷ್ಟೇ ಈ ಸಮಾಜದಲ್ಲಿ ಅಂತ ಹೇಳಿದ ಮಾತಿನಾಗೆ ಇಡೀ ವಿಶ್ವದ ಗಮನವನ್ನು ಸೆಳೆದಂತಹ ಕೆಲಸವನ್ನು ನಾರಾಯಣ ಗುರುಗಳು ಮಾಡಿದ್ದಾರೆ. ಹಾಗಾಗಿ ವಿಶ್ವದ ಅನೇಕರು ನಾರಾಯಣ ಗುರುಗಳ ಬಗ್ಗೆ ಕ್ವಚಿತ್ತಾಗಿ ಅಲ್ಲಲ್ಲಿ ಪ್ರಸ್ತಾಪ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ರಾಮಚಂದ್ರ ಗುಹ ಅವರು ನಾವು ಏಕಸೂತ್ರದಲ್ಲಿ ಯಾವ ವಿಚಾರವನ್ನು ನೋಡುವ ಹಾಗಿಲ್ಲ. ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಮತ್ತು ರಾಮಚಂದ್ರ ಗುಹಾ ಅವರ ಅನೇಕ ವಿಚಾರಗಳನ್ನು ಈ ಹಿಂದೆ ನನ್ನ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಪರಾಮರ್ಶಿಸಿರುವ ಆಧಾರ ಮತ್ತು ಆಕಾರದಿಂದ ನಾನು ಒಂದು ವಿಷಯವನ್ನು ಬಹಳ ಮುಖ್ಯವಾಗಿ ಹೇಳ್ತೇವೆ. ಇವತ್ತು ನಾರಾಯಣ ಗುರುಗಳ ಬಗ್ಗೆ ಈ ನಮೂನೆಯ ಒಂದು ಹೇಳಿಕೆ ಅನೇಕ ಗೊಂದಲಗಳಿಗೆ, ಅನೇಕ ಅಸಮಾಧಾನಗಳಿಗೆ ಕಾರಣ ಆಗಿರ್ಬೋದು. ನಾನು ಅದನ್ನು ಒಪ್ಪಿಕೊಳ್ತೇನೆ, ಬಹಳ ಹೃದಯವಾಗಿ ಒಪ್ಪಿಕೊಳ್ತೇನೆ. ಆದರೆ ಆ ಲೇಖಕರ ಬಗ್ಗೆ ಖಂಡಿತವಾಗಿಯೂ ಗೌರವ ಇದೆ. ಯಾಕೆಂದ್ರೆ ಭಾರತದ ಅತಿ ಉನ್ನತ ಇತಿಹಾಸಕಾರರಲ್ಲಿ ಓರ್ವರು, ಪ್ರಪಂಚದಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿರುವಂತಹ ಭಾರತೀಯ ಮತ್ತು ವಿದೇಶ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ಕೆಲಸ ಮಾಡಿರುವರು. ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದದ್ದಲ್ಲದೆ ಅನೇಕ ವಿದೇಶ ವಿಶ್ವವಿದ್ಯಾನಿಲಯದಲ್ಲಿ ಕೂಡ ತಮ್ಮ ವಾಗ್ದಾರೆಯನ್ನು ಮೆರೆದವರು, ಅನೇಕ ವಿಚಾರಗಳನ್ನು ಹೇಳಿರುವವರು. ಹೀಗೆ ಒಂದು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕೆಲಸಗಳಿಗಾಗಿ ಮತ್ತು ಭಾರತದ ಅನೇಕ ಇತಿಹಾಸದ ಮೌಲ್ಯಾಧಾರಿತ ವಿಚಾರಗಳನ್ನು ಲೋಕಕ್ಕೆ ಪ್ರಚುರಗೊಳಿಸಿರುವ ಹಿನ್ನೆಲೆಯಲ್ಲಿ ರಾಮಚಂದ್ರ ಗುಹಾರವರ ಕೆಲಸ ಅಭಿನಂದನೀಯ, ನಾನು ಅದನ್ನು ಒಪ್ಪಿಕೊಳ್ತೇನೆ. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಕೆಲವು ವಿಚಾರದ ಪ್ರಸ್ತಾಪದಲ್ಲಿ ಒಂದಷ್ಟು ಅಸಮಾಧಾನಕ್ಕೆ ಕಾರಣವಾಗುವಂತ ವಿಚಾರಗಳು ಬರ್ತದೆ. ಈ ಸಾಹಿತ್ಯದ ಸೃಷ್ಟಿ ಎನ್ನುವಂಥದ್ದು ಮನಸ್ಸನ್ನು ಅರಳಿಸಬೇಕೇ ಹೊರತು ಕೆರಳಿಸಬಾರದು. ಈಗ ರಾಮಚಂದ್ರ ಗುಹಾ ಅವರು ಬರೆದಿರುವ ಈ ಪುಸ್ತಕ ಏನಿದೆ, ಇದು ಸ್ವಾಮೀಜಿಯವರ ಗಮನಕ್ಕೆ ಬಂದು ಇವತ್ತು ಇಷ್ಟೊಂದು ದೊಡ್ಡ ಗುಲ್ಲೆಬ್ಬಿಸುವುದು ನನಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗ್ತದೆ. ಏಕೆಂದ್ರೆ ಇದು ಈಗ ಪ್ರಕಟಗೊಂಡ ವರ್ತಮಾನದ ವಸ್ತುಸ್ಥಿತಿ ಅಲ್ಲ, 2007ರಲ್ಲಿ ಇದು ಪ್ರಕಟಗೊಂಡಿದೆ. ಅಲ್ಲದೆ ಈ ಪುಸ್ತಕ ಅನೇಕ ಭಾಷೆಗಳಿಗೆ, ಬಂಗಾಳಿ, ಹಿಂದಿ, ತಮಿಳು, ಹೀಗೆ ಅನೇಕ ಭಾಷೆಗಳಿಗೆ ಅನುವಾದ ಆಗಿದೆ. ಮತ್ತು ಜಗತ್ತಿನ ಬೇಡಿಕೆಯ ಭಾರತೀಯ ಇತಿಹಾಸದ ಕೃತಿಗಳಲ್ಲಿ ಒಂದು ಮುಟ್ಟುಗೋಲು ಹಾಕುವಂತ ಪ್ರಸ್ತಾಪ ಕೂಡ ಒಂದು ಬಂತು. ಈ ಎಲ್ಲ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಅಂದ್ರೆ ಇತರ ಭಾಷೆಯ ಜನಾಂಗ ಕೂಡ ಇದನ್ನು ಒಪ್ಪಿಕೊಂಡಂತಹ ಸತ್ಯ ಅಂತ. ಆದ್ರೆ ಇವತ್ತು ಗಮನ ಸೆಳೆದಂತಹ, ಸ್ವಾಮೀಜಿಯವರು ಗಮನ ಸೆಳೆದಂತಹ ಈ ಸಾಲೆ ಏನಿದೆ, ಹೆಂಡ ಇಳಿಸುವವರ ನಾಯಕ, ಒಂದು ರೀತಿಯಲ್ಲಿ ಕುಲವೃತ್ತಿ ಆಧಾರಿತವಾಗಿರುವಂತಹ ಹೇಳಿಕೆ, ಅದು ಕುಲವೃತ್ತಿಯನ್ನು ಗೌರವಪೂರ್ವಕವಾಗಿ ನಿರೂಪಿಸಬೇಕಿತ್ತು. ಆದ್ರೆ ಅವರು ಹೇಳಿರುವಂತಹ ಮಾತು, ಆ ಹೇಳಿಕೆ ಕೊಂಚ ಗೌರವದಿಂದ ಕೆಳಗೆ ಜಾರಿದ ಕಾರಣ ಆ ಬಗ್ಗೆ ಆಲೋಚಿಸುವಂತ ಮನಸ್ಸುಗಳಿಗೆ, ಭಾವುಕ ಮನಸ್ಸುಗಳಿಗೆ, ಅದಕ್ಕಿಂತ ಮುಖ್ಯವಾಗಿ ಹೆಂಡ ಅನ್ನುವಂತಹ ವಿಚಾರ ಬಂದಾಗ್ಲೇ ಎಲ್ಲೋ ಒಂದ್ ಕಡೆ ಸಮಾಜದ ತಾತ್ಸಾರ ಭಾವನೆ ಬರುತ್ತೆ. ಹೆಂಡ ಇಳಿಸುವಂತಹ ನಾಯಕ ಅಂತ ಬಂದಾಗ ಮತ್ತಷ್ಟು ತಾತ್ಸಾರ ಬರುತ್ತೆ. ಯಾರಪ್ಪ ಈ ರೀತಿ ಹೆಂಡ ಎನ್ನುವುದು ಒಂದು ತುಚ್ಛವಾಗಿರುವ ಶಬ್ದ ಆಗಿರಬಹುದು. ಆದ್ರೆ ಅದರ ನಾವು ಏನು ಶೇಂದಿ ಕಲಿ, ಇದರ ಬಗ್ಗೆ ಬಹಳ ದೊಡ್ಡ ಅಧ್ಯಯನಗಳು ನಡೆದಿದೆ. ಅದನ್ನು ಒಂದೇ ಮಾತಿಗೆ ನಾವು ಸಾರಾಸಗಟವಾಗಿ ಅದೊಂದು ಅಮಲು ಪದಾರ್ಥ ಅಂತ ದೂರಕ್ಕೆ ಮಾಡುವಾಗಿಲ್ಲ. ಅದು ಆರಾಧನೆ ಆಚರಣೆಯಲ್ಲಿ ಬಹಳ ಪ್ರಮುಖವಾಗಿರುವ ಭಾಗ, ಅದು ಒಂದು ಔಷಧೀಯ ಗುಣ ಇರುವಂತಹ ಭಾಗ. ಹೀಗೆ ಅದರ ಬಗ್ಗೆ ಸಾಕಷ್ಟು ಮಾತಾಡಬಹುದು. ಆದ್ರೆ ಇಲ್ಲಿ ಅವನ್ನೆಲ್ಲ ಬದಿಗೆ ಸರಿಸಿ ಒಂದೇ ಮಾತಿಗೆ ಹೆಂಡ ಎನ್ನುವಂತಹ ಒಂದು
ಒಂದು ತಳಮಟ್ಟದ ಶಬ್ದವನ್ನ ಬಹುಶಃ ಈ ನಮೂನೆಯ ಅಸಮಾಧಾನಕ್ಕೆ ಕಾರಣ. ಹಾಗಾಗಿ ನಾವು ಇಲ್ಲಿ ಚಾರಿತ್ರಿಕ ಸಂದರ್ಭವನ್ನು ಗಮನಿಸಿದಾಗ 2007ರಲ್ಲಿ ಪ್ರಕಟಗೊಂಡು ಜಗತ್ತಿನ ಬೇರೆ ಬೇರೆ ಕಡೆಗೆ ಅದು ವ್ಯಾಪಿಸಿರುವಂತಹ ಈ ಪುಸ್ತಕ ಏನಿದೆ, ಈ ಪುಸ್ತಕದ ಈ ಹೇಳಿಕೆ ಇವತ್ತು ಸ್ವಾಮೀಜಿಯವರ ಗಮನ ಸೆಳೆದದ್ದು ಮತ್ತು ವಿವಾದಕ್ಕೆ ಕಾರಣ ಆದದ್ದು. ಒಂದು ರೀತಿಯಲ್ಲಿ ನಮಗೂ ಅದರ ಬಗ್ಗೆ ಅಸಮಾಧಾನ ಇದೆ. ಮತ್ತು ಅವರು ಯಾವ ಕಾರಣಕ್ಕೆ ಆ ಪುಸ್ತಕದ ಹಿನ್ನೆಲೆಯನ್ನು ನಾವು ಗಮನಿಸಬೇಕು, ಯಾವ ಕಾರಣಕ್ಕೆ ಆ ಶಬ್ದವನ್ನು ಬಳಸಿದ್ದಾರೆ. ಅವರಿಗೆ ಸಾಹಿತ್ಯದ ಅಥವಾ ಇಂಗ್ಲಿಷ್ ಭಾಷೆಯ ಇತರ ಭಾರತೀಯ ಭಾಷೆಯ ಬಗ್ಗೆ ಪ್ರಭುತ್ವ ಇಲ್ಲ, ಅಥವಾ ಅವರು ಆ ಬಗ್ಗೆ ವಿಚಾರದ ಬಗ್ಗೆ ಒಂದು ಪಕ್ವತೆ ಇಲ್ಲ ಅಂತ ಒಂದು ಮಾತಿಗೆ ನಾವು ಬರುವಾಗಿಲ್ಲ. ಏಕೆಂದ್ರೆ ಅದರಲ್ಲಿ ಬಹಳ ಸಾಧನೆ ಮಾಡಿರುವವರು. ಆದ್ರೆ ಈ ಉದ್ದೇಶ ಯಾವ ಪಂಥೀಯ ನೆಲೆಯಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಅವರು ಮಾಡಿದ್ರು ಎಂಬುದು ನನ್ನ ಪ್ರಶ್ನೆ. ಹಾಗಾಗಿ ಈ ಬಗ್ಗೆ ಒಂದಷ್ಟು ಅವಲೋಕನಗಳ ಅಗತ್ಯ ಇದೆ. ಸರಿ ಸರಿ, ಓಕೆ. ಅರುಣ್ ಲಾಲ್ ಅವರು ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಎಸ್, ಮಾತಾಡ್ತೇನೆ. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಬಿಫೋರ್ ದಟ್ ಕರೆ ಸ್ವೀಕಾರ ಮಾಡೋದಕ್ಕಿಂತ ಎಸ್, ರವಿ ಆನಂದ ಶಾಂತಿ ಅವರು, ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಎಸ್ ಸರ್. ನಾರಾಯಣ ಗುರುಗಳು ಅಂದ್ರೆ ನಮಗೆ ಒಂದು ಧಾರ್ಮಿಕ ಕ್ರಿಯೆ ಅಥವಾ ಆಧ್ಯಾತ್ಮಿಕ ಕ್ರಿಯೆ ಅಂತ ಬರುವಾಗ, ಅಥವಾ ಈಗ ನೋಡಿದ್ರೆ ನಮಗೆ ವೈದಿಕ ಕ್ರಿಯೆಗೂ ಕೂಡ ನಾರಾಯಣ ಗುರುಗಳು ಅನ್ನೋದು ಕೇವಲ ಗುರು ಮಾತ್ರ ಅಲ್ಲ, ಅವರನ್ನು ದೇವರಾಗಿ ನಾವು ನಿತ್ಯ ಪೂಜಿಸುವಂತವರು. ನಾವು ಮಾತ್ರ ಪೂಜಿಸುವಂತವರಲ್ಲ, ಎಲ್ಲರೂ ಲೋಕವೇ ಅವರನ್ನ ಮಾನ್ಯತೆ ಕೊಡ್ತದೆ ಅವರಿಗೆ. ಹಾಗಾಗಿ ಹೆಂಡ ಎನ್ನುವಂತ ಆ ಶಬ್ದವನ್ನು ಎತ್ತಲಿಕ್ಕೂ ಸ್ವಲ್ಪ ಮುಜುಗರ ಆಗ್ತದೆ ನಮ್ಗೆ. ಯಾಕೆಂತ ಕೇಳಿದ್ರೆ ಅದನ್ನು ಕೇಳುವಾಗಲೇ ಏನೋ ಒಂಥರ ಒಂದು ಏನೋ ಇನ್ಯಾವುದೋ ಲೋಕಕ್ಕೆ ಧಾರ್ಮಿಕ ಭಾವನೆಯಿಂದ ಗುರುಗಳು ಏನು ಮನುಷ್ಯನಿಗೆ ಕಾಲದಲ್ಲಿ ಅವನಿಗಿದ್ದಂತಹ ಭಯ, ಈ ಜಗತ್ತಿನಲ್ಲಿ ಈ ಮೂಢನಂಬಿಕೆ ಅಂಧವಿಶ್ವಾಸಕ್ಕೆ ಯಾವಾಗ ಮನುಷ್ಯ ಒಳಗಾಗ್ತಾನಂತ ಕೇಳಿದ್ರೆ ಅವನಿಗೆ ಈ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ನೆಲೆಯಲ್ಲಿ ಅಥವಾ ಆರಾಧನೆ ಪರಂಪರೆಯಲ್ಲಿ ಇರುವಂತಹ ಭಯ ಇದ್ರೆ, ಅಥವಾ ಅವನಿಗೆ ಆ ಶಿಕ್ಷಣದ ಕೊರತೆ ಇರುವಾಗ ಅಂತಹ ಮೂಢನಂಬಿಕೆಗಳಿಗೆ ಅವನಿಗೆ ಒಳಗಾಗ್ತಾನೆ, ಅಥವಾ ಬೇರೆ ಬೇರೆ ರೀತಿಯಂತ ಮೇಲ್ವರ್ಗದ ಒಂದು ತುಳಿತಕ್ಕೆ ಒಳಗಾಗ್ತಾನೆ ಎನ್ನುವಂತ ನಿಟ್ಟಿನಲ್ಲಿ ಆ ಕಾಲದಲ್ಲಿ ಸಾಮಾಜಿಕ ಹರಿಕಾರರಾಗಿ ಕ್ರಾಂತಿಕಾರರಾಗಿ ತುಂಬಾ ವಿಶೇಷವಾದಂತ ಧಾರ್ಮಿಕ ಹಾಗೂ ವಿಶೇಷವಾದಂತ ಶೈಕ್ಷಣಿಕ ರೀತಿಯಲ್ಲಿ ಕ್ರಾಂತಿಯನ್ನು ಮಾಡಿದವರು ಅವರು. ಹಾಗಾಗಿ ಎಲ್ಲಾ ರೀತಿಯಲ್ಲಿ, ಅಥವಾ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಏನು ಒಂದು ಸಮಾಜ ಏನೋ ಒಂದು ಜಾತಿಯನ್ನ ಅಥವಾ ಕೆಲವು ಜಾತಿಯನ್ನ ಕೆಳಗೆ ಇರಿಸಲಾಗಿತ್ತು, ಅದನ್ನೆಲ್ಲ ಒಂದು ಮೇಲಕ್ಕೆತ್ತಿ ಜಾತಿ ಖಂಡಿತ ಬೇಕು, ಆದ್ರೆ ಅದು ಲೋಕದ ವ್ಯವಸ್ಥೆ ಮಾತ್ರ, ಸರ್ವವು ಅದೇ ಅಲ್ಲ ಎನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂದು ಸಾರಿದಂತಹ ಅಂತಹ ನಾರಾಯಣ ಗುರುಗಳ ಬಗ್ಗೆ ಇಂಥ ಒಂದು ಹೇಳಿಕೆ ಏನೋ ಒಂದು ವಿವಾದಾತ್ಮಕವಾಗಿ ನಮಗೆ ತೋರಿಕೆಗೆ ಕಂಡು ಬರುತ್ತದೆ. ಮತ್ತೆ ಆ ಪುಸ್ತಕದಲ್ಲಿ ಏನು ಅದರ ಒಳ ತಿರುಳು ಏನಿದೆ ಅದರ ಬಗ್ಗೆ ನಮಗೂ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೂ ಇಂಥ ಒಂದು ಹೆಂಡ ಮಾರುವವರ ನಾಯಕ ಅನ್ನುವಂತ ಒಂದು ಹೇಳಿಕೆ, ಅದಕ್ಕಿಂತ ಬೇರೆ ಉನ್ನತ ಶಬ್ದವನ್ನ ಬಳಸಬಹುದಿತ್ತು. ಅದನ್ನು ಆ ಶಬ್ದವನ್ನು ಕೇಳಲಿಕ್ಕೆ ನಮಗೂ ಒಂಥರ ಮುಜುಗರ ಆಗ್ತದೆ. ಹಾಗಾಗಿ ಇಂತಹ ಒಂದು ಶಬ್ದ ನಮ್ಗೆ ತುಂಬಾ ಬೇಸರ ತರ್ತದೆ. ಅದನ್ನು ನಾವು ಇಂತಹ ಶಬ್ದವನ್ನ ಎಲ್ಲರೂ ಇದನ್ನು ಸ್ವಲ್ಪ ಇದರ ಬಗ್ಗೆ ತಾರ್ಕಿಕವಾದಂತಹ ನೆಲೆಯಲ್ಲಿ ಚಿಂತಿಸಿ ಇದರ ಬಗ್ಗೆ ಒಂದು ಯೋಚನೆಯನ್ನು ಮಾಡುವುದು ಉತ್ತಮ ಅಂತ ನನ್ನ ಅನಿಸಿಕೆ. ಓಕೆ ಓಕೆ, ಇದು ರವಿ ಆನಂದ್ ಶಾಂತಿ ಅವರ ಮಾತುಗಳು. ಪ್ರಧಾನ ಅರ್ಚಕರು, ಮಾರಿಕಾಂಬ ದೇವಸ್ಥಾನ, ಅಡುಮರವಳ್ಳಿ. ಅದೇ ರೀತಿ ಸುನಿಲ್ ಕುಮಾರ್ ಬಾಜಲ್ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರರು. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಎಸ್, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಮಾನವೀಯ ಸಂದೇಶವನ್ನು ಸಾರಿರ್ತಕ್ಕಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ 167ನೇ ಜನ್ಮ ದಿನಾಚರಣೆ ಶುಭಾಶಯಗಳನ್ನ ವೀಕ್ಷಕರಿಗೆ ಸಲ್ಲಿಸ್ತಾ, ಇವತ್ತೇನು ನಾರಾಯಣ ಗುರುಗಳ ಬಗ್ಗೆ ಇವತ್ತು ತಾವಾಗಿ ನಾವು ವಿಶ್ವಗುರು ಹೇಳುವುದಕ್ಕಿಂತಲೂ ನಿಮ್ಮ ಮಾತಿನಲ್ಲೇ ಬಂತು ವಿಶ್ವ ಮಾನವ ಗುರು ಅಂತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಇವತ್ತು ನಿಂದನೆ ಮಾಡ್ತಕ್ಕಂಥ ವಿಚಾರದ ಬಗ್ಗೆ ಇವತ್ತು ಒಂದಷ್ಟು ಚರ್ಚೆಗಳು ಇವತ್ತು ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಈ ದೇಶದ ಖ್ಯಾತ ಅಂಕಣಕಾರರಾಗಿರ್ತಕ್ಕಂತಹ ರಾಮಚಂದ್ರ ಗುಹಾ ಅವರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಹೆಂಡ ಇಳಿಸುವವರ ನಾಯಕ ಅಂತಕ್ಕಂಥ ಒಂದು ಶಬ್ದ ಅಲ್ಲಿ ಬಂದಿದೆ ಅನ್ನೋದು ಈಗಾಗಲೇ ದೂರು ದಾಖಲಾಗಿದೆ. ಬೆಂಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಣವಾನಂದರವರು ದೂರುಗಳನ್ನು ದಾಖಲು ಮಾಡಿದೆ. ಪ್ರಶ್ನೆ ಇಲ್ಲಿ ಇರ್ತಕ್ಕಂಥದ್ದು ಇದು ನಿಜವಾಗಿ ದುರುದ್ದೇಶ ಪೂರ್ವಕವಾಗಿದ್ರೆ ಒಂದು ಇದನ್ನು ಅವಮಾನ ಮಾಡ್ಬೇಕಂದ್ರೆ ನಿಜವಾಗಿಯೂ ಇದು ಖಂಡನೀಯವಾದಂತ ವಿಚಾರವೇ, ಅದರಲ್ಲಿ ಡೌಟ್ ಇಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಅಷ್ಟು ದೊಡ್ಡ ಸಾಹಿತಿಗಳು, ಅಂಕಣಕಾರ ಅವರು ಬರೆದಿದ್ದ ಪುಸ್ತಕ ಅದು ಸಣ್ಣ ಪುಸ್ತಕ ಅಲ್ಲ, 898 ಪುಟಗಳಿರ್ತಕ್ಕಂತಹ ಒಂದು
ಬಹಳ ಪ್ರಮುಖವಾದಂತಹ ಮತ್ತೆ ಇತಿಹಾಸ, ಸಂಪೂರ್ಣ ಇತಿಹಾಸ ಒಳಗೊಳ್ಳಂತಹ ಒಂದು ಪುಸ್ತಕ ಅದು. ಅದರಲ್ಲಿ 284ನೇ ಪೇಜಿನಲ್ಲಿ ಈ ಒಂದು ಶಬ್ದ ಬಂದಿದೆ. ಅದು ಕೂಡ ಈ ಪುಸ್ತಕ 2007ರಲ್ಲಿ ಪಬ್ಲಿಷ್ ಆಗಿದೆ. ಹಲವಾರು ಎಡಿಷನ್ ಗಳನ್ನ ಕಂಡಿದೆ, ಎಲ್ಲಾ ಭಾಷೆಗಳಲ್ಲೂ ಬಂದಿದೆ. ಅದು ಇವತ್ತು ಯಾಕೆ ಇದು ಒಮ್ಮಿಂದೊಮ್ಮೆಲೆ ಉದ್ಭವ ಆಯಿತು ಅಂತಕ್ಕಂಥ ಪ್ರಶ್ನೆ. ನನ್ನ ಬಹಳ ನೇರವಾದಂತ ವಿಚಾರ ನೋಡಿ, ಇವತ್ತು ನಾರಾಯಣ ಗುರುಗಳ ತತ್ವ ಸಂದೇಶಗಳೇನಿದೆ ಇಡೀ ಜಗತ್ತಿಗೆ ಮಾದರಿಯಾಗುವ ರೀತಿಯಲ್ಲಿ ಇಡೀ ಮಾನವ ಕುಲ ಅದನ್ನ ಒಪ್ಕೊಳ್ತಕ್ಕಂಥ ಒಂದು ವಿಚಾರಧಾರೆಗಳು. ಅದು ಇವತ್ತು ಅವರನ್ನು ಕೂಡ ಒಂದು ವಸ್ತುವಾಗಿಟ್ಟುಕೊಂಡು ವಿವಾದವನ್ನಾಗಿ ಸೃಷ್ಟಿಸಿ ಇಡೀ ಸಮಾಜದೊಳಗಡೆ ಇವತ್ತು ಮೇಲ್ವರ್ಗದ ಜನ ಇದನ್ನು ಒಂದು ದಂಧೆಯಾಗಿ ಮಾಡಿದ್ದಾರೆ. ನಾನು ಹೇಳುವಂಥದ್ದು, ಇಲ್ಲಿನೂ ಕೂಡ ನಾರಾಯಣ ಗುರುಗಳ ನಿಂದನೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಮೇಲ್ವರ್ಗದ ಜನ ಸೃಷ್ಟಿಸ್ತಕ್ಕಂಥ ಒಂದು ವಿಚಾರ. ಇದು ಅವರೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ನೋಡಿ, ಈಗ ಇಡೀ ರಾಜ್ಯದಲ್ಲಿ ನೋಡುವಾಗ ಈಡಿಗ ಸಮುದಾಯ ಆಗಲಿ ಅಥವಾ ಈ ಕರಾವಳಿ ಭಾಗದಲ್ಲಿ ಬಿಲ್ಲವ ಸಮುದಾಯ ಬಹಳ ಪ್ರಮುಖವಾದಂತಹ ಒಂದು ಸಮುದಾಯ. ಅಂದ್ರೆ ಅವರನ್ನ ಇಟ್ಕೊಂಡು ಇವತ್ತು ಎಲ್ಲವೂ ನಡೆದಿರ್ತಕ್ಕಂಥದ್ದು. ಅವರ ಆರಾಧಿಸ್ತಕ್ಕಂತಹ ನಾರಾಯಣ ಗುರುಗಳನ್ನು ಕೂಡ ಇವತ್ತು ವಿವಾದವನ್ನಾಗಿ ಮಾಡಿಸಿ ಅವರ ಹುನ್ನಾರಗಳನ್ನ, ಅವರ ಬೇಳೆಗಳನ್ನ ಬೇಯಿಸ್ತಾ ಇದ್ದಾರೆ. ಆದ್ರೆ ಇದು ನಿಜವಾಗಿಯೂ ಇದನ್ನ ಆಳವಾಗಿ ಈಗಲೇ ಇವರಿಬ್ರು ಹೇಳಿದಾಗನೆ ಇದನ್ನು ಕಾಲ ಇಷ್ಟಕ್ಕೆ ನೋಡುದಲ್ಲ, ನಾವು ಇನ್ನಷ್ಟು ವಿಶಾಲವಾಗಿ ಇದನ್ನು ನೋಡ್ಬೇಕಾಗಿದೆ ಅನ್ನುವಂಥದ್ದು. ಸರಿ ಸರ್, ಎಸ್ 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 ಸುನೀಲ್ ಕುಮಾರ್ ಬಜಲ್ ಅವರ ಮಾತುಗಳು. ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ನಾನು ಸ್ವೀಕಾರ ಮಾಡ್ತೇನೆ, ತದನಂತರ ವಿಚಾರಕ್ಕೆ ಬರ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ ಓಕೆ, ಪ್ರಣವಾನಂದ ಸ್ವಾಮೀಜಿ ಅವರೇ, ಈಗ ಈ ಪ್ಯಾನೆಲ್ ಇರುವಂತಹ 3 ಗಣ್ಯ ವ್ಯಕ್ತಿಗಳು ಹೇಳಿರುವಂತಹ ವಿಚಾರವನ್ನು ಕೂಡ ತಾವು ಆಲಿಸಿದ್ದೀರಾ ಬಹುಶಃ, ಅಲ್ವಾ ಸರ್ ಸ್ವಾಮೀಜಿ? ಸ್ವಾಮೀಜಿ ಅವರೇ, ತಾವು ಆ ಪುಸ್ತಕವನ್ನ ಓದಿದ್ದೀರಾ? ಸ್ವಾಮೀಜಿ ಅವರೇ, ಧ್ವನಿ ಕೇಳ್ತಾ ಇದೆಯಾ? ಮಾತಾಡಲ್ಲ? ಎಸ್ ಸ್ವಾಮೀಜಿ, ಮಾತಾಡಿ. ಆ ಪುಸ್ತಕವನ್ನ ಓದಿದ್ದೀರಾ ಅನ್ನುವಂತಹ ವಿಚಾರ ತಾವು ಮೆನ್ಷನ್ ಕೂಡ ಮಾಡ್ತೀರಾ. 284 ಪುಟಗಳಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು 2007ರಲ್ಲಿ ಪ್ರಕಟವಾಗಿರುವಂತಹ ಪುಸ್ತಕ. ಎಸ್ ಸ್ವಾಮೀಜಿ, ಮಾತಾಡಿ. ಈಗ ನಮ್ಮ ಪ್ಯಾನಲ್ ಇರುವ ಗೌರವಾನ್ವಿತ ಡಿಬೇಟ್ ಮಾಡುವ ವ್ಯಕ್ತಿಗಳು ಒಂದಿಬ್ರು ಮಾತನಾಡಿದ ನಾನು ಗಮನಿಸಿದ್ದೆ. ಇದು ಬೇರೆ ಯಾರದ್ದು ಬೇಳೆ ಬೇಯಿಸೋದು ಮತ್ತೊಂದು ಮುಗುದೊಂದನ್ನು ಹೇಳತಕ್ಕಂಥ ವಿಚಾರ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇತಿಹಾಸ ಈ ರೀತಿಯಲ್ಲಿ ಪುಸ್ತಕಗಳು ಸಂಶೋಧನೆಯನ್ನೇ ಮಾಡಿ ನಮ್ಮ ಕೇರಳದ ಶಿವಗಿರಿ ಮಠದ 94-95 ಇಶ್ಯೂಲ್ಲಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆಗಿರತಕ್ಕಂತ ಡಾಕ್ಟರ್ ಶಾರ್ಗಂಗಾಧರನ್ ಡಾಕ್ಟರ್ ಅವರು ಈ ವಿಷಯವನ್ನೇ ಏನ್ ಮಾಡಿದ್ರು, ವಿಷಯಗಳು ಕೂಡ ನನ್ನ ಹತ್ರ ಇದೆ. ಮತ್ತು ಮೊನ್ನೆ ಕೂಡ ಅವರು ಸುಮಾರು ಒಂದು ತಿಂಗಳ ಹಿಂದೆ ಕೂಡ ಅವ್ರು ಏನ್ ಮಾಡಿದ್ರು, ಅವರು ಇದನ್ನ ಫೇಸ್ಬುಕ್ ಪೋಸ್ಟ್ ಕೂಡ ಮಾಡಿದ್ರು. ಇದ್ರ ಬಗ್ಗೆ ಯಾರು ಕೂಡ ಕಂಪ್ಲೇಂಟ್ ಆಗಲಿ ಮತ್ತೆ ಇದ್ರ ಬಗ್ಗೆ ಕ್ರಮ ತಗೊಳ್ಳೋದು ಯಾರು ಮಾಡ್ಲಿಲ್ಲ. ಹಾಗಾಗಿ ಔಟ್ ಆಫ್ ಕಂಟ್ರಿಯಿಂದ, ಜರ್ಮನಿಯಿಂದ, ಅಮೆರಿಕೆಂದು ಕೂಡ ನಮ್ಮ ಸಮುದಾಯದ ಕುಲಬಾಂಧವರು, ನಾರಾಯಣ ಗುರುಗಳ ಮೇಲೆ ಗೌರವ ಇರುವ ವ್ಯಕ್ತಿಗಳು ಇದು ಕಾನೂನಾತ್ಮಕವಾಗಿ ಸ್ವಾಮೀಜಿ ಅವರೇ ತಮ್ಮ ನಾವು ಮುಂದುವರಿಸಬೇಕಾಗುತ್ತೆ ಅಂತ. ಸ್ವಾಮೀಜಿ ಅವರೇ, ತಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ಸ್ವಾಮೀಜಿ ಅವರೇ. ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ, ತಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ. ಈಗ ಕೇಳ್ತಾ ಇದೆಯಾ? ಎಸ್, ಈಗ ಕೇಳಿಸ್ತಾ ಇದೆ ಸ್ವಾಮೀಜಿ ಅವರೇ. ಎಸ್, ಮಾತಾಡಿ. ಈಗ ಕೇಳ್ತಾ ಇದೆ. ಇದು 2007ರಲ್ಲಿ ಅದು ಪ್ರಕಟವಾದ್ರೂ ಸಹ 2000ರಲ್ಲಿ ಬಂದ್ರು ಸಹ ಈ ಬುಕ್ಕುಗಳನ್ನೇ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಇದಿದ್ದಿಲ್ಲ. ಈಗ ಅಮೆಝಾನ್ ಅಲ್ಲಿಯೂ ಫ್ಲಿಪ್ಕಾರ್ಟ್ ಅಲ್ಲಿಯೂ ಎಲ್ಲ ಕೂಡ ವರ್ಲ್ಡ್ ವೈಡ್ ಈ ಬುಕ್ ಸಿಗ್ತಾ ಇದೆ. ಸೊ ಆ ಒಂದು ಬುಕ್ ಅವರೇ ಹೇಳಿದ್ರು ಎಷ್ಟು 800 ಪೇಜ್ ಇದೆಯಂತ. ಅಂದ ಪೇಜ್ಗಳಿರುವ ಬುಕ್ಕುಗಳು 1 ಸಲ 2 ಸಲ 10 ಸಲ ಓದಿದಂದ್ರೆ ಏನ್ ತಪ್ಪುಗಳಿಂದ ಕಂಡುಹಿಡಿಯಕ್ ಆಗೋದಿಲ್ಲ. ಅದನ್ನ ಸಂಶೋಧನೆ ಮಾಡಿ 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 ಅದ್ರಲ್ಲಿ ಏನಿದೆ 4ನೇ ಲೈನ್ ಅಂತಕ್ಕಂಥ ಕಂಡಿಡಿದ ಪಾಯಿಂಟ್ ಮಾಡುವ ಗುರುದೇವನ ನಾರಾಯಣ ಗುರುಗಳ ಮೇಲೆ ಭಕ್ತಿ ಇರುವ ಸಾಕಷ್ಟು ಸಂಶೋಧಕರಿದ್ದಾರೆ. ಅದ್ರಲ್ಲಿ ಒಬ್ಬರೇ ಇರೋದು ಡಾಕ್ಟರ್ ಶಾರ್ಗಂಗಾಧರನ್.
ಅವರು ಈ ವಿಷಯವನ್ನು ಈಗಾಗಲೇ ಎತ್ತಿದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ದೂರನ್ನ ಯಾರು ಕೊಡ್ಲಿಲ್ಲ, ಚರ್ಚೆಗೆ ಆಸ್ಪದವಾಗಲಿಲ್ಲ. ಹಾಗಾಗಿ ಇಷ್ಟು ವರ್ಷ ಆಗಿ ಇದು ಮಾಡ್ಲಿಲ್ಲ, ಈಗ ಯಾವುದೋ ಒಂದು ಅದಲ್ಲ. ಇವತ್ತು ದೇವರನ್ನೇ ಕೂಡ ಅವಹೇಳನಕಾರ್ಯವಾಗಿ ಬುಕ್ ಬರೆದಕ್ಕೋಸ್ಕರ ಅದು ಮುಟ್ಟುಗೋಲಾಗಿದೆ, ಅದು ಬ್ಯಾನ್ ಮಾಡಿದ್ದಾರೆ. ಅನಂತರ ಆ ಪದಗಳನ್ನ ತಿದ್ದುಪಡಿಸಿದ್ದಾರೆ. ಆಮೇಲೆ ರಾಮ್ ಗೋಪಾಲ್ ವರ್ಮೆ ಅಂತಕ್ಕಂಥದ್ದು ನಿರ್ದೇಶಕ ಬಾಂಬೆಲಿ ಇರ್ತಾರೆ, ಅವರು ಕೂಡ ಗಣಪತಿ ಬಗ್ಗೆ ಅದಕ್ಕೂ ಕೂಡ ನಾವು ಅಬ್ಜೆಕ್ಷನ್ ಮಾಡಿದ್ವಿ. ಸುಮಾರು 4-5 ಬುಕ್ಗಳ ಮೇಲೆ ನಾನೇನ್ ಮಾಡಿದೆ, ಅಬ್ಜೆಕ್ಷನ್ ಮಾಡಿದೆ. ಯಾಕೆಂದ್ರೆ ನಮ್ಮ ಧಾರ್ಮಿಕ ಭಾವನೆ ಧಕ್ಕೆ ತಂದ ಸಮಯದಲ್ಲಿ ಇದನ್ನ ವಿವಾದ ಆಗುತ್ತೆ, ಅದಾಗುತ್ತೆ, ಇದಾಗೋದಕ್ಕಿಂತ ಇದು ಜನರ ಸಾರ್ವಜನಿಕರ ಮುಂದೆ ಇಟ್ಟು ಇಂಥ ಮುಂದಿನ ದಿನಗಳಲ್ಲಿ ಆದ್ರೂ ಕೂಡ ಆಗಬಾರದು. ಇತಿಹಾಸ ಬರಹಗಾರಾಗಲಿ ಸಾಹಿತಿಗಳಾಗಲಿ ಅವರು ಬರೆಯುವುದು ಸಮಾಜಕ್ಕೆ ಅನುಕೂಲವಾಗಬೇಕು, ಸಮಾಜದ ಹೇಳಿಕೆಗೋಸ್ಕರ ಆಗಬೇಕು. ಅದು ಗೊಂದಲ ಆಗುವ ಹೇಳಿಕೆಗಳನ್ನೇ ಯಾರು ಬುಕ್ಕನ್ನೇ ಎಲ್ಲಿಯೂ ಕೂಡ ಬಿಡುಗಡೆ ಆಗಬಾರದು. ಆ ಒಂದು ಹಿನ್ನೆಲೆ ಮಾಡತಕ್ಕಂಥದ್ದು. ಮತ್ತು ಅವ್ರಿಗೆ ಹೇಳಿದಾಗೆ ಅವರನ್ನೇ ಕರಾವಳಿ ಅವರನ್ನೇ ಹಿಡ್ಕೊಂಡು ವಿವಾದ ಸೃಷ್ಟಿಸಿ ಅದಲ್ಲ. ಇದು ಅವರ ಬುಕ್ಕೇ ಸತ್ಯ, ಅವರು ಬರೆದಿರೋದು ಸತ್ಯ. ಸ್ವಾಮೀಜಿ ಅವರೇ, ತಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ. ಅರುಣ್ ಉಳ್ಳಾಲ್ ಅವರು ಜೊತೆಗೆ ಸುನೀಲ್ ಕುಮಾರ್ ಬಜಲ್ ಅವರು, ರವಿ ಆನಂದ್ ಶಾಂತಿ ಅವರಿದ್ದಾರೆ ಅಂಡ್ ಟೆಕ್ನಿಕಲ್ ಟೀಮ್. ಬೇಗ ಸ್ವಾಮೀಜಿಯನ್ನು ಕರೆಕ್ಟ್ ಮಾಡಿ. ಎಗೇನ್ ಇಲ್ಲಿ ಕೇಳ್ತಾ ಇರುವಂತಹ ವಿಚಾರ, ಹೆಂಡ ಇಳಿಸುವವರ ನಾಯಕ ಅಂತ ಬಂದಾಗ ಇಲ್ಲಿ ಆರ್ಯ ಈಡಿಗ ಬಿಲ್ಲವರ ಆರಾಧ್ಯ ದೇವರು ಮಾತ್ರ ಅಲ್ಲ, ಇಡೀ ನಮ್ಮ ಜಾತಿ ಭೇದ ಭಾವ ಮರೆತು ನಾರಾಯಣ ಗುರುಗಳನ್ನು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ, ನಾವೆಲ್ಲರೂ ಕೂಡ ಆರಾಧನೆಯನ್ನು ಮಾಡ್ತೇವೆ. ಇಲ್ಲಿ ಹೆಂಡ ಇಳಿಸುವವರ ನಾಯಕ ಅಂತ ಬಂದಾಗ ಅರುಣ್ ಉಳ್ಳಾಲ್ ಅವರು ಯಾವ ರೀತಿ ನೋಡ್ತೇನೆ ಅಂದ್ರೆ, ತಾವು ಆಗ್ಲೇ ಹೇಳ್ದಾಗೆ ಈ ಕಲಿಮೂರುನು ಅಂತ ಬಂದಾಗ ನಮ್ಮ ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿ ಅಲ್ವಾ ಬಿಲ್ಲವ ಸಮುದಾಯದಕ್ಕೆ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ವಿಚಾರವನ್ನ ಇವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ ತಾವು ಹೇಳಿದ್ದೀರಾ. ಎಸ್, ದೊಡ್ಡ ಮಟ್ಟದ ದೇಶ ಕಂಡಂತಹ ಅದ್ಭುತವಾಗಿರೋ ಲೇಖಕರು, ನೋ ಡೌಟ್, ಅದರಲ್ಲಿ ಪರವಾಗಿಲ್ಲ, ನಾವು ಯಾವತ್ತೂ ಕೂಡ ಗೌರವ ಕೊಡ್ತೇವೆ. ಆದ್ರೆ ಬರವಣಿಗೆಯ ವಿಚಾರಗಳಲ್ಲಿ ಈ ಒಂದು ಪದ ಬಳಕೆ ಜೊತೆಗೆ ಈ ಒಂದು ಹೆಂಡ ಇಳಿಸುವವರ ನಾಯಕ ನಿಜವಾಗ್ಲೂ ಕೂಡ ಇಲ್ಲಿ ಅವಮಾನ ಮಾಡಲಾಗಿತ್ತ ಅನ್ನುವಂಥ ಪ್ರಶ್ನೆ ಕೂಡ ನನಗೆ ಈಗ ಬರ್ತಾ ಇದೆ. ತಾವು ಪ್ರಥಮವಾಗಿ ಕೊಟ್ಟಂತ ರಿಯಾಕ್ಷನ್ ಮೇಲೆ ನಾನು ಈ ಪ್ರಶ್ನೆನ ಕೇಳ್ತಾ ಇದ್ದೇನೆ. ಹೌದಾಗಾದ್ರೆ ಇಲ್ಲಿ ಅವಮಾನ ಆಗಿದೆ ಅನ್ನುವಂಥ ಪ್ರಶ್ನೆ. ಎಸ್, ಈ ಬರವಣಿಗೆ ಎಂಬುದು ಸುಲಭದ ಕೆಲಸ ಅಲ್ಲ, ಅದೊಂದು ಸಂವೇದನೆ, ಅನೇಕ ಭಾವನೆಗಳ ಜೊತೆ ಮಾಡುವಂಥ ವ್ಯವಹಾರ ಅದು. ಒಮ್ಮೆ ಬರೆದು ಬೆಳಕಿಗೆ ಬಂದರೆ, ಪ್ರಕಾಶನಕ್ಕೆ ಬಂದರೆ ಅದು ಜಗತ್ತಿನ ಸೊತ್ತಾಗ್ತದೆ. ಬರೆಯುವ ತನಕ ಅದು ಲೇಖಕರ ಸೊತ್ತು, ಬರೆದ ನಂತರ ಆ ವಿಚಾರಗಳೆಲ್ಲ ಅದಕ್ಕೆ ಒಂದು ಕಾಪಿರೈಟ್ ಮಾತ್ರ ನಾವು ಇಟ್ಟುಕೊಳ್ಬೋದೇ ಹೊರತು ಆ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲ ಆಗುಹೋಗುಗಳು ಕೂಡ ಜಗತ್ತಿದ್ದು, ಸಮಾಜದ್ದು. ಹಾಗಾಗಿ ಬರವಣಿಗೆಯ ಬಗ್ಗೆ ಸೂಕ್ಷ್ಮತೆಗಳನ್ನು ಇಟ್ಟುಕೊಂಡಾಗ ಮಾತ್ರ ಅದು ನಿತ್ಯ ನಿರಂತರವಾಗಿ ಒಂದು ಶಾಶ್ವತವಾಗಿರುವಂತಹ ದಿನಗಳನ್ನು ನೋಡ್ತದೆ. ಈ ಎಲ್ಲ ಮಾತುಗಳು ಬರವಣಿಗೆಯ ಸೂಕ್ಷ್ಮತೆಗಳು ಗೊತ್ತಿಲ್ಲ ಅಥವಾ ಬರವಣಿಗೆಯ ಸಂವೇದನೆಗಳ ಬಗ್ಗೆ ಅರಿವಿಲ್ಲ, ತಿಳಿವಿಲ್ಲ ಅಂತ ಖಂಡಿತವಾಗಿಯೂ ರಾಮಚಂದ್ರ ಗುಹ ಅವರ ಬಗ್ಗೆ ನಾವು ಹೇಳುವಾಗಿಲ್ಲ. ಏಕೆಂದರೆ ಆ ಬಗ್ಗೆ ಅವರು ಸಾಕಷ್ಟು ಕೃಷಿಯನ್ನು ಮಾಡಿರುವವರು. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಅನೇಕ ಸಾಹಿತಿಗಳಿಗೆ, ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ, ಇತರ ಕ್ಷೇತ್ರದಲ್ಲೂ ಇಂತಹ ಭಿನ್ನಮತೀಯರಿದ್ದಾರೆ, ಅವರಿಂದ ಭಿನ್ನಾಭಿಪ್ರಾಯಗಳು ಬರುವುದೂ ಇದೆ. ಆದರೆ ಸಾಹಿತ್ಯ ಕ್ಷೇತ್ರ ಎಂಬುದು ಒಂದು ಹೃದಯ ಭಾಷೆಯ ನೇರ ಅಭಿವ್ಯಕ್ತಿಯಾಗಿರುವ ಕಾರಣ ಅಂತಹ ಸಂದರ್ಭದಲ್ಲಿ ಅನೇಕರು ಕೆಲವರನ್ನು ಮೆಚ್ಚಿಸುವುದಕ್ಕೆ ಅಥವಾ ತಮ್ಮ ಕೃತಿ ಆದಷ್ಟು ಬೇಗ ಸೇಲ್ ಆಗ್ಲಿ ಎನ್ನುವಂತಹ ಅಗ್ಗದ ಆಲೋಚನೆ. ಒಪ್ಕೊಳ್ತೀರಾ ಹೆಂಡ ಇಳಿಸುವವರ ನಾಯಕ ಅಂತ ಬಂದಾಗ? ಇಲ್ಲ, ಖಂಡಿತವಾಗಿ ಆ ಶಬ್ದ ಪ್ರಯೋಗ ಈಗ ಒಂದು ದಿಕ್ಕಿನಿಂದ ನೋಡಿದಾಗ ನಾನು ಆಗಲೇ ಹೇಳಿದೆ, ಅದು ಸಮುದಾಯ ನಿಷ್ಠವಾಗಿರುವಂತಹ ಹೇಳಿಕೆ. ನಾರಾಯಣ ಗುರುಗಳನ್ನು ಹೆಸರಿಸುವುದಕ್ಕೆ, ಉಲ್ಲೇಖಿಸುವುದಕ್ಕೆ ಅಥವಾ ಅವರ ಹೆಗ್ಗಳಿಕೆಯ ಬಗ್ಗೆ ಹೇಳುವುದಕ್ಕೆ, ಅವರನ್ನು ಗುರುತಿಸುವುದಕ್ಕೆ ಬೇರೆ ಬೇರೆ ಭಾಷೆಗಳಿವೆ. ನಾರಾಯಣ ಗುರುಗಳನ್ನು ಕೇರಳದವರು ಸಾಮಾಜಿಕ ಕ್ರಾಂತಿಕಾರ ಅಂತ ಹೇಳ್ಬೋದು, ಅಥವಾ ಈಡಿಗ ಸಮುದಾಯದ, ಹೀಗೆ ಬೇರೆ ಬೇರೆ ಗುರುತುಗಳಿವೆ, ಅವರಿಗೆ ಅಸ್ಮಿತೆಗಳಿವೆ. ಆದರೆ ಅವರು ಸಮುದಾಯದಿಂದ ನಾಯಕನನ್ನು ಗುರುತಿಸಿದ್ದಾರೆ ಆ ಹೇಳಿಕೆ ಮೂಲಕ. ಇದು ನಾವು ಹೌದು. ಈಗ ನಾರಾಯಣ ಗುರುಗಳನ್ನು ಅವರ ವಿಚಾರದ ಮೂಲಕ ಗುರುತಿಸುವುದು ಬೇರೆ, ಇದು ಅವರು ಪ್ರತಿನಿಧಿಸುವ ಅಥವಾ ಇವತ್ತು ನಾವು ಒಂದು ಕುಲಗುರು ಎನ್ನುವ ಅರ್ಥದಲ್ಲಿ ಪ್ರತಿನಿಧಿಸುವಂತಹ ಸಮುದಾಯದ ಮುಖೇನವೇ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ನಾನು ಹೇಳುವಂಥದ್ದೇ, ಆ ಹೇಳಿಕೆ ಬಂದಂಥ ಸಂದರ್ಭದ ಬಗ್ಗೆ ಕೆಲವು ಸೂಕ್ಷ್ಮತೆಗಳನ್ನು ನಾವು ಗಮನಿಸಬೇಕು. ಏಕಾಗಿ ಅದೇ ಶಬ್ದದಲ್ಲಿ ಬಳಸಿದರೆ, ಮತ್ತು ಅದು ಕನ್ನಡ ಪುಸ್ತಕವೇನಲ್ಲ, ಆ ಹೆಂಡ ಎಂಬ ಶಬ್ದ ಹೇಗೆ ಅನುವಾದ ಆಗಿದೆ ಎಂಬುದು ಕೂಡ ನನ್ನ ಮಾತು.
ಏಕೆಂದ್ರೆ ಅದು ಅದರಲ್ಲಿ ಹೆಂಡ ಇಳಿಸಿದ ಏರು ಅಂಚ ಬರೆಯರಿಗೆ ಅಂತ ನಾವು ಬೊಬ್ಬೆ ಹಾಕುವಾಗಿಲ್ಲ. ಹೆಂಡ ಎಂಬುದನ್ನು ಅನುವಾದ ಮಾಡುವವನ ಜವಾಬ್ದಾರಿ ಕೂಡ ಹೌದು. ಅದನ್ನು ಶೇಂದಿಯೋ ಅಥವಾ ಇನ್ನೂ ಗೌರವಪೂರ್ವಕವಾಗಿ ಅಮೃತ ಎಂದೋ ಅಥವಾ ಕಲಿ ಎಂದೋ, ಹೀಗೆ ಬೇರೆ ಬೇರೆ, ಕಳ್ಳು ಎಂಬ ಶಬ್ದ ಉಂಟು, ದ್ರಾವಿಡ ಶಬ್ದ, ಬೇರೆ ಬೇರೆ ರೀತಿಯಲ್ಲಿ ಅನುವಾದ ಮಾಡುವಂತಹ ಸಾಧ್ಯತೆಗಳಿತ್ತು. ಹಾಗಾಗಿ ಇದರ ಒಂದು ಪಾಲಿನ ಅಪಕೀರ್ತಿ ಅದನ್ನು ಅನುವಾದ ಮಾಡಿದವರಿಗೆ, ಅದು ಯಾರಂತ ನನಗೆ ಗೊತ್ತಿಲ್ಲ, ಅನುವಾದ ಮಾಡಿದವರಿಗೆ ಸಲ್ತದೆ. ಬಹುಶಃ ನನ್ನ ಎಣಿಕೆ ಮತ್ತು ಗ್ರಹಿಕೆಯ ಒಂದು ನೆಲೆಯಲ್ಲಿ ಹೇಳುವುದಾದ್ರೆ ಆ ಕೃತಿ ಕನ್ನಡಕ್ಕೆ ಅನುವಾದ ಆಗ್ಲಿಲ್ಲ. ಇದು ನಾವು ಗಮನಿಸಬೇಕಾಗಿರೋ ವಿಷಯ. ಮತ್ತೆ ಆ ಹೇಳಿಕೆಗೆ ಅನುವಾದ ಆಯ್ತು ಎಂಬುದು ನನ್ನ ಪ್ರಶ್ನೆ. ಕನ್ನಡಕ್ಕೆ ಅನುವಾದ ಆಗಿಲ್ಲ, ಆದ್ರೂ ಕೂಡ ಹೆಂಡ ಇಳಿಸುವವರ ವಿಚಾರ ಯಾಕೆ ಬಂತು ಅನ್ನೋ ಬಂತು. ಏಕೆಂದ್ರೆ ನಾನು ಆ ಕೃತಿಯಲ್ಲಿ ಅನೇಕ ಮಹತ್ವದ ಅಂಶಗಳು ಇರಬಹುದು, ಅವೆಲ್ಲವನ್ನು ಕನ್ನಡಕ್ಕೆ ಇಳಿಸುವ ಅಥವಾ ಏರಿಸುವ ಕೆಲಸವನ್ನು ಮಾಡುವ ಬದಲು ಈ ಹೇಳಿಕೆಯನ್ನು ಮಾತ್ರ ಏಕೆ ಅನುವಾದ ಮಾಡಿದ್ರು, ಅದನ್ನು ಅನುವಾದ ಮಾಡುವಾಗ ಏಕೆ ಆ ಶಬ್ದವನ್ನು ಬಳಸಿದ್ರು, ಅದನ್ನು ಶೇಂದಿ ಇಳಿಸುವವರ ನಾಯಕ ಅಥವಾ ಮೂರ್ತೆಗಾರಿಕೆಯನ್ನು ನಂಬಿರುವವರ ನಾಯಕ ಎಂಬುದಾಗಿಯೂ ಅನುವಾದ ಮಾಡಬಹುದಿತ್ತು. ಹಾಗಾಗಿ ಅನುವಾದಕಾರನು ಒಂದು ಅರ್ಥದಲ್ಲಿ ಇದಕ್ಕೆ ಕಾರಣ ಅಂತ ವಿಚಾರವನ್ನ ಸ್ವಲ್ಪ ಸುವಿಸ್ತಾರವಾಗಿ ನಾವು ಮಾತನಾಡಿದಾಗ ನಾನು ರವಿ ಅನಂತ್ ಶಾಂತಿ ಅವ್ರ ಜೊತೆ ಕೇಳಬೇಕು. ಸರ್, ರವಿ ಅನಂತ್ ಶಾಂತಿ ಅವರು ಸ್ವಲ್ಪ ಸುವಿಸ್ತಾರವಾಗಿ ಮಾತನಾಡಿದಾಗ ಕನ್ನಡಕ್ಕೂ ಕೂಡ ಅನುವಾದ ಆಗಿಲ್ಲ ಅನ್ನುವಂತಹ ವಿಚಾರ ಬಂದಾಗ, ಜೊತೆಗೆ ಎಸ್ ಸರ್ ಲೈನ್ ಅಲ್ಲಿ ಇದ್ದೀರಾ ಸರ್? ಹನುಮಂತೆ ಅವರು. ಹಾ ಸರ್, ಲೈನ್ ಅಲ್ಲಿ ಇದ್ದೀನಿ. ನಮಸ್ತೆ ನಮಸ್ತೆ. ಸಾರಿ ಸರ್, ಸಾರಿ ತಾಂತ್ರಿಕವಾಗಿರುವಂತಹ ಸಮಸ್ಯೆ, ದಯಮಾಡಿ ಕ್ಷಮಿಸಬೇಕು. ಮಾತಾಡಿ ಸರ್, ಮಾತಾಡಿ ಹನುಮಂತ ಅವರೇ. ಹಾ ಸರ್, ಏನಿಲ್ಲ, ಈಗ ನೋಡಿ, ನಾವೊಬ್ಬ ಶಿಕ್ಷಕನಾಗಿದ್ದುಕೊಂಡು ಮಕ್ಕಳಿಗೆ ಕೆಲವೊಂದನ್ನ ಒಂದು ಚಿಕ್ಕ ಒಂದು ಪುಟ್ಟ ಲೇಖನವನ್ನ ಕೊಟ್ಟು ಅದಕ್ಕೆ ಶೀರ್ಷಿಕೆ ಕೊಡ್ರಿ ಅನ್ನಂತ ಒಂದು ಚಿಕ್ಕ ಚಟುವಟಿಕೆಯನ್ನು ಮಕ್ಕಳಿಗೆ ಮಾಡ್ತೀವಿ ಸರ್ ನಾವು. ಆಗ ನಾವು ಮಕ್ಕಳಿಗೆ ಯಾವ್ದನ್ನ ಗಮನಿಟ್ಟು ಹೇಳ್ತೀವಪ್ಪ ಅಂತಂದ್ರೆ, ಆ ಶೀರ್ಷಿಕೆಯನ್ನು ಕೊಡುವಾಗ್ಲೂ ಕೂಡ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಅದು ಧಕ್ಕೆ ಆಗ್ಲಾರ್ದಾಗೆ ಇರಬೇಕು ಅನ್ನುವಂಥದ್ದನ್ನು ಕೂಡ ಒತ್ತಿ ಕೊಟ್ಟು ಹೇಳ್ತೀವಿ ಸರ್ ನಾವು. ಇದನ್ನ ಈ ರೀತಿಯಾಗಿ ಪ್ರಾಥಮಿಕ ಶಾಲೆಯ ಒಬ್ಬ ಮಗುವಿಗೆ ನಾವು ಹೇಳ್ತಕ್ಕಂಥ ಪದ್ಧತಿ ಇದ್ದಿರುವಾಗ, ಈಗ ನೋಡಿ ಸಮಾಜದಲ್ಲಿ ಗಣ್ಯರಂತ ಎನಿಸಿಕೊಂಡಿರ್ತಕ್ಕಂಥವ್ರು, ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿಯನ್ನ ಮಾಡಿರ್ತಕ್ಕಂಥವ್ರು ಈ ರೀತಿಯಾಗಿ ಒಬ್ಬ ಹೆಂಡ ಇಳಿಸುವ ನಾಯಕನ ಅವರು ಅಂತ ಹೇಳಿದಂಥದ್ದು ಅದು ಎಷ್ಟೊಂದು ನಮ್ಮ ಮನಸ್ಸಿಗೆ ನೋವುಂಟು ಮಾಡಿದೆ ಅಂತಂದ್ರೆ, ಇವತ್ತಿನ ದಿನ ನಮ್ಗೆ ಉಗ್ರವಾದ ಪ್ರತಿಭಟನೆ ಮಾಡ್ಬೇಕು ಅನ್ನುವಂತ ಮಟ್ಟಕ್ಕೆ ನಾವು ಬರ್ತಾ ಇದೀವಿ ಸರ್. ಈ ರೀತಿ ನಮ್ಮ ಮನಸ್ಸಿಗೆ ಬಹಳ ಆಘಾತ ಆಗಿದೆ ಸರ್. ಯಾಕಂದ್ರೆ ಸಮಾಜದಲ್ಲಿ ನಾವು ಸಾಹಿತ್ಯವನ್ನು ಗೌರವಿಸ್ತೀವಿ, ಸಾಹಿತ್ಯ ಕೃಷಿಯನ್ನ ಸಾಕಷ್ಟು ಕೃತಿಗಳನ್ನು ಓದ್ತಾ ಇದ್ದೀವಿ. ಆದ್ರೆ ಈ ರೀತಿಯಾಗಿ ಒಬ್ಬ ಯಾವುದೇ ಜಾತಿಯನ್ನು ಕೂಡ ಹೆಚ್ಚಿನ ಮಟ್ಟಿಗೆ ಅವರು ನೆಚ್ಚಿಕೊಂಡು ಹೇಳಿರ್ತಕ್ಕಂಥವ್ರಲ್ಲ. ಇಡೀ ಹಿಂದುಳಿದ ವರ್ಗ ಅಥವಾ ಯಾರಾದ್ರೂ ಕೂಡ ಆರ್ಥಿಕವಾಗಿ ದುರ್ಬಲರಾಗಿದ್ರೆ ಅವರನ್ನ ಮೇಲೆತ್ತುವ ಕೆಲಸ ಆಗಿರ್ತಕ್ಕಂಥದ್ದು ನಾರಾಯಣ ಗುರುಗಳ ಕೆಲಸ. ಇವತ್ತಿನ ದಿನ ನಾವೆಲ್ಲ ನೋಡ್ತಾ ಇದ್ದೀವಿ, ಕೇರಳದಂತ ಒಂದು ರಾಜ್ಯ ಸಂಪೂರ್ಣ ಇವತ್ತಿನ ದಿನ ಸಾಕ್ಷರತೆ ಆಗಿರ್ತಕ್ಕಂಥದಕ್ಕೆ ಮೂಲ ಬುನಾದಿ ಕಾರಣನೇ ನಮ್ ನಾರಾಯಣ ಗುರುಗಳು ಸ್ವಾಮಿ. ಅಂತದ್ರಲ್ಲಿ ನಾವು ಅಂತ ನಾಯಕನನ್ನ ಈ ರೀತಿಯಾಗಿ ಹೋಲಿಸ್ತೀವಿ ಅಂತಂದ್ರೆ ನಮ್ಮ ಮನಸ್ಥಿತಿ ಹೇಗಿದೆ, ಒಬ್ಬ ಲೇಖಕನ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನಾವೆಲ್ಲರೂ ಪ್ರಜ್ಞಾವಂತ ನಾಗರಿಕರು ಆಲೋಚನೆ ಮಾಡಬೇಕಾಗ್ತದೆ ಸರ್. ಸರಿ ಹನುಮಂತ ಅವರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಹನುಮಂತ ಅವರೇ, ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ಎಸ್ ಸರ್, ಪ್ರಣವಾನಂದ ಸ್ವಾಮೀಜಿಯವರೇ ಧ್ವನಿ ಕೇಳ್ತಾ ಇದ್ದೆ ಸ್ವಾಮೀಜಿ? ಸ್ವಾಮೀಜಿಯವರೇ ಧ್ವನಿ ಕೇಳ್ತಾ ಇದೆಯಾ? ಓಕೆ ಸ್ವಾಮೀಜಿಯವರು, ತಮ್ಮ ಆಡಿಯೋ ಮ್ಯೂಟ್ ಆಗಿದೆ, ಅದನ್ನು ದಯಮಾಡಿ ಆನ್ ಮಾಡಿ ಸ್ವಾಮೀಜಿ. ಒಂದು ಸೆಕೆಂಡ್ ಕೇಳಿ. ಎಸ್ ಮಾತಾಡಿ ಸ್ವಾಮೀಜಿ ಅವರೇ. ತಾವಾಗ್ಲೇ ಮಾತಾಡ್ತಿದ್ರಿ, ಅಂದ್ರೆ ನನ್ನ ಪ್ರಶ್ನೆ, ಇಲ್ಲಿ ಇರುವಂತಹವರ ಪ್ರಶ್ನೆಯೂ ಕೂಡ ಅದೇ, ಸಂಪೂರ್ಣವಾಗಿರುವಂತಹ ಪುಸ್ತಕವನ್ನ ತಾವು ಓದಿದ್ದೀರಾ ಹೇಗೆ, ಅಥವಾ ಕೇವಲ ಒಂದು 284 ಪುಟದಲ್ಲಿ ಇರುವಂತಹ ವಿಚಾರ ಅದನ್ನ ತಾವು ಹೇಳ್ತಾ ಇದ್ದೀರಾ? ಜೊತೆಗೆ ಇದು ಕನ್ನಡಕ್ಕೆ ಅನುವಾದ ಆಗಿಲ್ಲ ಅನ್ನುವಂತಹ ವಿಚಾರ 2007ರಲ್ಲಿ ಪ್ರಕಟವಾಗಿತ್ತು, ಈಗ ಯಾಕೆ ಏಕಾಏಕಿಯಾಗಿ ಸುದ್ದಿ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಎಸ್ ಸ್ವಾಮೀಜಿ. ಈಗ ಅಕ್ಕಿ ನೀರಲ್ಲಿ ಹಾಕಿ ಬಿಸಿ ಸ್ಟವ್ ಇಲ್ಲಿ ಹಾಕಿದ ಮೇಲೆ ಅದು ಬೆಂದಿದೆಯಾ ಬೇಯಿಸಿದೆಯಾ ಅಂತ ನೋಡಕ್ಕೆ ಇಡೀ ಅಕ್ಕಿಗಳನ್ನ ನೋಡಕ್ ಇಡೀ ತಗೊಂಡ್ ನೋಡಕ್ ಅವಶ್ಯಕತೆ ಇಲ್ಲ. ಅದ್ರಿಂದ ಒಂದು ಪೀಸ್ ತಗೊಂಡ್ ನೋಡ್ತೀವಿ, ಏನಂತ ಇದು ಬೆಂದಿದೆಯಾ ಇಲ್ವಾ ಅಂತಕ್ಕಂಥದ್ದು. ಹೌದಾ ಇಲ್ವಾ? ಒಂದು ಬುಕ್ಕನ್ನೇ ಆತರ ಹೀನಾಯವಾಗಿ ಬುಕ್ಕನ್ನ ಬರೆದು ಅಂತ ಬುಕ್ಗಳು ಓದಕ್ಕೆ ನಮಗೇನು ಹುಚ್ಚಿಡ್ತದೆ ಆ ಬುಕ್ಕೇನು ಓದಕ್ಕೆ, ಅದು ಕೇಳಕ್ಕೆ ಬೇರೆ ಯಾರು? ನಾವು ಓದುವೆ, ನಾವು ಅದ್ರ ತಪ್ಪೇನಿದೆ ಆ ತಪ್ಪು ಬರೆದ ನಾವು ಹೇಳ್ತೇವೆ, ಆ ತಪ್ಪರ ಕಂಪ್ಲೇಂಟ್ ಕೊಡ್ತೀವಿ. ಅದ್ರ ಕಾನೂನಾತ್ಮಕವಾಗಿರತಕ್ಕಂತ ಅದಕ್ಕೆ ಇಲ್ಲಿ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದಲ್ಲಿ ಅದು ಹಕ್ಕಿದೆ.
ನೀವು ಅದು ಫುಲ್ ಬುಕ್ ಓದಬೇಕು, ಅದು ಓದಿ ಇಂಥ ನೀಚ ಬುಕ್ಗಳನ್ನೇ ಓದಕ್ಕೆ ನಮಗೇನು ಹುಚ್ಚಿದೆಯಾ? ಹಾಗಾಗಿ ಸ್ವಾಮೀಜಿ ಅವರ ಜೊತೆಗೆ ನಾವು ಈಗ 2007 ಆಗಿರ್ಬೋದು, 2005 ಆಗಿರ್ಬೋದು, ಅದಲ್ಲೇ ಇಲ್ಲಿ ಪ್ರಶ್ನೆ. ಇಲ್ಲಿ ಪ್ರಶ್ನೆನು ನೀವು ಒಬ್ಬ ಲೇಖಕನಾಗಿ ನಿಮ್ಮ ಸಾಕಷ್ಟು ಲೇಖನಗಳನ್ನೇ ಈ ತರ ವಿವಾದಕ್ಕೆ ಗುರಿಯಾಗಿದೆ, 1-2 ಲೇಖನಗಳಲ್ಲ. ಹಾಗಾಗಿ ಇದು ಬೇಕು ಅಂತ ಹೇಳಿ ಈ ರೀತಿಯಲ್ಲಿ ಹಿಂದುಳಿದ ಸಮಾಜದ ಒಬ್ಬ ಗುರುಗಳನ್ನ, ನಾಯಕನಲ್ಲ, ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈಸ್ ನಾಟ್ ಲೀಡರ್, ಅವರು ನಮ್ಮ ಗುರುಗಳು, ಅವರು ನಮ್ಮ ದೇವರು, ಅವರನ್ನೇ ಆ ರೀತಿಯಲ್ಲೇನೆ ಹೇಳಬೇಕಾಗುತ್ತೆ. ಅದರಲ್ಲಿ ತಪ್ಪು ಕಂಡಿಡ್ದ 4 ಲೈನ್ ಇಲ್ಲ, 1 ಲೈನ್ ನಮ್ಗೆ ಗೊತ್ತಿದೆ. ಇಲ್ಲಿ ಬೇರೆ ಬೇರೆ ಸಮಯದಲ್ಲಿ ಯಾರ್ಯಾರ ಬುಕ್ ಬರೆದಕ್ಕೆ 1 ಲೈನ್ ಅನ್ನ ತಪ್ಪಾಯದಕ್ಕೋಸ್ಕರ ಏನೇನಾಗಿದ್ದೆ ಅಂತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಸಾಕಷ್ಟು ಉದಾಹರಣೆಗಳಿದೆ. ಹಾಗಾಗಿ ಬುಕ್ ನಾನು ಫುಲ್ ಓದಬೇಕು ಅಗತ್ಯ ಇಲ್ಲ. ಬುಕ್ ಓದಿ ನಮ್ಮ ಕೇರಳದ ಶಿವಗಿರಿ ಮಠದಲ್ಲಿ 1994 ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆಗಿರತಕ್ಕಂತ ಡಾಕ್ಟರ್ ಶಾರ್ಗಂಗಾಧರನ್ ಅವರು ಸಂಶೋಧನೆ ಮಾಡಿ ಸಾಕಷ್ಟು, ಯಾಕಂದ್ರೆ 800 ಪೇಜ್ 1000 ಪೇಜ್ ಇರತಕ್ಕಂತ ಈ ಬುಕ್ ಒಂದೇ ಸಲ ಓದೋದಕ್ಕೆ ತಪ್ಪು ಕಂಡುಹಿಡಿಯಕ್ಕಾಗುದಿಲ್ಲ, ಸರಿ ಕಂಡುಹಿಡಿಯಕ್ಕಾಗುದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಸಮಾಜಕ್ಕೆ, ಯಾವುದೋ ಸಮಾಜಕ್ಕಾಗಿ ನಾರಾಯಣ ಗುರುಗಳಿಗೆ ಅಪಮಾನ ಮಾಡಿರೋದು ಇಡೀ ಆರ್ಯ ಸಮಾಜಕ್ಕೆ ಅಷ್ಟಲ್ಲ, ಇಡೀ ನಮ್ಮ ಅವರನ್ನೇ ದೇವರಿತ್ತು ಸಮಾನವಾಗಿ ನೋಡೋರಿಗೆ ಸಾಕಷ್ಟು ನೋವಾಗಿರುತ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಇದು 2007 ಬಂದವು, 2000 ಅದು ಯಾರಿಗೆ ಹಾಕಿದೆ? ನೀವು ತಪ್ಪು ಬಗ್ಗೆ ಹೇಳಿ, ಅದ್ರ ತಪ್ಪಿದೆಯೋ ಇಲ್ವೋ? ಹಂಗಂದ್ರೆ ನಾರಾಯಣ ಗುರುಗಳ ಬಗ್ಗೆ ಬರೆದ ಸರಿನಾ? 7 ವರ್ಷ ಆಯ್ತು, ಈಗ ಎಷ್ಟು 14 ವರ್ಷ 15 ವರ್ಷ ಆಯ್ತು, ಆ ತಪ್ಪು ಹೋಗ್ಬಿಡ್ತವ? ಯಾವತ್ತು ತಪ್ಪುಗಳು ಇತಿಹಾಸಗಳ 100 ವರ್ಷಗಳಾಗ್ಲಿ ತಪ್ಪುಗಳೇ ಅದು ಕಾನೂನಿನ ಮುಂದೆ, ಯಾವುದೋ ಒಂದು ಕೇಸ್ ಕಾನೂನಿನ ಮುಂದೆ ಕೋರ್ಟ್ ಮುಂದೆ ಬಂದಾಗ ಅದು ಇತ್ಯರ್ಥ ಆಗ್ಬೇಕಂದ್ರೆ 25 ವರ್ಷ 30 ವರ್ಷ ಬೇಕಾಗುತ್ತೆ. ಅದಕ್ಕೆ ಅರ್ಥ ಏನು? there is offense is the stay continue. ಆಫೆನ್ಸ್ ಅಲ್ಲೇ ಇರುತ್ತದೆ. ಆಫೆನ್ಸ್ ಅನ್ನ ನೀವು ಲೇಟ್ ಆಯ್ತು ಅಲ್ಲೇ ಅದು ಹಿಂಗ ಹೋಯ್ತು ಅಂತಕ್ಕಂಥ ನಾವು ಒಪ್ಪಕ್ಕೆ ಆಗೋದಿಲ್ಲ. ಇಲ್ಲಿ ಯಾರನ್ನೇ ಅವ್ರು ಹೇಳಿದ್ರು, ಅವರೊಬ್ರು ಗೌರವಾನ್ಯದ ಒಬ್ಬ ಡಿಬೇಟ್ ಮಾಡ್ತಕ್ಕಂಥ ಒಬ್ಬರ ವ್ಯಕ್ತಿ ಹೇಳಿದ್ರು, ಕರಾವಳಿ ಭಾಗದಲ್ಲಿ ದೊಡ್ಡ ಸಮುದಾಯ, ಆ ಸಮುದಾಯನ ಬೇಕು ಅಂತ ಹೇಳಿ ಇದು ಈ ಚರ್ಚೆಯನ್ನೇ, ಈ ಡಿಬೇಟ್ ಅನ್ನೇ ಬೇರೆ ಅಡ್ಡದಾರಿಕೆ ತಗೊಂಡು ಹೋಗ್ತಾ ಇದ್ದಾರೆ. ಅದು ಅವಶ್ಯಕತೆ ಇಲ್ಲ. ಇಲ್ಲಿ ಚರ್ಚೆ ಆಗಬೇಕಾದ್ರೇನು, ಅವರು ಬರೆದಿರೋದು, ಅದನ್ನ ಒಳಗಡೆ ಇರತಕ್ಕಂಥದ್ದು, ಅವರು ಉಪಯೋಗಿಸಿದ ಪದಗಳು, ಆಮೇಲೆ ಟಾಡಿ ಟೇಪರ್ಸ್, ಅದ್ರಲ್ಲಿ ಬರೆದಿದೆ ಟಾಡಿ ಟೇಪರ್ಸ್, ಆಲ್ಕೋಹಾಲ್ ಮೇಕರ್ಸ್, ಅದಾದ್ಮೇಲೆ ಹೆರಾಕಿ ಚಾದುರ್ವರ್ಣ್ಯ, ಅದಕ್ಕೆ ಹೋಲಿಸ್ತಾರೆ. ಹಾಗಾಗಿ ಇದು ತಪ್ಪಿದೆ, ತಪ್ಪು ಅವರ ಮೇಲೆ ಬ್ಯಾಂಗ್ಳೂರ್ ಕೋರ್ಟ್ ಅಲ್ಲಿ ಈಗಾಗಲೇ ಇವತ್ತು ಮೂವ್ ಆಗಿದೆ. ನಮಗೆ ನಂಬಿಕೆ ಇದೆ ಕಾನೂನಿನ ಮೇಲೆ ಬುಕ್ ಮುಟ್ಟುಗೋಲಾಗುತ್ತೆ. ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡಲೇ ನಿಲ್ಲಿಸಬೇಕಾಗುತ್ತೆ. ಇದು ಯಾರೋ ರಾಮಚಂದ್ರ ಗುಹೆ ಆಗಲಿ ಇನ್ನೊಬ್ಬರು ಅಂತಕ್ಕಂಥ ಪ್ರಶ್ನೆ ಅಲ್ಲ. ಇದನ್ನೆಲ್ಲ ಹಿಂದೆ ರಾಮಚಂದ್ರ ಗುಹೆ ಅವರ ಹಿನ್ನೆಲೆಯನ್ನೇ, ಅವರು ಇವತ್ತು ಆಗಿರತಕ್ಕಂಥ ಒಂದು ಸಂಘಟನೆ ಅಧ್ಯಕ್ಷರಾಗಿರ್ತಾರೆ. ಅವರ ಹಿನ್ನೆಲೆ ಏನಿದೆ, ಅವರ ಬ್ಯಾಕ್ ಗ್ರೌಂಡ್ ಏನಿದೆ ಅಂತಕ್ಕಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಯಾವುದೋ ಒಂದು ವರ್ಲ್ಡ್ ಲೆವೆಲ್ ಅಂಗನ ಬರೆದಿಂದ ಹೇಳಕ್ಕೋಸ್ಕರ ಅವರೇನು ದೊಡ್ಡವರೇನಾಗೋದಿಲ್ಲ. ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಾಗ ಆರ್ಯ ಈಡಿಗ ಸಮಾಜ ಅದು ಸಹಿಸೋದಿಲ್ಲ. ಆರ್ಯ ಈಡಿಗ ಸಮಾಜ 26 ಪಂಗಡ ಏನಿದೆ, ನಾವೇನು 80 ಲಕ್ಷ ಕರ್ನಾಟಕದಲ್ಲಿ ಇದಾವೆ, ಅದೇ ರೀತಿಯಲ್ಲಿ ಕೇರಳದಾಗಲಿ ತಮಿಳುನಾಡಾಗಲಿ ಎಲ್ಲಾ ಕಡೆ ಈ ಸಮಾಜ ಇದೆ. ಈ ಸಮಾಜಕ್ಕೆ ನೋವು ತಂದಂದ್ರೆ ಯಾವತ್ತೂ ಕೂಡ ಸಹಿಸಕ್ಕಾಗೋದಿಲ್ಲ. ಸ್ವಾಮೀಜಿ ಅವರೇ, ಧಕ್ಕೆ ತರ್ತಾಗಿ ಮತ್ತೊಂದಿಲ್ಲ. ಕಾನೂನಾತ್ಮಕವಾದ ಹೋರಾಟಕ್ಕೆ ನಾವು ಮುಂದೆ ಹೋಗ್ತಾ ಇದ್ವಿ. ಎಲ್ಲಿ ಮಠ ಹೋಗ್ಬೇಕು ಅಲ್ಲಿ ಮಠ ಹೋಗ್ತಿವಿ. ಇದೇ ರೀತಿಯಲ್ಲಿ ಸಾಕಷ್ಟು ಬುಕ್ಗಳು ಗಣಪತಿ ಬಗ್ಗೆ ಬರೆದಿಲ್ವಾ? ದುಂಡಿ ಕಾದಂಬರಿ ಅಂತ ಹೇಳಿ ಯೋಗೇಶ್ ಬರೆದ ಬೇನಾಗಿಲ್ವಾ? ಸ್ವಾಮೀಜಿ ಈಗ ಸ್ವಾಮೀಜಿ ಅವರೇ, ಹಾಗಾದ್ರೆ ತಾವು ಸಂಪೂರ್ಣವಾಗಿರುವಂತಹ ಪುಸ್ತಕವನ್ನ ತಾವು ಓದಿಲ್ಲ? ಮತ್ತ ಅಲ್ಲಿಗೆ ನೀವು ಪ್ರಶ್ನೆ ನಂಗೆ ಬೇಕಾಗಿತ್ತು, ನಂಗೆ ಆ ಒಂದು ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು, ಓದಿಲ್ಲ. ಸಂಪೂರ್ಣ ನಾನು ಅದಕ್ಕೆ ಉತ್ತರ ಹೇಳಿದಿನಲ್ಲ. ಸರಿ ಇನ್ನೊಂದ್ ಕಡೆ ಎಸ್ ಸ್ವಾಮೀಜಿ, ಓಕೆ ಅಂತಕ್ಕಂಥದ್ದು ಎಲ್ಲವನ್ನ ತೆಗೆದು ಎಲ್ಲ ಇಡೀ ಅಕ್ಕಿಗೆ ತೆಗೆದು ನೋಡ್ಬೇಕು. ಸರಿ ಕ್ಲಾರಿಫೈ, ನಂಗೆ ಕ್ಲಾರಿಫೈ ಮಾಡ್ಬೇಕು ಸ್ವಾಮೀಜಿ. ನಮಗೆ ಹೇಳಿದ್ರೆ ಏನಂತ, ಅವರ ಬುಕ್ ಬರೆದಿರೋ ಉದ್ದೇಶ ಏನು? ಅವರಲ್ಲಿ ಬರೆದಿದ್ದಾರೆ ಡಾಮಿನೇಟ್ ಕ್ಯಾಸ್ಟ್ ಅಂತ ಬರೆದಿದ್ದಾರೆ. ಡಾಮಿನೇಟ್ ನಿಮ್ಗೆ ಓಕೆ ಈಗ ನಾನು ಬರ್ತೇನೆ. ಇಲ್ಲ ಸ್ವಾಮೀಜಿ, ನನ್ನ ಪ್ರಶ್ನೆ ಇರುವಂತದ್ದು ಇಷ್ಟೇ, ನಾನು ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಒಂದ್ ಕಡೆ ಸಂಪೂರ್ಣ ಪುಸ್ತಕವನ್ನ ತಾವು ಓದಿಲ್ಲ, ಇನ್ನೊಂದ್ ಕಡೆ ಕನ್ನಡಕ್ಕೆ ಈ ಪುಸ್ತಕ ಅನುವಾದ ಆಗಿದೆಯಾ ಸ್ವಾಮೀಜಿ? ಏನಪ್ಪಾ ಕನ್ನಡಕ್ಕೆ ಈ ಪುಸ್ತಕ ಅನುವಾದ ಆಗಿದ್ಯಾ?
ಅಲ್ಲ ಕನ್ನಡ ಅಂತಕ್ಕಂಥದ್ದು ಯಾಕೆ ತಾವು ಕನ್ನಡ ಅಂತ ಯಾಕೆ ಕೇಳುತ್ತೀರಿ? ನನಗೆ ಅರ್ಥ ಆಗಲಿಲ್ಲ ಪ್ರಶ್ನೆ. ಯಾಕಂದ್ರೆ ಸ್ವಾಮೀಜಿ ಈ ಒಂದು ಪುಸ್ತಕ ಕನ್ನಡಕ್ಕೆ ಅನುವಾದ ಆಗಿಲ್ಲ ಅನ್ನುವಂತಹ ಒಂದು ಗಮನಕ್ಕೆ ಬಂದಿರುವಂತಹ ವಿಚಾರ. ಹಾಗಾಗಿ ಇಲ್ಲಿ ಹೆಂಡ ಇಳಿಸುವವರ ಸ್ವಾಮೀಜಿ ನನ್ನ ಪ್ರಶ್ನೆ, ಇಲ್ಲಿ ಹೆಂಡ ಇಳಿಸುವವರ ನಾಯಕ ಅನ್ನುವಂತಹ ಪದ ಬಳಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇಡೀ ನಮ್ಮ ಸಮುದಾಯಕ್ಕೆ ಬೇಸರ ಆಗಿದೆ ಅನ್ನುವಂತಹ ವಿಚಾರ. ಓಕೆ, ಎಲ್ಲರಿಗೂ ಕೂಡ ಕೀಳು ಮಟ್ಟದಲ್ಲಿ ಭಾವನೆ ಯಾಕೆ ಬರುತ್ತೆ ಅಂತ ಹೆಂಡ ಇಳಿಸುವವರ ನಾಯಕ ಅನ್ನುವಂತಹ ವಿಚಾರ. ಹಾಗಾಗಿ ಈ ಪದ ಬಳಕೆ ಹೆಂಡ ಇಳಿಸುವವರ ನಾಯಕ ಅಂತ ಬಂದಾಗ ಇಲ್ಲಿ ಬಿಲ್ಲವರ ಒಂದು ಕುಲಕಸಬನ್ನು ಕೂಡ ಹೋಲಿಕೆ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಪದ ಬಳಕೆ ಬೇರೆ ಮಾಡಬಹುದಿತ್ತು ಅನ್ನುವಂತಹ ವಿಚಾರ, ಅನುವಾದಕರ ಸಮಸ್ಯೆ ಕೂಡ ಇರಬಹುದು ಅನ್ನುವಂತಹ ವಿಚಾರ. ಹಾಗಾಗಿ ನಾನು ಈ ಪ್ರಶ್ನೆಯನ್ನ ಕೇಳಿದೆ, ಇಲ್ಲಿ ಕನ್ನಡಕ್ಕೆ ಅನುವಾದ ಆಗಿದೆಯಾ ಈ ಪುಸ್ತಕ ಹೇಗೆ ಅನ್ನುವಂಥದ್ದು, ತಮ್ಮ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ವರ್ಡಿಂಗ್ಸ್ ಏನು ಹಾಗಾದ್ರೆ ಇಂಗ್ಲಿಷ್ ಅಲ್ಲಿ, ಆಂಗ್ಲ ಭಾಷೆಯಲ್ಲಿ? ನೋಡಿ, ನಾನು ನಮ್ಮ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದೇನು ಅದ್ರಲ್ಲಿ ಏನ್ ಬರ್ದಿದ್ದಾರೆ, ತಾವೇನು ಹೆಂಡ ಇಳಿಸುವ ನಾಯಕ ಟ್ಯಾಡಿ, ಬಿಕಾಸ್ ನಾವು ನಮ್ಮ ಆರ್ಯ ಈಡಿಗ ಸಮಾಜ ಕರ್ನಾಟಕದಲ್ಲಿ ಇಲ್ಲಿ ಕುಲ ಕಸಬಂದಿರತಕ್ಕಂಥದ್ದು ಹೆಂಡ ಇಳಿಸಿ ಮಾರಿ ಬದುಕುವ ಅದು ಎಲ್ಲರೂ ಅಲ್ಲ, ಸಮುದಾಯದಲ್ಲಿ ಒಂದು ಸ್ವಲ್ಪ ಪರ್ಸೆಂಟ್ ಜನ ಅದಿಳಿಸಿ ಬದುಕತಕ್ಕಂಥ ಒಂದು ಕುಲಕಸಬು ಏನು ಸ್ವಾಮೀಜಿ? ಒಂದು ಕುಲಕಸಬು ಅಂದ್ರೆ ಯಾವುದು ಅನ್ನುವಂತ ಪ್ರಶ್ನೆ. ಅಲ್ಲ, ಇದರಲ್ಲಿ ನೀವೇನ ಅರ್ಥ ಮಾಡ್ಕೋಬೇಕಂದ್ರೆ, ನಾವು ದಯವಿಟ್ಟು ಅರ್ಥ ಏನ್ ಮಾಡ್ಕೋಬೇಕಂದ್ರೆ, ಒಬ್ಬ ಅಮೆರಿಕೆಯಲ್ಲಿ ಕುತ್ಕೊಂಡು ಭಾರತದಲ್ಲಿ ಯಾರೊಬ್ಬ ವಿದೇಶದ ಆಗ್ಲಿ ಅದರಲ್ಲಿ ಗಣಪತಿಯನ್ನೇ ಅವಹೇಳನಕಾರ್ಯವಾಗಿ ಬರೆದಂದ್ರೆ ಇಲ್ಲಿ ಅಂತಲ್ಲ, ಎಲ್ಲಿ ಬೇಕಂದ್ರೆ ನಮ್ಗೇನು ಮಾಡ್ಬೋದು, ರಾಮ್ ಗೋಪಾಲ್ ವರ್ಮನ ಮೇಲೆ ಕೇಸ್ ಮಾಡಿದ್ರೆ ನಾನಲ್ವಾ, ಅವ್ರು ಬರೆದಿರತಕ್ಕಂಥ ರಾಮ್ ಗೋಪಾಲ್ FIR ಆಗಿದೆ, ಸ್ಟೇಷನ್ ಲೆವೆಲ್ FIR ಆಗಿರೋದು. ಹಾಗಾಗಿ ಇಲ್ಲಿ ಕನ್ನಡ ಕನ್ಯೆ ಆಗಿದೆ ಅಂತಕ್ಕಂಥದ್ದಲ್ಲ, ನಮ್ಮ ಧಾರ್ಮಿಕ ಭಾವನೆಗೆ ನಮ್ಮ ಇದು ಸಂವಿಧಾನ ನಮಗೆ ಒಂದು ಹಕ್ಕನ್ನ ಕೊಟ್ಟಿದ್ದೀವಿ, ಆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಾಗ ನಾವು ಮೊದಲು ಹೋಗತಕ್ಕಂಥದ್ದು ಎಲ್ಲಿಗೆ, ಕಾನೂನಾತ್ಮಕವಾದ ಹೋರಾಟಕ್ಕೆ, ಕಾನೂನ ಸನ್ಮಾನ್ಯ ನಮ್ಮ ಕೋರ್ಟ್ ಮುಂದೆ ತರೋದಕ್ಕೆ, ಗೌರವಾನ್ವಿತ ಕೋರ್ಟ್ ಮುಂದೆ ತರಬೇಕು. ಈಗಾಗಲೇ ಕೋರ್ಟ್ ಮುಂದೆ ಇವತ್ತು ಬಂದಿದೆ, ನಾಳೆ ಅದಕ್ಕೆ ಉತ್ತರವನ್ನ ಸಿಗ್ತೀವಿ ಅಂತಕ್ಕಂಥದ್ದು ನಮ್ಗೆ ನಂಬಿಕೆ ಇದೆ. ಈ ಚರ್ಚೆ ಅಂತದಕ್ಕೆ ಏನಪ್ಪಾ, ಇಲ್ಲಿ ಆ ಬುಕ್ ಅವ್ರು ಏನ್ ಬರೆದ ಪದಬಳಿಕೆಯನ್ನೇ ಮಾಡಿದ್ದಾರೆ, ಆ ಪದಬಳಿಕೆ ಮಾಡಿದಕ್ಕೋಸ್ಕರ ನಾವು ಹೆಂಡ ಇಳಿಸುವ ನಾಯಕನಲ್ಲ ನಾರಾಯಣ ಗುರುಗಳು. ಹೆಂಡ ಅಂತ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಕಾಲದಲ್ಲಿ ಸ್ವಾಮೀಜಿ ಅವರೇ ಇಲ್ಲಿ ಈಗ ಬರುವಂತಹ ಪ್ರಶ್ನೆ, ಅಲ್ಲಿ ಬರೆದಿರುವಂತಹ ಯಾವ ವರ್ಡಿಂಗ್ಸ್ಗಳು, ಯಾವ ಪದ ಬಳಕೆ ತಮಗೆ ಆಕ್ಷೇಪ ಇರುವಂತದ್ದು ತಾವು ಹೇಳಿದ್ರಲ್ಲ? ಎಸ್ ಸರ್, ಸ್ವಲ್ಪ ಮೆನ್ಷನ್ ಮಾಡಿ ಸ್ವಾಮೀಜಿ. 284 ಅಂದ್ರೆ ತಾವು ತಮ್ಮ ಕೈಯೆಲ್ಲ ಪೇಜ್ ಇರಬಹುದು, ಅದ್ರಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ, ವಿಚ್ ರೆಪ್ರೆಸೆಂಟೆಡ್ ದಿ ಡಾಮಿನೇಟೆಡ್ ಲ್ಯಾಂಡೆಡ್ ಕ್ಯಾಸ್ಟ್. ಅಂದ್ರೆ ಆ ಜಗದಲ್ಲಿ ಈ ಕ್ಯಾಸ್ಟ್ ಡಾಮಿನೇಟ್ ಇದೆ. ಯಾವ ಕ್ಯಾಸ್ಟ್? ಅದನ್ನ ಮೇಲ್ಗಡೆ ಲೈನ್ ಅಲ್ಲಿ ಇದೆ, ನಾಯರ್ ಸರ್ವಿಸ್ ಸೊಸೈಟಿ ಅಂತ ಇದೆ. ತಾವು there were energetic caste association such as the Nair Service Society which represented the dominant landed caste. Okay. ಅಲ್ಲಿಂದ ಮುಂದಕ್ಕೆ ಬರೀತಾರೆ, and ಶ್ರೀನಾರಾಯಣ ಧರ್ಮ ಪರಿಪಾಲನ named for Narayana Guru, the legendary leader of the era was the caste of Tadi Tappers, ranked law in the ritual hierarchy. ಹೈರಾಕಿ ಅಂತ ಪದ ಏನಿದೆಯಲ್ಲ, ಅಂದ್ರೆ ಮೇಲಿನ ವರ್ಗದಕ್ಕಿಂತ ಕೀಳ ಮಟ್ಟದಲ್ಲಿರತಕ್ಕಂಥ ಚಾದುರ್ವರ್ಣ್ಯ, ಅದಕ್ಕೆ ವರ್ಣ ಶ್ರೇಣಿಗಳಿಗೆನ್ನ ಓಲೈಸ್ತಾರೆ ಅದಕ್ಕಂಥದ್ದು. ಹಾಗಾಗಿ ಟಾಡಿ ಟೇಪರ್ಸ್ ಅಲ್ಲೇ ಆಲ್ಕೋಹಾಲ್ ಮೇಕರ್ಸ್ ಅಂತ ಪದವನ್ನೇ ಕೂಡ ಇಲ್ಲಿ ಉಪಯೋಗಿಸಿದ್ದಾರೆ. ಆಲ್ಕೋಹಾಲ್ ಮೇಕರ್ಸ್ ಅನ್ನುವಂತ ಕೂಡ ಇದೆಯಾ ಸ್ವಾಮೀಜಿ? ಆಲ್ಕೋಹಾಲ್ ಮೇಕರ್ಸ್ ಅನ್ನುವಂತ ಪದ ಕೂಡ ಇದೆ, ಅದನ್ನೇ ಹೇಳಿರ್ತಕ್ಕಂಥ. ಒಟ್ಟಾರೆ ಇದರಲ್ಲಿ ಏನಿದೆ ಅಂದ್ರೆ, ಅವರು ಇದನ್ನ ಅವರೇನು ಇತಿಹಾಸಕಾರ ಇರಬಹುದು, ಆದ ಬರಹಗಾರ ಇರಬಹುದು, ಸರಿಯಾದ ರೀತಿಯಲ್ಲಿ ಕೇರಳದ ಇತಿಹಾಸವನ್ನೇ ನಾರಾಯಣ ಗುರುಗಳು ಕೇರಳದಲ್ಲಿ ಏನು ಇದು ಸಂಪೂರ್ಣ ಬದಲಾವಣೆ ಮಾಡಿದೆ ಅಂತಕ್ಕಂಥದ್ದು ಅವರು ಸರಿಯಾದ ರೀತಿ ಪರಿಶೀಲನೆ ಮಾಡಲಿಲ್ಲ, ಬರೆದಿರತಕ್ಕಂಥದ್ದು. ಹಾಗಾಗಿ ಆ ಪದಬಳಿಕೆಯನ್ನು ನಾವು ಇವತ್ತು ಏನ್ ಮಾಡ್ತಾ ಇದ್ವಿ, ವಿರೋಧವನ್ನ ಮಾಡ್ತಾ ಇದ್ದೀವಿ. ಮುಂದೆ ಯಾರೂ ಕೂಡ ಯಾವ ಸಮಾಜಕ್ಕೂ, ಹಿಂದುಳಿದ ಸಮಾಜಕ್ಕಾಗಲಿ ಯಾವ ಸಮಾಜಕ್ಕಾಗಲಿ ಇದೇ ರೀತಿಯಲ್ಲಿ ಬರಿಬಾರದಂತಕ್ಕಂಥ. ಸರಿ ಸ್ವಾಮೀಜಿ, ಬರ್ತೇನೆ. ಓಕೆ ಸ್ವಾಮೀಜಿ, ಬರ್ತೇನೆ ಸ್ವಾಮೀಜಿ, ಬರ್ತೇನೆ. ಎಸ್ ಸುನಿಲ್ ಬಜಾರ್ ಅವರು, ಹಾಗಾದ್ರೆ ಇಲ್ಲಿ ಬಿಲ್ಲವರ ಸಮುದಾಯ ಈಡಿಗ ಸಮುದಾಯ ಅಂತ ಬಂದಾಗ ಕುಲಕಸಬಿನ ಬಗ್ಗೆ ಬರ್ತಿದ್ದಾರೆ ಅನ್ನುವಂಥದ್ದು ತಮ್ಮ ಆಕ್ಷೇಪ ಇದೆಯಾ? ನಮಗೂ ಕೂಡ ತುಂಬಾ ಮಾತಾಡ್ಲಿಕ್ಕೆ
ಇಲ್ಲಿ ತಪ್ಪುಗಳು ನಡೆದಾಗ ಆವಾಗ್ಲೇ ಹೇಳ್ಬೇಕಿತ್ತು ತಪ್ಪು ಅಂತ ಹೇಳಿ. Okay. ಇಷ್ಟು ದೀರ್ಘಕಾಲ ಹೋಗಿರುವಂತದ್ದೇ ಒಂದು ಸಂಶಯಕ್ಕೆ ಎಡೆ ಮಾಡಿಬಿಟ್ಟಿದೆ. ಇದು ಇಡೀ ಸಮುದಾಯವನ್ನ ಒಂದು ರೀತಿ ಎಬ್ಬಿಸಿ ಆಗ್ತಾ ಓಕೆ, ಲೆಟ್ ಮಿ ಕ್ಲಾರಿಫೈ. ಈಗ ಈ ಹೆಂಡ ಮಾರುವವರ ವಿಷಯ ಬಂದಾಗ ನೋಡಿ, ಇಲ್ಲಿ ಈಗಲೇ ಕ್ಲಾರಿಫೈ ಆಗಿದೆ. ಇದು ಇಂಗ್ಲಿಷ್ ಪುಸ್ತಕ ಕನ್ನಡಕ್ಕೆ ತರ್ಜುಮೆ ಆಗಿಲ್ಲ. ಯಾರೋ ಒಬ್ಬ ತರ್ಜುಮೆ ಮಾಡಿದಕ್ಕೋಸ್ಕರ ಅದೇ ಶ್ರೇಷ್ಠ ಅಂತಲ್ಲ. ತುಂಬಾ ಜನ ಇದ್ದಾರೆ ಅನುವಾದಕರು, ತುಂಬಾ ಜನ ತರ್ಜುಮೆ ಇದ್ದಾರೆ. ಮತ್ತೆ ಇವರು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ನ ಒಬ್ಬರು ಅಂಕಣಕಾರರು, ಸಾಹಿತಿಗಳು, ಲೇಖಕರು. ಅವರು ಇಂಗ್ಲಿಷ್ ನಲ್ಲಿ ಬರೆದಿರುವಂತದ್ದು. ಅದನ್ನ ಹೇಗೆ ಏನು ಅಂತ ಹೇಳಿ ಮತ್ತೊಬ್ರು ಬೇರೆ ರೀತಿಯಲ್ಲಿ ಬರೆಯಬಹುದು. ಅದೇ ಅಂತಿಮ ಅಲ್ಲ. ಇದು ಒಂದು. ಎರಡನೇದಾಗಿ, ಈಗ ನೀವು ಹೇಳಿದ್ರಿ ಇದು ಸರಿಯಾ ತಪ್ಪ, ಇದಕ್ಕೆ ಒಂದು ವಾಕ್ಯದಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಹೆಂಡ ಮಾರುವವರ ನಾಯಕ, ಹೆಂಡ ಇಳಿಸುವವರ ನಾಯಕ ಅಂತ ಒಂದು ಶಬ್ದ. ಇದನ್ನು ಕೆಲವರು ಪಾಸಿಟಿವ್ ಆಗಿ ತಗೊಳ್ತಾರೆ, ಕೆಲವರು ನೆಗೆಟಿವ್ ತಗೊಳ್ತಾರೆ. ಇಷ್ಟೇ ಇರೋದು. ನೀವು ಯಾವ ರೀತಿ ರಿಸೀವ್ ಮಾಡ್ತೀರ ಅನ್ನೋ ಪ್ರಶ್ನೆ. ಒಂದು ಅದನ್ನ ನಿಜವಾಗಿ ಇದು ದುರುದ್ದೇಶ ಪೂರ್ವಕವಾಗಿದೆ ಅಂತ ಖಂಡನೆ ಮಾಡಬೇಕು. ಬಟ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಇದಕ್ಕೆ ರಿಲೇಟೆಡ್ ಆಗಿ ಒಂದು ಘಟನೆ ನಡೆದಿದೆ, ಇದನ್ನ ಹೇಳ್ಬೇಕು ಈಗ ಸಂದರ್ಭ ಏನಂದ್ರೆ, ಇಡೀ ನಾರಾಯಣ ಗುರುಗಳ ಅನುಯಾಯ ಇದ್ದುಕೊಂಡು ಇಡೀ ದೇಶದಲ್ಲಿ ಏಕೈಕ ಯಾವ ಈಳವ ಸಮುದಾಯದಿಂದ ನಾರಾಯಣ ಗುರುಗಳು ಬಂದಿದಾರ, ಅದೇ ಈಳವ ಸಮುದಾಯದ ಬಂದಿರತಕ್ಕಂಥವ್ರು ಇಡೀ ರಾಜ್ಯದಲ್ಲಿ ಏಕೈಕ ಮುಖ್ಯಮಂತ್ರಿ ಇರುವುದು ಪಿನರಾಯಿ ವಿಜಯನ್. ಅವರು ಕೇರಳದ ಮುಖ್ಯಮಂತ್ರಿ. ಈಗ ಅವರನ್ನ ಕಳೆದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಬ್ಬರು ನಾಯಕರು ಹೆಂಡ ಮಾರುವವರ ಮಗ ಅಂತ ಹೇಳಿದ್ರು. ಹೆಂಡ ಮಾರುವವರ ಮಗ ಅಂತ ಒಂದು ಇನ್ಸಲ್ಟ್ ಮಾಡಿದ್ರು ಅವರು. ದೊಡ್ಡ ಸುದ್ದಿ ಆಯ್ತು. ಆಗ ಇವರು ಪಿನರಾಯಿ ವಿಜಯನ್ ಹೇಳಿದೇನು ಗೊತ್ತಾ, ಹೌದು ನಾನು ಹೆಂಡ ಮಾರುವವರ ಮಗನೇ, ನನಗೆ ಹೆಮ್ಮೆ ಇದೆ ಅಂತ ಹೇಳಿದ್ರು. ಅದು ಕೂಡ ದೊಡ್ಡ ಇಶ್ಯೂ ಆಯ್ತು. ಅಂದ್ರೆ ಅವರು ಅದನ್ನ ಒಂದು ಇನ್ಸಲ್ಟ್ ಮಾಡುವ ರೀತಿಯಲ್ಲಿ ಹೇಳಿರುವಂತದ್ದು. ಬಟ್ ಇವರು ಅದನ್ನು ಪಾಸಿಟಿವ್ ತಗೊಂಡು ಹೌದು ಏನಾಗ್ಬೇಕು ಅನ್ನುವ ರೀತಿಯಲ್ಲಿ ಈ ರೀತಿ ಅದು ಪಿನರಾಯಿ ವಿಜಯನ್ ಅವರಿಗೆ ಸಂಬಂಧಪಟ್ಟಿರುವಂತಹ ಮುಖ್ಯಮಂತ್ರಿಗಳಿಗೆ ಈಗಿನ ಕಾಲಘಟ್ಟದಲ್ಲಿ ನಾವುಗಳಿರುವಂತಹ ವಿಚಾರಗಳು. ಆದ್ರೆ ಇವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೌದು ಅಂತ ಬಂದಾಗ ಇವರ ವಿಚಾರಕ್ಕೆ ನಮ್ಮಂತಹ ಸಾಮಾನ್ಯ ಜನರನ್ನ ಶಬ್ದಗಳನ್ನ ಬಳಕೆ ಮಾಡುವಾಗ ಯಾವ ರೀತಿ ಮಾಡ್ತಾರೆ ಅನ್ನೋ ಪ್ರಶ್ನೆ. ಇಲ್ಲಿ ನಿಜವಾಗಿ ಕನ್ನಡಕ್ಕೆ ಅನುವಾದ ಆಗಿದ್ದುಕೊಂಡು ಕನ್ನಡ ಪುಸ್ತಕದಲ್ಲಿ ಬಂದಿದ್ರೆ ಅದನ್ನ ನೀವು ಚರ್ಚೆ ಮಾಡಬಹುದು, ಇಡೀ ಸಮುದಾಯ, ಇಡೀ ಮಾತಾಡ್ಬೋದು. ಅದೇ ಇಂಗ್ಲಿಷ್ ಪುಸ್ತಕ ಇಷ್ಟು ವರ್ಷದಿಂದ ಇದೆ, ಇಷ್ಟು ಸಮಯದಿಂದ ಇದೆ. ಅದನ್ನು ಈಗ ನಾವು ಕಂಪ್ಲೇಂಟ್ ಕೊಡುವ ಮಟ್ಟಕ್ಕೆ ಬರುವಾಗ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಈ ರೀತಿ ಆಗಿದೆ ಅನ್ನೋ ಪ್ರಶ್ನೆ ಈಗ ಇರುವಂತದ್ದು. ನಾನು ಹೇಳುವಂಥದ್ದು, ನಾನು ಬಲವಾಗಿ ಹೇಳ್ತಾ ಇದ್ದೇನೆ, ಇಲ್ಲಿ ಚರ್ಚೆ ಆಗ್ಬೇಕಿರುವಂತದ್ದು ಇಲ್ಲಿ ಟ್ರಾನ್ಸ್ಲೇಟ್ ಆದಂತ ಶಬ್ದಗಳ ಬಗ್ಗೆ ಅಲ್ಲ. ಇಲ್ಲಿ ನಾರಾಯಣ ಗುರುಗಳ ತತ್ವ ಆದರ್ಶಗಳೇನಿದೆ, ಅವರು ಏನು ಹೇಳಿದ್ದಾರೆ, ಅವರ ಏನು ಉದ್ದೇಶ ಇತ್ತು, ಅದು ಇವತ್ತು ಈಡೇರಿದೆ ಸಮಾಜದಲ್ಲಿ. ಇವತ್ತು ಈ ದಾರಿ ತಪ್ಪಿಸ್ತಾ ಇದ್ದಾರೆ. ನಾನು ನಿಜವಾದ ಗುರುಗಳಿಗೆ ನಿಂದನೆ ಯಾವುದು ಗೊತ್ತಾ, ಗುರುಗಳ ತತ್ವಾದರ್ಶಕ್ಕೆ ವಿರುದ್ಧವಾಗಿ ಇದು ನಡೆಯುವಂತದ್ದಿದೆಯಲ್ಲ, ಇದು ದೊಡ್ಡ ನಿಂದನೆ. ಇದು ಸರಿ ಆಗ್ಬೇಕು. ಕಳೆದ 167 ವರ್ಷ ಆಯ್ತು ಅವರ ನಾವು ಜನ್ಮ ಆಚರಣೆ ಮಾಡಿಕೊಂಡು. ಅವರ ಇಡೀ ಅವರ ಕೆಲಸಗಳು, ಅವ್ರ ಯಾವ ರೀತಿ ಅವರ ಉದ್ದೇಶ ಇತ್ತು, ಏನಾಗ್ಬೇಕಿತ್ತು ಶಿಕ್ಷಣದ ವಿಷಯದಲ್ಲಿ, ಉದ್ಯೋಗದ ಪ್ರಶ್ನೆಯಲ್ಲಿ, ಕೃಷಿಯ ಪ್ರಶ್ನೆಯಲ್ಲಿ, ಸಮಾಜದ ಇಡೀ ಶೋಷಿತ ಸಮುದಾಯ. ನೋಡಿ, ನಾರಾಯಣ ಗುರುಗಳು ಒಂದು ಸಮುದಾಯಕ್ಕೆ ಮೀಸಲಾದ ವ್ಯಕ್ತಿ ಅಲ್ಲವರು, ಇಡೀ ಶೋಷಿತ ಸಮುದಾಯಕ್ಕೆ ಮೀಸಲಾದಂತ ಒಬ್ರು. ಇಡೀ ಜಗತ್ತಿನ ಒಳಗಡೆ ಶೋಷಿತರು, ದಲಿತರು, ದೀನದಲಿತರು ಯಾರೆಲ್ಲಿದ್ದಾರೆ ಅವರ ಪರವಾಗಿ ಕೆಲಸ ಮಾಡಿರುವಂತದ್ದು. ಇವತ್ತು ಏನಾಗ್ತದೆ ಮೆನ್ಷನ್ ಆಗಿರುವಂತದ್ದು ಎಲ್ಲೋ ಒಂದ್ ಕಡೆ ಇಲ್ಲಿ ಅವರು ಹೇಳಿದಾಗೆ ಹೆಂಡ ಇಳಿಸುವವರ ವಿಚಾರಕ್ಕೆ ಬಂದಾಗ ಕೇವಲ ಒಂದೇ ವರ್ಗಕ್ಕೆ ಸೀಮಿತ ಆಗ್ತಾರೆ ಅನ್ನೋ ಭಾವನೆ ಬರಲ್ವಾ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಅದೇ ಹೇಳುವಂತದ್ದು. ಆ ಶಬ್ದಗಳನ್ನ ಇವತ್ತು ಆ ಶಬ್ದಗಳ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಅವರಿಗೆ ಅದು ಸರಿ ತೋರ್ಲಿ ಮಾಡಿದ್ದಾರೆ. ನಾವು ಹೇಳೋದು ಚರ್ಚೆ ಆಗ್ಲಿ, ಅದಕ್ಕೆ ಒಂದು ರೀತಿ ಇಡೀ ಸಮುದಾಯವನ್ನು ಉದ್ರೇಕ ಮಾಡಿಕೊಂಡು ಈ ರೀತಿ ಆಗಿದೆ ಅಂತಕ್ಕಂಥ ದಾರಿ ತಪ್ಪಿಸೋಕ್ಕಿಂತ ಅವರ ನಿಜವಾದ ತತ್ವಾದರ್ಶಗಳೇನಿದೆ ಅದರ ಚರ್ಚೆ ಆಗ್ಲಿ. ಅವ್ರು ಏನ್ ಹೇಳಿದ್ರು, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರಂತೆ ನಾವು ಹೇಳುವಂತದ್ದು. ಇವತ್ತು ನಮ್ಮ ದೊಡ್ಡ ಸಮುದಾಯ ಇರ್ತಕ್ಕಂಥ ಕರಾವಳಿ ಬೆಲ್ಟ್ ಅಲ್ಲಿ ಇವತ್ತು ಏನಾಗ್ತಾ ಇದೆ, ನಾರಾಯಣ ಗುರುಗಳ ಅನುಯಾಯಿಗಳು ಯಾವ ರೀತಿ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಇದು ಚರ್ಚೆ ಆಗ್ಬೇಕು. ಇದು ಚರ್ಚೆ ಆಗೋ ಮುಖಾಂತರ ನಿಜಕ್ಕೂ ಅವರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ನಡೆದ್ರೇನೆ ಸಮಾಜ ಅಭಿವೃದ್ಧಿ ಪಥಕ್ಕೆ ಹೋಗ್ತದೆ, ಅದರಲ್ಲಿ ಡೌಟೇ ಇಲ್ಲ. ನಾರಾಯಣ ಗುರುಗಳ ತತ್ವಾದರ್ಶಗಳನ್ನ ಸಮಾಜದಲ್ಲಿ ಅಳವಡಿಸಿದ್ರೆ ಈ ಸಮಾಜ ಖಂಡಿತಕ್ಕೂ ಕೂಡ ಒಂದು ಉತ್ತಮ ಪಥದತ್ತ ಹೋಗ್ಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಬಹುಶಃ ಅರುಣ್ ಉಳ್ಳಾಲ್ ಅವರು ಬಿಲ್ಲವರು ಅಲ್ವಾ? ಎಸ್, ಆರ್ಯ ಈಡಿಗ ಸಮುದಾಯ ಜೊತೆಗೆ ಈ ಬಿಲ್ಲವರ ಸಮುದಾಯ ಕುಲ ಕಸಬು ಏನು, ಈ ಒಂದು ವಿಚಾರಕ್ಕೆ ಬಂದಾಗ ಈ ವಿಚಾರ ಯಾಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ? ಸುನೀಲಣ್ಣನ ಮಾತಿಗೆ ಮತ್ತೆ ಪೂರಕವಾಗಿ ಕೆಲವು ಅಂಶಗಳನ್ನು ಹೇಳಬೇಕು. ಇವತ್ತು ನಾರಾಯಣ ಗುರು ಜಯಂತಿ.
ನಾರಾಯಣ ಗುರು ಜಯಂತಿಯಲ್ಲಿ ನಾರಾಯಣ ಗುರುಗಳಿಗೆ ಪೂರಕವಾಗಿರುವ ಮನಸ್ಥಿತಿಗಳು ನಾಡಿನಾದ್ಯಂತ ಇದೆ. ಈ ಸಮಯದಲ್ಲಿ ಇಂತಹದ್ದೊಂದು ಸ್ವಲ್ಪ ವಿಚಲನೆಯನ್ನು ತಂದುಕೊಡ್ತದೆ. ಅವರು ಸ್ವಾಮೀಜಿಯವರ ಆ ಸಾಲುಗಳನ್ನು ಓದಿದಾಗ ನಾನು ಅಂದುಕೊಂಡ ಕೆಲವು ಸೂಕ್ಷ್ಮತೆಗಳನ್ನು ಇಲ್ಲಿ ಹಂಚಿಕೊಳ್ಳಲೇಬೇಕು. ಆಗ ಮಾತ್ರ ಬಹುಶಃ ಇವತ್ತಿನ ಚರ್ಚೆ ಪರಿಪೂರ್ಣ ಆಗ್ತದೆ ಅಂತ ನನಗೆ ಅನಿಸ್ತದೆ. ಅಲ್ಲಿ ಅವರು ಹೇಳಿರುವಂತಹ ಡಾಮಿನೇಟೆಡ್ ಕಾಸ್ಟ್ ಅಂತೆಂಬ ಶಬ್ದ ಬಹುಶಃ ಅವರ ವಿವೇಚನೆಯ ಹರಿವು ಎಲ್ಲಿಗೆ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಈ ಡಾಮಿನೇಟೆಡ್ ಕಾಸ್ಟ್ ಅಂದರೆ ಶೋಷಿತ ವರ್ಗ ಅಂತ. ನಾರಾಯಣ ಗುರುಗಳ ಬಗ್ಗೆ ಒಂದು ಲೇಖನ, ಒಂದು ಪುಸ್ತಕ ಬರೆಯುವಾಗ ಸಾಮಾನ್ಯವಾಗಿ ಬಳಸುವ ಶಬ್ದ ಅದು. ಆ ಶಬ್ದ ಬರದೆ ಅವರ ಹೋರಾಟಗಳಿಗೆ ಅರ್ಥ ಇಲ್ಲ ಅಂತ ನಾನು ಹೇಳುದು. ಹಾಗಾಗಿ ಅದರ ಅನುವಾದ, ನಾನು ಅದೇ ಬಹಳ ಮುಖ್ಯವಾಗಿ ಹೇಳುದು, ನನಗೆ ಈಗ ಕಾಣುವ ತುರ್ತೆ ಏನು ಗೊತ್ತೇ, ಆ ಪುಸ್ತಕ ಆದಷ್ಟು ಬೇಗ ಕನ್ನಡಕ್ಕೆ ಅನುವಾದ ಆಗಬೇಕು. ಅದಕ್ಕೆ ಇದು ಪೂರ್ವ ಸೂಚನೆ, ಮುನ್ಸೂಚನೆ, ಶುಭ ಲಕ್ಷಣ ಅಂತ ಅಂದುಕೊಳ್ಳಿ. ಹಾಗಾಗಿ ಅನುವಾದ ಆಗ್ಬೇಕು ಗೌರವ ಭಾಷೆಯಲ್ಲೇ. ಆ ಕಾರಣಕ್ಕೆ ಶೋಷಿತ ವರ್ಗ ಇದ್ದಾಗ ಮಾತ್ರ ಶೋಷಕ ವರ್ಗ ಎನ್ನುವರ ಬಗ್ಗೆ ಮಾತನಾಡಲಿಕ್ಕೆ ಸಾಧ್ಯ. ಅದು ಕತ್ತಲೆ ಮತ್ತು ಬೆಳಕಿನ ಮಧ್ಯೆ ಇರುವಂತಹ ಒಂದು ಹೋರಾಟ. ಹಾಗಿರುವಾಗ ಆ ಶಬ್ದದ ಅನುವಾದದ ಮನಸ್ಥಿತಿಯನ್ನು ಸ್ವಲ್ಪ ಬದಲು ಮಾಡಿಕೊಳ್ಳುವ ಅಗತ್ಯ ಇದೆ. ಇನ್ನೊಂದು, ಸ್ವಾಮೀಜಿಯವರಿಗೆ ನಾರಾಯಣ ಗುರುಗಳ ಬಗ್ಗೆ ಇರುವಂತಹ ಆಸಕ್ತಿ, ಗೌರವಗಳ ಬಗ್ಗೆ ನನಗೆ ಸಾವಿರ ವಂದನೆ ಇದೆ. ನಾರಾಯಣ ಗುರುಗಳ ಪರವಾಗಿ ನಾವಿದ್ದೇವೆ, ಅವರ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಪೂರಕವಾಗಿ ಬೆಂಬಲಿತವಾಗಿ ಮಾತಾಡ್ತೇವೆ ಎನ್ನುವುದು ಪರಮ ಸತ್ಯ ಮೂವರ ಮಾತಿನಲ್ಲೂ. ಏಕೆಂದರೆ ಯಾವ ಕಾರಣಕ್ಕೂ ನಾವು ಬಿಟ್ಟುಕೊಡುವುದಿಲ್ಲ. ಆದರೆ ಇಲ್ಲಿ ಈ ಪ್ರಶ್ನೆ ಬಂದ ಹಿನ್ನೆಲೆಯನ್ನು ನಾವು ಗಮನಿಸಬೇಕು. ಸ್ವಾಮೀಜಿಯವರು ಹೇಳಿದ್ದು ಭಾವಗ್ರಸ್ತ ನುಡಿಗಳು, ಅದು ಭಾವನಾತ್ಮಕತೆಗೆ ತುಂಬಿದೆ. ಅದು ಅವರ ಪೂಜ್ಯ ಭಾವದ ಒಂದು ಸಂಕೇತ. ಆದರೆ ಈ ಭಾವಗ್ರಸ್ತ ನೆಲೆಯಲ್ಲೇ ನಾನೊಬ್ಬ ಸಾಹಿತ್ಯದ ಓದುಗನಾಗಿ ಹೇಳುವುದು, ಇಡೀ ಪುಸ್ತಕದ ಅವಲೋಕನ ಇಲ್ಲದೆ ಒಂದು ಹೇಳಿಕೆಯ ಬಗ್ಗೆ ನಾವು ಮಾತನಾಡುವುದು ತಪ್ಪಾಗ್ತದೆ. ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೇನೆ. ಏಕೆಂದ್ರೆ ಇದು ಸ್ವಾಮೀಜಿಯವರಿಗೆ ಅಸಮಾಧಾನ ಆಗ್ಬಹುದು, ನನ್ನ ವಾದನ. ಏಕೆಂದ್ರೆ ನಾನೊಂದು ಪುಸ್ತಕದ ಬಗ್ಗೆ ವಿಮರ್ಶೆ ಮಾತನಾಡುವಾಗ ನಾನು ವೈಯಕ್ತಿಕವಾಗಿ ಅಥವಾ ನನ್ನಂತಹ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡವರು ಖಂಡಿತವಾಗಿ ಅದರ ಪೂರ್ಣ ಅವಲೋಕನ ಬೇಕಾಗ್ತದೆ. ಇಲ್ಲದಿದ್ರೆ ನಾವು ಎಳೆ ಸಿಕ್ಕಿದರೆ ಹಚ್ಚಡ ನುಂಗಿದ ಹಾಗೆ ಆಗ್ತದೆ. ಒಂದು ತುದಿಯನ್ನು ಹಿಡ್ಕೊಂಡಿದೆ, ಅದು ಆನೆಯನ್ನು ನೋಡಿ ಕುರುಡರು ಕೊಟ್ಟ ತೀರ್ಮಾನ ಆಗ್ತದೆ. ಹಾಗಾಗಿ ಖಂಡಿತಕ್ಕೂ ನಾನು ಸ್ವಾಮೀಜಿಯವರಿಗೆ ಅಗೌರವದ ಮಾತುಗಳನ್ನು ಹೇಳ್ತಾ ಇಲ್ಲ. ಪೂರ್ಣವಾಗಿರುವಂತ ಅದನ್ನು ಓದುವುದು ತಪ್ಪು ಅಂತಲ್ಲ. ಈ ಜಗತ್ತಿನಲ್ಲಿ ಒಳ್ಳೆಯದು ಎಂಬುದು ಗೊತ್ತಾಗಬೇಕಿದ್ರೆ ಕೆಟ್ಟದನ್ನು ಓದಬೇಕು. ಆಗ ಮಾತ್ರ ನಾವು ನಿರ್ಣಯ ಕೊಡ್ಲಿಕ್ಕೆ ಸಾಧ್ಯ. ಎಲ್ಲ ಒಂದೇ ರ್ಯಾಂಕ್ ಅಲ್ಲಿ ಇದ್ರೆ ತರಗತಿಯಲ್ಲಿ ಶ್ರೇಣೀಕರಣ ಹೇಗೆ ಸಾಧ್ಯ? ಹಾಗಾಗಿ ಅಗತ್ಯವಾಗಿ ಆ ಕೃತಿಯನ್ನು ಅವರು ಓದಿ ಮತ್ತೊಮ್ಮೆ ಪುನರಾವಲೋಕ ಆಗ ಮತ್ತೆ ನಮ್ಮ ಮೂರನ್ನು ಕಳಿಸಿ ಮತ್ತೊಂದು ಅಲ್ಲಿ ಬಳಸಿರುವಂತಹ ಟಾಡಿ ಅಂತ ಈ ಟಾಡಿ ಎನ್ನುವುದರ ಅನುವಾದ ತಪ್ಪಾಗಿದೆ. ನಾನು ಬಹಳ ಸ್ಪಷ್ಟ ಹೇಳ್ತೇನೆ. ಬಹುಶಃ ಕಲಿ, ಶೇಂದಿ, ಕಳ್ಳು ಈ ಶಬ್ದವನ್ನು ಇಂಗ್ಲಿಷಲ್ಲಿ ಬರೆಯುವಾಗ ನಾನಾದರೂ ಟಾಡಿ ಬಳಸ್ತೇನೆ. ಕರೆಕ್ಟ್, ನನಗೆ ಗೊತ್ತಿಲ್ಲ ಅದಕ್ಕಿಂತ ಶ್ರೇಷ್ಠವಾದ ಶಬ್ದ ಇಂಗ್ಲಿಷಲ್ಲಿ ನಾನು ಡಿಕ್ಷನರಿ ಇಟ್ಟುಕೊಂಡು ಬರೆಯೋದಿಲ್ಲ. ನನ್ನ ಜನಜನಿತವಾದ ಮತ್ತು ಜನರಿಗೆ ಹೃದಯಕ್ಕೆ ಹತ್ತಿರವಾಗಿರುವ ಭಾಷೆಯಲ್ಲಿ ನೇರವಾಗಿ ಕಾಣುವಂಥದ್ದು. ಅಥವಾ ನಾನೊಬ್ಬ ಇಂಗ್ಲಿಷಲ್ಲಿ ಆ ಸಾಲನ್ನು ಹೇಳುವುದಾದರೂ ಟಾಡಿ ಎಂಬ ಶಬ್ದವನ್ನು ಬಳಸ್ತೇನೆ. ಹಾಗಾಗಿ ಟಾಡಿ ಎನ್ನುವ ಶಬ್ದ ಅವರು ಹೇಳ್ತಾರೆ ಹೂ ಆರ್ ರೆಪ್ರೆಸೆಂಟೆಡ್ ಬೈ ಟಾಡಿ ಟ್ರೆಜರ್ ಯಾವ ಶಬ್ದ. ಹಾಗಾಗಿ ಆಲ್ಕೋಹಾಲ್ ಮೇಕರ್ಸ್ ನನಗೆ ಗೊತ್ತಿಲ್ಲ ಆ ಶಬ್ದ ಉಂಟಾದ ಅವರು ಮತ್ತೆ ಸೇರ್ಪಡಿಸಿದ್ರು. ಆದ್ರೆ ಆ ಟಾಡಿ ಎನ್ನುವಂತಹ ಶಬ್ದ ಅದು ಖಂಡಿತವಾಗಿ ಇದ್ದಿದ್ರೆ ತಪ್ಪು. ಆಲ್ಕೋಹಾಲ್ ಎನ್ನುವುದು ಅದು ಆಧುನಿಕ ಕಲ್ಪನೆ ಆಗ್ತದೆ. ಆ ಕಳ್ಳು ಎನ್ನುವುದಲ್ಲ. ಕಳ್ಳು ಎನ್ನುವುದಕ್ಕೆ ಪವಿತ್ರವಾಗಿರುವಂತಹ ಮನೋಭಾವ ಉಂಟು ಎನ್ನುವುದನ್ನು ನಾನು ಈಗಾಗಲೇ ಉಲ್ಲೇಖಿಸಿದೆ. ಆ ಸಂದರ್ಭದಲ್ಲಿ ಈಗ ಏನಾಗಿದೆ ಅಂದ್ರೆ ಈ ಅನುವಾದದ ಪ್ರಶ್ನೆ ಬರುವಂತದ್ದು. ಬಿಲ್ಲವ ಸಮುದಾಯದ ಪ್ರಮುಖ ಕುಲಕಸಬು ಶೇಂದಿ ಎಂಬ ಈಗ ತಕ್ಕ ಮಟ್ಟಿಗೆ ನಾವು ಹಾಗೆ ಹೇಳಬಹುದು. ಬಿಲ್ಲವ ಎಂಬ ಶಬ್ದದ ಅರ್ಥವನ್ನು ನೋಡಿದ್ರು ಕೂಡ ಅಲ್ಲಿ ಬಿಲ್ಗಾರಿಕೆಯ ಒಂದು ಉಲ್ಲೇಖಗಳಿವೆ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸದ್ಯಕ್ಕೆ ನಾವು ಮೂರ್ತೆಗಾರಿಕೆಯನ್ನು ಅಥವಾ ಈಗ ಮತ್ತೆ ಕುಲಕಸುಬು ಅಂತ ಹೇಳ್ಬೋದು ಹೊರತು ಸಾರ್ವತ್ರಿಕವಾದ ತೀರ್ಮಾನಕ್ಕೆ ನೋಡಿದ್ರೆ ಆ ಕಸುಬನ್ನು ಅನ್ವಯಿಸಿರೋರು ಬಹಳ ಕಡಿಮೆ. ಬರ್ತೇನೆ. ರವಿರಾಮ್ ಶಾಂತಿ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕುಲಕಸಬಿನ ವಿಚಾರದಲ್ಲಿ ಇಟ್ಟುಕೊಂಡು ಮಾತನಾಡಿದಾಗ ಈ ಒಂದು ವಿಚಾರವನ್ನೇ ರೆಪ್ರೆಸೆಂಟ್ ಮಾಡುತ್ತಾ ಅನ್ನುವಂತಹ ವಿಚಾರ, ಹೆಂಡ ಅನ್ನುವಂತಹ ವಿಚಾರದಲ್ಲೇ ಇಡೀ ಬಿಲ್ಲವ ಸಮುದಾಯವನ್ನ ರೆಪ್ರೆಸೆಂಟ್ ಮಾಡಬಹುದು ಅನ್ನುವಂತಹ ವಿಚಾರ ಬರುತ್ತೆ. ಯಾಕಂತ ಕೇಳಿದ್ರೆ ಈಗ ಸ್ವಾಮೀಜಿ ನಾರಾಯಣ ಗುರುಗಳ ಬಗ್ಗೆ ಇರುವಂತ ಒಂದು ಕಳಕಳಿ ಅಥವಾ ಹೀಗೆ ಗುರುಗಳಿಗೆ ಹೇಳಿದ್ದಾರೆ ಅನ್ನುವಂತ ಅವರ ಏನು ಉಲ್ಲೇಖ ಉಂಟು, ಖಂಡಿತ ಗುರುಗಳಿಗೆ ಅಂತ ಒಂದು ಆ ನಾರಾಯಣ ಗುರುಗಳಿಗೆ ಅಂತ ಒಂದು ಹೇಳಿಕೆಯನ್ನು ಕೊಟ್ರೆ ಅದು ತಪ್ಪೆ ಯಾರು ಕೂಡ. ಯಾಕಂತ ಕೇಳಿದ್ರೆ ನಾರಾಯಣ ಗುರುಗಳ ತತ್ವ ಆದರ್ಶಗಳ ಅಡಿಯಲ್ಲಿ ನಾವು ವೈದಿಕ ಕೆಲಸವನ್ನ ಮಾಡುವಂತವರು. ಹಾಗಾಗಿ ನಾರಾಯಣ ಗುರುಗಳ ಬಗ್ಗೆ ಅಂತ ಒಂದು ಹೇಳಿಕೆ ನಮ್ಮ ಭಾವನೆಗೆ
ಧಕ್ಕೆ ಬರುವಂತ ಒಂದು ಹೇಳಿಕೆಯನ್ನು ಯಾರೇ ಕೊಟ್ಟರು ಕೂಡ ಅದು ತಪ್ಪಾಗಿಯೇ ನಾವು ಕಾಣ್ತದೆ. ಆದರೆ ಇವರೆಲ್ಲ ಹೇಳಿದ ಹಾಗೆ ಆ ಪುಸ್ತಕದ ಒಳತಿರುಳು ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಅದನ್ನು ಇನ್ನೂ ಅವಲೋಕಿಸುವ ಅವಶ್ಯಕತೆ ನಮಗೆ ಇದೆ. ಮತ್ತೆ ಅಷ್ಟು ಅಲ್ಲದೆ ಈ ಸ್ವಾಮೀಜಿ ಈಗ ಅವರು ಹೇಳ್ತಾ ಇದ್ದಾರೆ, ಇದನ್ನು ಅವರು ಕೋರ್ಟ್ ಕೇಸ್ ಎಲ್ಲ ಹಾಕಿದ್ದೇನೆ ಇದಕ್ಕೆ ಸರಿ, ಅದನ್ನು ಸ್ಪಷ್ಟನೆ ಮಾಡಿ ಇವರು ಹೇಳಿದಾಗ ಆ ಗ್ರಂಥವನ್ನು ಸಮಗ್ರವಾಗಿ ಅವಲೋಕಿಸಿ ನಂತರ ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಉತ್ತಮ. ಯಾಕಂತ ಹೇಳಿದ್ರೆ ನಾವು ಅದರ ಬಗ್ಗೆ ಪೂರ್ವಾಪರ ಏನೂ ತಿಳಿಯದು. ನಾರಾಯಣ ಗುರುಗಳನ್ನ ಅವಹೇಳನ ಮಾಡಿದ್ರು ಅಂತ ಅವರು ಒಂದು ಶಬ್ದದಲ್ಲಿ ನಾವು ಅದನ್ನ ಉಲ್ಲೇಖ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ, ನಮಗೆ ಕಷ್ಟ ಅದರಿಂದ. ಆದ್ರೂ ಈ ನಾರಾಯಣ ಗುರುಗಳ ಜಯಂತಿಯ ಪುಣ್ಯ ದಿನ ಇವತ್ತು, ಅಂತಹ ದಿನದಲ್ಲಿ ಇಂತಹ ಒಂದು ಚರ್ಚೆ ಆಗ್ತಾ ಇದೆ ಅಲ್ಲ ಅನ್ನೋಂತ ಒಂದು ಬೇಸರ ಖಂಡಿತ ನನಗೂ ಇದೆ. ಯಾಕಂತಂದ್ರೆ ಒಳ್ಳೆಯ ಚರ್ಚೆ ಆಗಿದ್ದಿದ್ರೆ ಒಳ್ಳೆಯ ಚರ್ಚೆ ಆಗಬೇಕಿತ್ತು. ಇಂತಹ ಒಂದು ಶಬ್ದವನ್ನ ನಾವು ಹಿಡ್ಕೊಂಡಿದ್ದೇವಲ್ಲ, ಅಥವಾ ಇಂತಹ ಶಬ್ದದ ಒಂದು ಚರ್ಚೆ ಆಗ್ತಾ ಇದೆಯಲ್ಲ. ಮತ್ತೆ ಇನ್ನೊಂದು ವಿಚಾರ, ಬಿಲ್ಲವ ಜಾತಿಗೆ ಏನು ಶೇಂದಿ ತೆಗೆಯುವಂತ ಅದು ಕುಲಕಸುಬು ಮೂರ್ತೆಗಾರಿಕೆ ಅಂತ ಹೇಳುವಂತ ಒಂದು ಶಬ್ದಕ್ಕೆ ಯಾವ ಅರ್ಥವು ನನ್ನ ಲೆಕ್ಕಾಚಾರದಲ್ಲಿ ಕಾಣುವುದಿಲ್ಲ. ಯಾಕಂತ ಕೇಳಿದ್ರೆ ಈಗ ಬಿಲ್ಲವ ಅಂತ ಹೇಳ್ತೇವೆ ನಾವು, ಈಗ ಇದ್ದುದರಿಂದ ಅವನಿಗೆ ಬಿಲ್ಲವ ಅಂತ ಹೆಸರು. ಸರಿ, ಪೂಜಾರಿ, ಯಾಕೆ ಪೂಜಾರಿ? ಅವನು ಪೂಜಾರಮೆಯನ್ನ ಮಾಡ್ತಾ ಇದ್ದ. ವೈದ್ಯ, ಅವನು ಮದ್ದು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಶೇಂದಿ ಅನ್ನೋ ಪದಕ್ಕೆ ಒಂದು ವೇಳೆ ಅದು ಕುಲಕಸುಬ ಆಗಿದ್ದಿದ್ರೆ ಅದರಿಂದ ಯಾವ ಜಾತಿಗೆ ಯಾವ ಹೆಸರು ಯಾಕೆ ಬರಲಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಹಾಗಾಗಿ ಅದನ್ನು ಕುಲಕಸುಬು ಅಂತ ಒಪ್ಪಿಕೊಳ್ಳಿಕ್ಕೆ ಈಗ ಸಾಮಾಜಿಕವಾಗಿ ಅದು ಇದ್ರೂ ಅದನ್ನು ನಾವು ತಾರ್ಕಿಕವಾಗಿ ಹೇಗೆ ಒಪ್ಪಿಕೊಳ್ಳಿಕ್ಕೆ ಆಗ್ತದೆ? ಹಾಗಾಗಿ ಮತ್ತೆ ಒಂದು ವೇಳೆ ಅಂತ ಸ್ವಾಮೀಜಿಗಳು ಹೇಳಿದಾಗ ಅವರ ಹೇಳಿಕೆಗೆ ನಮ್ಮ ಗೌರವ, ನಮ್ಮ ಸಮ್ಮತಿ ಇದೆ. ಯಾಕೆ ಇದೆ ಅಂತ ಕೇಳಿದ್ರೆ ಅಂತ ಒಂದು ಹೇಳಿಕೆ ಅದು ಹೌದಾದ್ರೆ ನಾವು ಅದನ್ನು ಖಂಡಿತವಾಗಿ ಖಂಡಿಸ್ತೇವೆ. ಆದ್ರೆ ಅದನ್ನು ಅವಲೋಕಿಸುವಂತ ಅವಶ್ಯಕತೆ ಖಂಡಿತ ನಮಗಿದೆ. ಅದನ್ನು ನೀವು ಯಾಕೆಂತಂದ್ರೆ ನಿಮಗಿಂತ ಹೆಚ್ಚು ಅದನ್ನು ವಿಶೇಷವಾಗಿ ಅದನ್ನು ನೋಡಬೇಕಿದ್ರೆ ಅಥವಾ ಅದರ ಬಗ್ಗೆ ಇನ್ನೂ ಚರ್ಚೆ ಮಾಡಬೇಕಿದ್ರೆ ನಮ್ಮ ಗುಡ್ಲವಾಹಿನಿ ಮುಖಾಂತರವಾಗಿ ಅದರ ಒಂದು ಅವಲೋಕನ ಆಗಲಿ, ಇಟ್ಟು ಒಂದು ಅವಲೋಕನ ಆಗಲಿ. ನಿತಿನ್, ಒಂದು ಮಾತು ಪೂರಕವಾಗಿ ಪೂಜ್ಯ ರವಿಶಣ್ಣ ಹೇಳಿದ ಹಾಗೆ ಆ ಕೃತಿಯನ್ನು ಒಂದು ವೇಳೆ ಸುಪ್ರೀಂ ಕೋರ್ಟ್ ತನಕ ಕೊಂಡೊಯ್ದ್ರು ಅಥವಾ ಮುಟ್ಟುಗೋಲು ಹಾಕುವುದಾದ್ರೂ ಕೂಡ ಆ ಕಡೆಯಿಂದಲೂ ಒಂದಷ್ಟು ಪ್ರತಿವಾದಗಳಿರುತ್ತದೆ. ಸುಪ್ರೀಂ ಕೋರ್ಟ್ ಕೇಳುವ ಅತ್ಯಂತ ಪ್ರಾಥಮಿಕ ಪ್ರಶ್ನೆಯೇ ಇಡೀ ಕೃತಿಯ ಅವಲೋಕನ ಆಗಿದೆ ಅಂತ. ಇದು ಖಂಡಿತ ನನಗೆ ತಿಳಿದಂತ ವಿಚಾರ. ಆಗ ನಾವು ಇಲ್ಲ ಅಂತದ್ದನ್ನು ಓದುವುದಿಲ್ಲ ಎಂಬುದು ಅದು ಒಂದು ನಗಣ್ಯವಾದ ಉತ್ತರ ಆಗ್ತದೆ. ಓದಿಯೇ ತೀರ್ಮಾನ ಕೊಡಬೇಕಾಗ್ತದೆ. ಮತ್ತೆ ಈ ಹೇಳಿಕೆಯ ಸಮರ್ಪಕವಾಗಿರುವ ಅನುವಾದಗಳು ನಡೆಯಲಿ, ನನ್ನ ಆಶಯ ಇದು. ಜೊತೆಗೆ ಇಂತಹ ಕೃತಿಗಳಲ್ಲಿ ನಾರಾಯಣ ಗುರುಗಳನ್ನು ಗೌರವಪೂರ್ವಕವಾಗಿ ಉಲ್ಲೇಖಿಸುವಂತ ವಿಚಾರಗಳಾಗಲಿ. ಇಡೀ ಭಾರತದ ಇತಿಹಾಸವನ್ನು ಈ ಸಂದರ್ಭದಲ್ಲಿ, ಅಂದ್ರೆ ಗಾಂಧಿಯೋತ್ತರವಾಗಿರುವಂತಹ ಭಾರತ, ನಾನು ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಹೇಳುದು, ಇಂಡಿಯಾ ಆಫ್ಟರ್ ಗಾಂಧಿ, ಗಾಂಧಿಯೋತ್ತರವಾಗಿರುವಂತಹ ಭಾರತ, ಗಾಂಧಿಯೋತ್ತರವಾಗಿರುವಂತಹ ಭಾರತದಲ್ಲಿ ಕೂಡ ನಾರಾಯಣ ಗುರುಗಳನ್ನು ಒಂದು ರಾಷ್ಟ್ರೀಯ ನೆಲೆಯಲ್ಲಿ ದೇಶದ ಚರಿತ್ರೆಯನ್ನು ಕಟ್ಟುವಾಗ ತಂದದ್ದರ ಬಗ್ಗೆ ನಾವು ಸಂತೋಷ ಪಡಬೇಕು. ಎಷ್ಟೋ ಇತಿಹಾಸದಲ್ಲಿ ಉಲ್ಲೇಖಗಳೇ ಆಗಲಿಲ್ಲ ನಾರಾಯಣ ಗುರುಗಳ ಬಗ್ಗೆ. ಅದು ರಾಮಚಂದ್ರ ಗುಹರಂತಹ ವಿಶ್ವ ಪ್ರಖ್ಯಾತ ಲೇಖಕರು ತಂದಿರುವ ಬಗ್ಗೆ ಸಂತೃಪ್ತಿ, ಸಂತೋಷ ಖಂಡಿತವಾಗಿಯೂ ಇದೆ ನಮಗೆ. ಆದ್ರೆ ಆ ಲೇಖನಗಳ ಬಗ್ಗೆ ಒಂದಷ್ಟು ವಿವೇಚನೆ, ಆ ಸಾಲುಗಳೇನಿದೆ ವಿವೇಚನೆ ಆಗಬೇಕು. ಆಗ ಮಾತ್ರ ನಮ್ಮ ಚರ್ಚೆಗೆ ತಿರುಳು ಇರುತ್ತದೆ. ಇವತ್ತು ನಾರಾಯಣ ಗುರುಗಳ ಬಗ್ಗೆ ಮಾತನಾಡುವುದಕ್ಕೆ ಅನೇಕ ವೈಭವೋಪೇತವಾಗಿರುವಂತಹ ವಿಚಾರಗಳು ಈ ದಿನ ಇದೆ. ನಾವೆಲ್ಲ ಮೂವರು ಅಂತ ಮನಸ್ಥಿತಿಯವರು. ನೋ ಡೌಟ್. ಅದರಲ್ಲಿ ನಮ್ಮ ಕುಳ್ಳ ವಾಹಿನಿಯಲ್ಲೂ ಕೂಡ ಇವತ್ತು ಬೆಳಿಗ್ಗೆಯಿಂದ ನಿರಂತರವಾಗಿ ಗುರುನಾಮನ ಅನ್ನುವಂತಹ ಕಾರ್ಯಕ್ರಮ ಆಗ್ತಾ ಇದೆ. 167ನೇ ಜನ್ಮದಿನಾಚರಣೆ ಪ್ರಯುಕ್ತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುಣ್ಯಸ್ಮರಣೆ ನಾವುಗಳು ಮಾಡ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆಯಿಂದ ರಾತ್ರಿ ತನಕ ನಿರಂತರವಾಗಿ ನಡೀತಾ ಇದೆ ನಮ್ಮ ಕುಳ್ಳ ವಾಹಿನಿಯಲ್ಲಿ. ಅದೇ ರೀತಿ ಈ ಒಂದು ವಿಚಾರಗಳಲ್ಲಿ ಬಂದಾಗ ಈ ಒಂದು ಸುದ್ದಿ ಅನೇಕ ಜನರು ನಮ್ಗೆ ಕಳಿಸ್ತಾ ಇದ್ದಾರೆ, ಅನೇಕ ಜನರು ನಮ್ಗಳಿಗೆ ಶೇರ್ ಮಾಡ್ತಾ ಇದ್ರು. ಈ ರೀತಿ ನಾರಾಯಣ ಗುರುಗಳಿಗೆ ಅವಹೇಳನ ಮಾಡಲಾಗಿದೆ, ತುಂಬಾ ಕೀಳು ಮಟ್ಟದಲ್ಲಿ ಬರೆಯಲಾಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಯಾರು ಬರೆದಿದ್ದಾರೆ ಅಂತ ಬಂದು ನೋಡಿದಾಗ ಎಸ್, ನಮ್ಗೆ ಗೊತ್ತಿರುವಂತಹವರು, ಇಡೀ ದೇಶದಲ್ಲಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂತಹ ಲೇಖಕರು ಬರೆದಿರುವಂತಹ ವಿಚಾರ. ಹಾಗಾದ್ರೆ ಹೌದಾ ಇವರು ಈ ರೀತಿ ಬರೆದಿದ್ದಾರೆ ಅಂತ ಬಂದಾಗ ಎಸ್, ನೇರವಾಗಿ ದೂರುದಾರರು ಪ್ರಣವಾನಂದ ಸ್ವಾಮೀಜಿಯವರನ್ನ ಕೇಳಿದ್ವಿ. ಅವರು ದೂರನ್ನ ದಾಖಲು ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನ ಮುಟ್ಟುಗೋಲು ಹಾಕಬೇಕು ಅನ್ನುವಂತಹ ವಿಚಾರ ಅವರಲ್ಲಿ ಅವರು ಹೇಳ್ತಾ ಇರುವಂತಹ ವಿಚಾರ. ಒಳನೋಟ, ಇದು ಹೊರನೋಟದಲ್ಲಿರುವಂತಹ ವಿಚಾರ. ಒಳನೋಟಕ್ಕೆ ಬಂದಾಗ ಎಸ್, ಇದನ್ನ ಚರ್ಚೆ ಮಾಡಬೇಕಾಗುತ್ತೆ ನಾವುಗಳು. ಮಾಡಿ ಎಸ್, ಫ್ರೇಮ್ ಹಾಕಿ.
ಓಕೆ, ನಾವುಗಳು ಇದನ್ನೆಲ್ಲ ಚರ್ಚೆ ಮಾಡಲೇಬೇಕಾಗುತ್ತೆ. ಕಾರಣ ಓಕೆ, ಗೆಸ್ಟ್ಗಳ ಫ್ರೇಮ್ ಹಾಕಿ. ಎಸ್, ನಮ್ಮ ಜೊತೆ ಅರುಣ್ ಉಳ್ಳಾಲ್ ಅವರಿದ್ದಾರೆ, ಜೊತೆಗೆ ಸುನಿಲ್ ಕುಮಾರ್ ಬಜಲ್ ಅವರಿದ್ದಾರೆ, ಜೊತೆಗೆ ರವಿ ಅನಂತ್ ಶಾಂತಿ ಅವರಿದ್ದಾರೆ. ಯಾಕೆ ಈ ಚರ್ಚೆ ಮಾಡಬೇಕು ಅಂತ ಬಂದಾಗೆ ನಿಜವಾಗ್ಲೂ 167ನೇ ಪುಣ್ಯ ಸ್ಮರಣೆಯಲ್ಲಿ ನಾವು ಗುರುಗಳ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈ ರೀತಿಯ ಮನಸ್ಥಿತಿ ಇದೆಯಾ ಅನ್ನುವಂಥದ್ದು ನಮಗೆ ಆಘಾತವನ್ನ ತಂದಿರುವಂಥದ್ದು. ಹೌದಾ ಅಂತ ಅಂದ್ರೆ ಎಸ್, ಚರ್ಚೆ ಆಗ್ಲೇಬೇಕು. ಅನೇಕ ಜನ ಹೇಳ್ತಿದ್ರು ಯಾಕೆ ಚರ್ಚೆ ಮಾಡ್ತಾ ಇಲ್ಲ ತಾವುಗಳು ಈ ವಿಚಾರದಲ್ಲಿ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತಿನ ಚರ್ಚೆಯನ್ನು ನಾವು ಇಟ್ಕೊಂಡಿದ್ವಿ. ಎಲ್ಲರೂ ಕೂಡ, ಮೂವರು ಕೂಡ ಅರ್ಹ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಅರ್ಹವಾಗಿ ಮಾತಾಡಿದ್ದಾರೆ. ಒಂದು ಚಿಂತನ ಜೊತೆಗೆ ಮಂಥನವನ್ನುವಂತಹ ವಿಚಾರಗಳಲ್ಲಿ ಮಂಥನ ಆಗ್ಬೇಕು ಯಾವತ್ತು ಕೂಡ. ಏನಾದ್ರು ಮೇಲ್ನೋಟಕ್ಕೆ ಒಂದು ವಿಚಾರ ಇದ್ರೆ ಬಹುಶಃ ತಾವುಗಳು ಗಮನಿಸಿಲ್ಲ, ಲೈವ್ ಅಲ್ಲಿ ಇದ್ದೀರಾ, ಇಲ್ಲಿ ಕರೆಗಳು ಬರ್ತಾ ಇದೆ, ಎಲ್ಲ ಕರೆಗಳು ಬಂದಿರುವಂತದ್ದು, ಜೊತೆಗೆ ಇಲ್ಲಿ ಕಮೆಂಟ್ಸ್ ಗಳು ಬರ್ತಾ ಇದೆ. ಎಲ್ಲಾ ಕಮೆಂಟ್ಸ್ ಗಳು ಬಂದಿರುವಂತದ್ದು ಆ ಲೇಖಕರಿಗೆ ವಿರೋಧವಾಗಿ, ಜೊತೆಗೆ ಈ ಪುಸ್ತಕಕ್ಕೆ ವಿರೋಧವಾಗಿ ಬಂದಿರುವಂತಹ ಕಮೆಂಟ್ಸ್ ಗಳು. ತಾವುಗಳು ಈ ವಿಚಾರವನ್ನ ವಿಮರ್ಶೆಯನ್ನ ಮಾಡಿದ್ದೀರಾ, ಅವರು ಯಾರು ಕೂಡ ಆ ಕೃತಿಯನ್ನು ಓದಿಲ್ಲ ಅನ್ನುವಂತ ಪ್ರಶ್ನೆ ಇದು ಆಗ್ತಾ ಇದೆ. ನಮ್ಮ ಹಾಗೆ ಇದು ಆಗ್ತಾ ಇರುವಂತಹ ವಿಚಾರ. ನನ್ನಲ್ಲಿ ಬರುವಂತಹ ಅನೇಕ ಎಲ್ಲ ಕಮೆಂಟ್ಸ್, ಬಹುತೇಕ ಕಮೆಂಟ್ಸ್ ಗಳು ಕೂಡ ಆ ಪುಸ್ತಕಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು, ಜೊತೆಗೆ ಆರು ಲೇಖಕರಿಗೆ ವಿರೋಧವನ್ನ ವ್ಯಕ್ತಪಡಿಸಿರುವಂತವರು. ಅಂದ್ರೆ ಈ ಮನಸ್ಥಿತಿ ಇದ್ದಿರುವಂತದ್ದು ಇಷ್ಟರವರೆಗೆ. ಇನ್ನಾದ್ರೂ ಕೂಡ ಈ ಚರ್ಚೆಯ ನಂತರ ಸ್ವಲ್ಪ ಬದಲಾಗಬೇಕು ಅನ್ನುವಂತಹ ವಿಚಾರ, ಬದಲಾವಣೆ ಆಗುವಂತದ್ದು ಬಿಡುವಂತದ್ದು ತಮ್ಗಳಿಗೆ ಬಿಟ್ಟಿರುವಂತ. ಅಂದ್ರೆ ಸತ್ಯ ವಿಮರ್ಶೆ ಆಗ್ಬೇಕು, ಸತ್ಯಾನ್ವೇಷಣೆ ಆಗ್ಲೇಬೇಕು, ಅದು ಸತ್ಯದ ವಿಚಾರ. ಅದಕ್ಕೋಸ್ಕರ ಇವತ್ತಿನ ಚರ್ಚೆ. ನಾನು ಸ್ವಾಮೀಜಿ ಅವರಿಗೆ ಟ್ರೈ ಮಾಡ್ತಾ ಇದ್ದೇನೆ, ನಮ್ಮ ಟೆಕ್ನಿಕಲ್ ಟೀಮ್ ಏನಾಗ್ತಾ ಇದೆ, ಓಕೆ, ಬಿಸಿ ಬರ್ತಾ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ನನ್ನ ಟೆಕ್ನಿಕಲ್ ಟೀಮ್. ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ ಅನ್ನುವಂಥದ್ದು, ಜೊತೆಗೆ ಈಗ ಬಿಸಿ ಬರ್ತಾ ಇದೆ, ಜೊತೆಗೆ ಫೋನ್ ಕಾಲ್ ಅಲ್ಲಿ ಟ್ರೈ ಮಾಡಿದ್ರಾ? ಓಕೆ, ಫೋನ್ ಕಾಲ್ ಅಲ್ಲಿ ಟ್ರೈ ಮಾಡಿದ್ರು ಕೂಡ ಎಸ್, ಝೂಮ್ ಆಪ್ ಅಲ್ಲಿ ನೆಟ್ವರ್ಕ್ ಇಲ್ಲ ಅನ್ನುವಂತಹ ಸಮಸ್ಯೆ, ತಾಂತ್ರಿಕವಾಗಿರುವಂತಹ ಸಮಸ್ಯೆ. ಜೊತೆಗೆ ಫೋನ್ ಕಾಲ್ ಅಲ್ಲಿ ಟ್ರೈ ಮಾಡಿ ಅಂತ ಬಂದಾಗ ಅಲ್ಲೂ ಕೂಡ ಬಿಸಿ ಅನ್ನುವಂತಹ ವಿಚಾರ. ಎಸ್, ಸ್ವಾಮೀಜಿ ಅವರು ತಮ್ಮಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳುವಂತದ್ದಿತ್ತು ನಾನಾಗಿ, ಜೊತೆಗೆ ಪ್ಯಾನಲಿಸ್ಟ್ಗಳು ಅನೇಕ ಪ್ರಶ್ನೆಗಳನ್ನ ಕೇಳುವಂತಿದ್ದು ಸ್ವಾಮೀಜಿಯವರು ತಾವೇ ಉತ್ತರವನ್ನ ಕೊಡಬೇಕಾಗಿತ್ತು. ಆದ್ರೆ ಎಸ್, ತಾವುಗಳು ಬಿಸಿ ಇದ್ದೀರಾ ಅನ್ನುವಂಥದ್ದು, ಬಿಸಿ ಬರ್ತಾ ಇದೆ ತಮ್ಮ ಕಾಲ್, ಯಾಕೆ ಗೊತ್ತಿಲ್ಲ, ತಾಂತ್ರಿಕವಾಗಿರುವಂತಹ ಸಮಸ್ಯೆ. ಅಂಡ್ ಸ್ವಾಮೀಜಿ ಅವರೇ ಅನಂತ ಧನ್ಯವಾದಗಳು, ನಮ್ಮ ಜೊತೆ ಜಾಯಿನ್ ಆಗಿದ್ದೀರಾ. ಆದ್ರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿತ್ತು, ಪೂರ್ತಿ ಪುಸ್ತಕವನ್ನ ತಾವು ಓದಿಲ್ಲ ಅನ್ನುವಂತಹ ವಿಚಾರವನ್ನ ಒಂದ್ ಕಡೆ ಹೇಳ್ತಾ ಇದ್ದೀರಾ, ಜೊತೆಗೆ ಕನ್ನಡಕ್ಕೆ ಅನುವಾದ ಆಗಿಲ್ಲ, ಆದ್ರೂ ಕೂಡ ಏಕಾಏಕಿ ಈ ಒಂದು ನಿರ್ಧಾರ ದೂರನ್ನ ದಾಖಲು ಮಾಡಿರುವಂತದ್ದು. ಇನ್ನು ಮುಂದಕ್ಕೆ ತಾವು ಫೈಟ್ ಮಾಡ್ತೀರಾ ಅನ್ನುವಂಥದ್ದು ಹೇಳ್ತೀರಾ. ನ್ಯಾಯ ಇದ್ರೆ ಎಸ್, ನ್ಯಾಯ ಸಿಗ್ಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಹೌದು. ಸಂತೋಷ. ಒಂದು ನೋಡಿ, ಈ ಇಂಡಿಯಾ ಆಫ್ಟರ್ ಗಾಂಧಿ ಅನ್ನೋ ಪುಸ್ತಕ ಏನಿದೆ, ಈ ಬಗ್ಗೆ ಇರ್ತಕ್ಕಂಥ ನಾರಾಯಣ್ ಗುರುಗಳ ಬಗ್ಗೆ ಇರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗ್ತಿದೆ. ನಾನು ಕೊನೆಯದಾಗಿ ಹೇಳುವಂಥದ್ದು ಇಷ್ಟೇ, ಇದರ ಬಗ್ಗೆ ಚರ್ಚೆ ನಡೆಯಬೇಕು. ಯಾರು ಕೂಡ ಭಾವೋದ್ವೇಗಕ್ಕೆ ಒಳಗಾಗಬಾರ್ದು. ಒಳ್ಳೆ ರೀತಿಯಲ್ಲಿ ಚರ್ಚೆ ಆಗಲಿ. ಚರ್ಚೆ ಆಗುವ ಮುಖಾಂತರ ನಮ್ಮ ಈ ಒಂದು ಇಡೀ ದೇಶದ ಇತಿಹಾಸ ಉಳ್ಳಂತ ಒಂದು ಪ್ರಮುಖ ಪುಸ್ತಕವನ್ನು ಕೂಡ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಅದರ ಜೊತೆಗೆ ಬ್ರಹ್ಮಶ್ರೀ ನಾರಾಯಣ್ ಗುರುಗಳ ತತ್ವಾದರ್ಶಗಳನ್ನು ಕೂಡ ಮೈಗೂಡಿಸಿಕೊಳ್ಳಬೇಕು. ಇದು ಬಹಳ ಪ್ರಮುಖ ಇದೆ. ಯಾಕಂದ್ರೆ ಇವತ್ತಿನ ದಿನ ಬಾರಿ ಪ್ರಮುಖವಾದಂತಹ ದಿನ. ಅವರ ವಿಚಾರಧಾರೆಗಳನ್ನು ತಿಳ್ಕೊಳ್ಳದೆ ಕೇವಲ ಭಕ್ತಿ ಭಾವದಿಂದ ಪೂಜೆ ಮಾಡಿದ್ರೆ ಆಗೋದಿಲ್ಲ. ಅವರ ತತ್ವಾದರ್ಶಗಳು ಏನಿದೆ, ಏನ್ ಹೇಳಿದ್ದಾರೆ ಈ ಸಮಾಜಕ್ಕೆ ನೋಡಿ. ನಮ್ಮ ದೇಶದ ಸಂವಿಧಾನದಲ್ಲಿ ಕೂಡ ನಾರಾಯಣ್ ಗುರು ತತ್ವಾದರ್ಶಗಳು ಅಡಕವಾಗಿದೆ. ಅದರ ಡಾಕ್ಟರ್ BR ಅಂಬೇಡ್ಕರ್ಗೆ ಈ ಸಂವಿಧಾನ ರಚನೆ ಮಾಡುವಾಗ ನಾರಾಯಣ್ ಗುರುಗಳು ಸ್ಫೂರ್ತಿಯಾಗಿದ್ರು. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಇವರಿಂದ ಸ್ಫೂರ್ತಿಯನ್ನ ಪಡೆದಿದ್ರು. ಹೀಗೆ ಗಾಂಧೀಜಿಯವರು ಅವರು ಕೂಡ ನಾರಾಯಣ್ ಗುರುಗಳಿಂದ ಸ್ಫೂರ್ತಿಯನ್ನ ಪಡೆದಿದ್ರು. ಅಂತಹ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಇವತ್ತಿನ ಯುವ ಜನತೆ ಹೆಚ್ಚೆಚ್ಚು ನಾರಾಯಣ್ ಗುರುಗಳನ್ನ ಅಭ್ಯಾಸ ಮಾಡುವ ಮುಖಾಂತರ ನಾವು ಸಮಾಜದಲ್ಲಿ ಒಂದು ಸರಿಯಾದ ಪಥದತ್ತ ಈ ಸಮಾಜ ಕೊಂಡೋಗಕ್ಕೆ ಸಾಧ್ಯ ಆಗ್ಬೇಕು. ಇಷ್ಟೇ ನನ್ನ. ಓಕೆ, ಧನ್ಯವಾದಗಳು ಸುನಿಲ್ ಕುಮಾರ್ ಬಜಲ್ ಅವರಿಗೆ. ಎಸ್ ಸರ್, ಕೊನೆಯದಾಗಿ ಅರುಣ್ ಉಳ್ಳಾಲ್. ಎಸ್ ಸರ್, ಈ ನಮ್ಮ ಚರ್ಚೆಯಿಂದ ಆಗುವ ದೊಡ್ಡ ಉಪಕಾರ ಏನು ಅಂತ ಹೇಳಿದ್ರೆ, ನಾಳೆಯಿಂದ ಪುಸ್ತಕ ಮಳಿಗೆಯಲ್ಲಿ ಇಂಡಿಯಾ ಆಫ್ಟರ್ ಗಾಂಧಿಗೆ ಒಳ್ಳೆ ಬೇಡಿಕೆ. ಖಂಡಿತ ಇದೊಂದು ಒಂದು ಸಮಾಧಾನಕರ ವಿಚಾರ. ಸಾಹಿತ್ಯದ ಕಡೆಗೆ ಮುಖ್ಯ ಆದ್ರೂ ಜನರ ಆಕ್ರೋಶಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಒಂದು ಅಲ್ಪ ವಿರಾಮ ಸಿಗ್ತದೆ. ಆದ್ರೆ ವಿವೇಚನೆಗಳು ನಡಿಬೇಕು. ನಾನು ಆ ಹೇಳಿಕೆಯನ್ನು, ರಾಮಚಂದ್ರ ಗುಹಾ ಅವರ ಹೇಳಿಕೆಯನ್ನು ಏಕೆ ವಿರೋಧಿಸ್ತೇನೆ ಅಂದ್ರೆ ನನ್ನ ಕಾರಣ ಬೇರೆ. ಅವರು ನಾರಾಯಣ ಗುರುಗಳನ್ನು ಟಾಡಿಯನ್ ಇಳಿಸುವವರ ನಾಯಕ ಅಂತ ಹೇಳಬಾರದಿತ್ತು. ಇಡೀ ದಕ್ಷಿಣ ಭಾರತದ ನಾಯಕ ಅಂತ ಹೇಳಬೇಕಿತ್ತು. ಅದು ಮಾತ್ರ ನನ್ನ ವಾದ. ಅಂದ್ರೆ ಅದಕ್ಕೆ ನಾವು ಕಾರಣರೇ.
ನಾರಾಯಣ ಗುರುಗಳು ಸದ್ಯದ ಈಗಿನ ಈ ತುಳುನಾಡು ಸೇರಿದ ಹಾಗೆ ಒಟ್ಟು ಸಮುದಾಯ ಇಡೀ ವಿಶ್ವವನ್ನು ಗಮನಿಸಿದಾಗ ಅವರು ವರ್ಗ ಪ್ರಜ್ಞೆಯಿಂದ ವಿಶ್ವ ಪ್ರಜ್ಞೆಗೆ ದಾಟಬೇಕು. ಒಂದೇ ಸಾಲು ನನ್ನದು. ವರ್ಗ ಪ್ರಜ್ಞೆಯಿಂದ ವಿಶ್ವ ಪ್ರಜ್ಞೆಗೆ ದಾಟಬೇಕು. ವರ್ಗ ಪ್ರಜ್ಞೆಯಲ್ಲಿ ಇಟ್ಟ ಕಾರಣವೇ ಆ ಹೇಳಿಕೆ ಬಂದದ್ದು. ಮತ್ತು ವರ್ಗ ಪ್ರಜ್ಞೆಯಲ್ಲಿ ಇಟ್ಟರೆ ಸಂಕುಚಿತರಾಗ್ತಾರೆ. ಅವರ ಜೊತೆ ಅವರ ಅನುಯಾಯಿಗಳ ಮನಸ್ಸುಗಳು ಕೂಡ ಸಂಕುಚಿತಗೊಳ್ತದೆ. ಅದರ ಬದಲು ವಿಶ್ವ ಪ್ರಜ್ಞೆಗೆ ದಾಟಿಸುವಂಥ ಕೆಲಸ ಅವರ ನಂಬುವಂತಹ ಬಿಲ್ಲವ ಸಮುದಾಯ ಮತ್ತು ಬಿಲ್ಲವ ಸಮುದಾಯಕ್ಕೆ ಸಂಬಂಧಪಟ್ಟ ಇತರ ವರ್ಗಗಳೇನಿವೆ ಅವರೆಲ್ಲರೂ ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಅದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ. ವಿಶ್ವ ಪ್ರಜ್ಞೆಗೆ ಅಂದರೆ ನಾರಾಯಣ ಗುರುಗಳನ್ನು ನಮ್ಮ ನಾಯಕ ಎನ್ನುವ ಅರ್ಥದಿಂದ ಒಟ್ಟು ಜಗತ್ತಿನ ನಾಯಕ ಎನ್ನುವ ಅರ್ಥಕ್ಕೆ ಏರಿಸುವಂತ ಕೆಲಸ ಆಗ್ತಾ ಇದೆ. ಅದು ಅಗತ್ಯವಾಗಿ ಆಗಬೇಕಾಗಿರುವುದು. ಸುನಿಲ್ ಅಣ್ಣ ಹೇಳಿದ ಹಾಗೆ ಆರಾಧನೆ ಆಚರಣೆಗಳಿಂದ ಮಾತ್ರ ಅಲ್ಲ, ಅದರ ಅನುಷ್ಠಾನದಿಂದ ಆಗಬೇಕು. ತತ್ವಾದರ್ಶಗಳು ಮುಖ್ಯವಾಗಿ ಈಗ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಎನ್ನುವುದನ್ನು ಒಂದು ಮಾತು ನಾನು ಇಲ್ಲಿ ಹೇಳಬೇಕು. ಅವರು ಬಹಳ ಸರಳವಾಗಿರುವಂತಹ ಸಮಾರಂಭವನ್ನು ಆಯೋಜನೆ ಮಾಡಲಿಕ್ಕೆ ಹೇಳಿದರು. ಅದನ್ನು ಸಾಧ್ಯ. ಕೊರೋನಾದಕ್ಕೆ ಪೂರಕವಾದ ವಾತಾವರಣವನ್ನು ಮಾಡಿಕೊಟ್ಟಿದೆ. ಅದು ನಾರಾಯಣ ಗುರುಗಳ ಒಂದು ಕಾರ್ಣಿಕ ಅಂತ ಅಂದುಕೊಳ್ಳೋಣ. ಇನ್ನು ದುಂದು ವೆಚ್ಚ ಮಾಡದ ಹಾಗೆ ಹೇಳಿದ್ರು ಅವರು. ಅಲ್ಲದೆ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಸಮಾನವಾಗಿರುವ ಶಿಕ್ಷಣ, ಹಕ್ಕು ಬಾಧ್ಯತೆಗಳು, ಅದರ ಜೊತೆಗೆ ಅಮಲು ಮುಕ್ತವಾಗಿರುವ ಪರಿಸರ, ಇದನ್ನು ನಾನು ಮತ್ತೆ ಒತ್ತಿ ಹೇಳ್ತೇನೆ. ಇದು ಅಗತ್ಯವಾಗಿ ಮುಖ್ಯವಾಗಿ ನಮ್ಮ ಶುಭ ಸಮಾರಂಭ, ಮದಿರಂಗಿ, ಮದುವೆ ಮತ್ತು ಗೃಹ ಪ್ರವೇಶ, ಈಗ ಸದ್ಯಕ್ಕೆ ಬಲಿಯಾಗಿರುವ 3 ಸಮಾರಂಭಗಳು, ಉತ್ತರ ಕ್ರಿಯೆಗಳು ಇತ್ತೀಚಿನ ಹೊಸ ಸೇರ್ಪಡೆ. ಹಾಗಾಗಿ ಈ 3 ಸಮಾರಂಭಗಳೇನಿವೆ ಇದನ್ನು ಯಾರು ಅನುಯಾಯಿಗಳು ಅಂತ ಕರೆಸ್ತಾರೋ ಮತ್ತು ಯಾರು ಗೌರವಪೂರ್ವಕವಾಗಿ ಗುರುಗಳನ್ನು ನೋಡ್ತಾ ಇದ್ದಾರೆ ಅವರೆಲ್ಲರೂ ಕಡ್ಡಾಯವಾಗಿ ಸಾತ್ವಿಕ ಕ್ರಮದಲ್ಲಿ ಮಾಡಲಿ. ಇದು ನಮ್ಮಿಂದ ಸಾಧ್ಯ ಇರುವುದು. ಮತ್ತೆ ಆರತಿ ಬೆಳಗುವುದರ ಜೊತೆಗೆ ಆ ಆರತಿಯ ಬೆಳಕಿನ ತತ್ವವನ್ನು ಜಗತ್ತಿಗೂ ಕೊಡುವಂಥ ಕೆಲಸ ಆಗಬೇಕು. ಪೂಜೆ ಒಪ್ಪಿಕೊಳ್ಳುವಂಥದ್ದು, ಆದರೆ ಪೂಜೆಯ ನಿಜಾರ್ಥ ಸಾಕಾರ ಆಗುವುದು ಆ ಪೂಜೆಯ ಸಾಫಲ್ಯ ಪ್ರಸನ್ನ ಕಾಲದಲ್ಲಿ ಆದಾಗ ಮಾತ್ರ. ಹಾಗಾಗಿ ಅಗತ್ಯವಾಗಿ ನಾನು ಹೇಳಿದ ಹಾಗೆ ಆ ಒಂದು ಸಂಕುಚಿತತೆಯಿಂದ ವಿಸ್ತಾರತ ಕಡೆಗೆ ಬರಲಿ, ಕೋಣೆಯೊಳಗಿಂದ ಬಯಲಿಗೆ ಇಳೀಲಿ. ಅದಕ್ಕಿಂತಲೂ ವಿಶೇಷವಾಗಿ ತತ್ವಾದರ್ಶಗಳು ಈಗ ತತ್ಕಾಲದಲ್ಲಿ ಏನೆಲ್ಲ ಸಾಧ್ಯವೋ ಅದನ್ನು ಅಗತ್ಯವಾಗಿ ಸಾಂಘಿಕವಾಗಿಯೂ ವೈಯಕ್ತಿಕವಾಗಿಯೂ ಕೌಟುಂಬಿಕವಾಗಿಯೂ ನಡೆಸುವಂತಾಗಲಿ ಎಂಬುದೇ ನನ್ನ ಅತ್ಯಂತ ಕಳಕಳಿಯ ಸದಾಶಯ. ಓಕೆ, ಧನ್ಯವಾದ ಅರುಣ್ ಅವರಿಗೆ. ಅದೇ ರೀತಿ ರವಿ ಅನಂತ್ ಶಾಂತಿ ಅವರು. ಎಸ್ ಸರ್, ಕೊನೆಯದಾಗಿ ಸರ್. ಬ್ರಹ್ಮಶ್ರೀ ನಾರಾಯಣ ಗುರುಗಳ 167ನೇ ಜನ್ಮದಿನ. ಈ ದಿನ ಇಂಥ ಒಂದು ಚರ್ಚೆಗೆ ಅಥವಾ ಆ ಗುರುಗಳ ವಿಷಯವನ್ನೇ ಮಾತಾಡಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ಗುರುಗಳ ಬಗ್ಗೆ ಇನ್ನೂ ನಮ್ಗೆ ಅವರ ಬಗ್ಗೆ ಇರುವಂತ ಭಕ್ತಿ ಅಥವಾ ಭಾವನೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೂ ಇಮ್ಮಡಿ ಆಗುವಂತ ಲಕ್ಷಣ. ಅದೇ ಅಲ್ಲದೆ ಈಗ ಎಷ್ಟೋ ಜನ ನೋಡ್ತಾ ಇರುವವರು ಇರಬಹುದು ಅಥವಾ ನಾರಾಯಣ ಗುರುಗಳ ತತ್ವ ಆದರ್ಶಕ್ಕೆ ವಿಶೇಷವಾಗಿ ಆಕರ್ಷಿತರಾಗಿ ಆ ನಿಟ್ಟಿನಲ್ಲಿ ಜೀವನ ಮಾಡುವವರು ಇರಬಹುದು. ಹಾಗಾಗಿ ಅವರೆಲ್ಲರಿಗೂ ಈಗೂ ಉಂಟು, ವಿರೋಧವೂ ಬರ್ತದೆ, ಎಲ್ಲದಕ್ಕೂ ವಿರೋಧವೂ ಇರ್ತದೆ. ಆದ್ರೆ ಯಾವುದಕ್ಕೆ ಗುರುಗಳು ಏನು ಅನ್ನುವುದನ್ನ ಅರಿವು ಅವರಿಗೆ ಮೂಡಿಸುವ ಅಗತ್ಯ ಇದೆ ಖಂಡಿತವಾಗಿ. ನಾರಾಯಣ ಗುರುಗಳು ಅರುಣುಲ್ಲಾಲ್ ರವರು ಹೇಳಿದ ಹಾಗೆ ಒಂದು ವರ್ಗಕ್ಕೆ ಸೀಮಿತವಾದಂತಹ ಗುರುಗಳಲ್ಲ. ಅವರು ಬಿಲ್ಲವ ಜಾತಿ ಅಂತಲ್ಲ, ಎಲ್ಲಾ ಜಾತಿಯವರನ್ನು ಕೂಡ ಒಂದು ಧಾರ್ಮಿಕ ಕ್ರಿಯೆ ಮಾಡುವ ಮೂಲಕ ಒಂದು ಧಾರ್ಮಿಕ ಕ್ರಾಂತಿಯನ್ನೇ, ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದಾರೆ, ಸಾಮಾಜಿಕ ಕ್ರಾಂತಿಯನ್ನು ಬೇರೆ ರೀತಿಯಲ್ಲಿ ಮಾಡಿದ್ದಾರೆ, ಹಾಗೂ ಈ ಧಾರ್ಮಿಕವಾದಂತಹ ಕ್ರಾಂತಿಯನ್ನು ಮಾಡಿದ್ದಾರೆ. ಯಾಕಂತ ಕೇಳಿದ್ರೆ ಒಂದು ಕತೆ ನೆನಪಾಗ್ತದೆ. ಗುರುಗಳ ಹತ್ತಿರ ಮೇಲ್ವರ್ಗದ ಜನರು ತುಂಬಾ, ಈಗ ನಮ್ಮ ದಕ್ಷಿಣ ಕನ್ನಡದಲ್ಲೂ ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರ ಪ್ರತಿಷ್ಠೆ ಮಾಡಿದವರು ಶ್ರೀಯುತ ನಾರಾಯಣ ಗುರುಗಳು. ಹಿಂದಿನ ಅವರ ಜೀವಿತಾವಧಿಯಲ್ಲಿ ಪ್ರತಿಷ್ಠೆ ಮಾಡ್ತಾ ಕೇರಳದಲ್ಲಿ ಹಲವಾರು ಬೇರೆ ಬೇರೆ ದೇವಸ್ಥಾನಗಳನ್ನ ಪ್ರತಿಷ್ಠೆ ಮಾಡುವಾಗ ಅವರ ಹತ್ರ ಮೇಲ್ವರ್ಗದವರು ಕೇಳಿದ್ರಂತೆ, ನೀವು ಹೇಗೆ ದೇವರನ್ನ ಪ್ರತಿಷ್ಠೆ ಮಾಡಿದ್ರಿ, ಯಾವ ಆಧಾರದಿಂದ ನೀವು ಪ್ರತಿಷ್ಠೆ ಮಾಡಿದ? ಅದಕ್ಕೆ ಅವರು ಸರಳವಾದಂತ, ಕೋಪಿಸಿಕೊಳ್ಳಲಿಲ್ಲಂತೆ, ಸರಳವಾಗಿ ಒಂದೇ ಉತ್ತರ, ನಾನು ಮೇಲ್ವರ್ಗದ ಅಥವಾ ಯಾವುದೇ ವರ್ಗದ ದೇವರನ್ನು ಪ್ರತಿಷ್ಠೆ ಮಾಡಿದವನಲ್ಲ, ನಾನು ನಂಬಿದ ದೇವರನ್ನು ಪ್ರತಿಷ್ಠೆ ಮಾಡಿದ್ದೇನೆ ಅಷ್ಟೇ. ಅದು ಕೀಳು ಜಾತಿಯ ದೇವರು ಆಗ್ಬೋದು, ಮೇಲು ಜಾತಿಯ ದೇವರು ಆಗ್ಬೋದು. ಅಂತೂ ನಾನು ನನ್ನ ಶಿವನನ್ನ ನಾನು ಪ್ರತಿಷ್ಠೆ ಮಾಡಿದ್ದೇನೆ. ಅದನ್ನು ಪೂಜಿಸುವವರು ಪೂಜಿಸ್ತಾರೆ. ಹಾಗೆ ದೇವರು ಎನ್ನುವುದು ಯಾರ ಸೊತ್ತುವಲ್ಲ. ಅಥವಾ ಗುರುಗಳ ತತ್ವಾದರ್ಶದಲ್ಲಿ ಮತ ಯಾವುದಾದರೇನು, ಮನುಷ್ಯ ಒಳ್ಳೆಯವನಾದರೆ ಸಾಕು, ಅದೂ ಬರ್ತದೆ.
ನಿಜ. ಹಾಗಾಗಿ ಗುರುಗಳ ಹೇಳಿಕೆಯಲ್ಲಿ ಸ್ಪಷ್ಟ ಅಲ್ಲಿ ಇದೆ, ಮತ ಜಾತಿ ಅಲ್ಲ, ಮತವೇ ಯಾವುದಾದ್ರೆ ಮನುಷ್ಯ ಒಳ್ಳೆಯವನಾದ್ರೆ ಸಾಕು. ಗುರುಗಳು ಆದ್ಯತೆ ಕೊಟ್ಟದ್ದು ಮನುಷ್ಯನ ಒಳ್ಳೆತನಕ್ಕೆ. ಹಾಗಾಗಿ ಈ ಒಂದು ಗುರುಗಳ ಜಯಂತಿಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗುರುಗಳ ತತ್ವವನ್ನ ಅಥವಾ ಅವರ ಆದರ್ಶವನ್ನ ಪಾಲನೆ ಮಾಡುವಂತಹ ಒಂದು ಮನಸ್ಸು ಅಥವಾ ಒಂದು ಸುಜ್ಞಾನವನ್ನ ಎಲ್ಲರಿಗೂ ಆ ನಾರಾಯಣ ಗುರುಗಳು ಕೊಡ್ಲಿ ಎಂದು ನನ್ನದು ಕೂಡ ಪ್ರಾರ್ಥನೆ. ಮತ್ತೆ ಅವರನ್ನ ನಿಂದನೆ ಒಂದು ವೇಳೆ ಆಗುವುದಿದ್ರೆ, ಆ ನಿಂದನೆ ಆ ಪುಸ್ತಕದಲ್ಲಿ ಅದನ್ನ ನಿಂದನೆ ಮಾಡಿದ್ದಿದ್ರೆ ಅದನ್ನು ನಾವು ಕೂಡ ಖಂಡಿಸ್ತೇವೆ. ನೀವು ಇನ್ನೊಮ್ಮೆ ನಾನು ಒತ್ತಿ ಹೇಳ್ತೇನೆ, ಅದರ ಬಗ್ಗೆ ಇನ್ನೂ ವಿಮರ್ಶೆ ಮಾಡಿ. ಯಾಕೆಂದ್ರೆ ನಾವು ಭಾವನಾತ್ಮಕವಾಗಿ ಹೇಳ್ಬೋದು. ಈಗ ಅವರು ಮಾನ್ಯ ಇವರು ಹೇಳುದು ಕ್ರಾಂತಿ ಅಂದ್ರೆ ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ಹಾಗೆ ಹೇಳಲಿಕ್ಕೆ ನಮಗೆ ಬರದಾಗಿದ್ರು, ನಾವು ಪೌರೋಹಿತ್ಯ ಮಾಡುವವರು ಗುರುಗಳನ್ನು ಭಕ್ತಿಯಿಂದಲೂ ಭಾವನಾತ್ಮಕವಾಗಿಯೂ ಅಥವಾ ಬೇರೆ ರೀತಿಯಲ್ಲೂ ಪೂಜಿಸುವವರು. ಹಾಗಾಗಿ ಅವರ ತತ್ವವನ್ನು ಪರಿಪಾಲಿಸುವಂತಹ ನಮಗೂ ಇನ್ನೂ ಪಾಲಿಸುವಂತಹ ಯೋಗ ಈಗ ನಿಮ್ಮ ವಾಹಿನಿಯವರಿಗೂ ಕೂಡ ಇಂಥ ಒಂದು ಅವಕಾಶವನ್ನು ಕೂಡ ನೀವು ಕಲ್ಪಿಸಿದ್ದೀರಿ. ನಮಗೂ ಕೂಡ ಅವರ ಬಗ್ಗೆ ಮಾತಾಡ್ಲಿಕ್ಕೆ ನಿಮಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ ಈ ಸಂದರ್ಭದಲ್ಲಿ. ರವಿ ಆನಂದ ಶಾಂತಿ ಅವರು, ತಮಗೂ ಕೂಡ ಅನಂತ ಧನ್ಯವಾದಗಳು ಸರ್. ತಮ್ಗೂ ಮೂವರಿಗೂ ಕೂಡ, ಯಾಕಂದ್ರೆ ವಿವಾದಗಳ ನಡುವೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭವಾಗಿರುವಂತದ್ದು ವಿವಾದಗಳ ನಡುವೆ, ವಿವಾದಗಳಿಂದ ಈ ವಿಷಯ ಹುಟ್ಟಿರುವಂತದ್ದು. ಆದ್ರೆ ಈ ಒಂದು ಪುಣ್ಯ ಸ್ಮರಣೆ, ಗುರು ನಮನ ಏನು ಪುಣ್ಯ ಸ್ಮರಣೆ ಏನಿದೆ, ನಾರಾಯಣ ಗುರುಗಳ ಜಯಂತಿ ಅಂದು ಅವರ ತತ್ವ ಆದರ್ಶವನ್ನ ತಿಳಿಸುವಂತಹದ್ದು, ಜೊತೆಗೆ ನನಗೂ ಕೂಡ ತಿಳಿಯುವಂತಹ ಒಂದು ಒಳ್ಳೆಯ ಸಂದರ್ಭ ಸಿಕ್ಕಿದೆ, ವೀಕ್ಷಕರಿಗೆ ಕೂಡ ಸಿಕ್ಕಿದೆ ಈ ಮೂವರು ಗಣ್ಯ ವ್ಯಕ್ತಿಗಳ ಒಂದು ಕಾರಣದಿಂದ. ಅದಕ್ಕೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಮೂವರಲ್ಲೂ ಕೂಡ. ಯಾಕಂದ್ರೆ ವಿವಾದಗಳ ಮೂಲಕ ಈ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ವಿ. ಇದರ ಜೊತೆಗೆ ನಾರಾಯಣ ಗುರುಗಳ ತತ್ವಾದರ್ಶವು ಕೂಡ ಯಾವ ರೀತಿ ಇತ್ತು ಅಂಡ್ ಯಾವ ರೀತಿ ಇರಬೇಕು ಅನ್ನುವಂತಹ ವಿಚಾರಗಳು ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಜೊತೆಗೆ ಪ್ರಣವಾನಂದ ಸ್ವಾಮೀಜಿಗಳು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿ ಇದ್ರು. ಆದ್ರೂ ಕೂಡ ತಾಂತ್ರಿಕವಾಗಿರುವಂತಹ ಸಮಸ್ಯೆ, ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ಆದ್ರೆ ತಾಂತ್ರಿಕವಾಗಿರುವಂತಹ ಸಮಸ್ಯೆಯಿಂದ ನಾವುಗಳು ಕರೆಗಳನ್ನ ಇವತ್ತು ಸ್ವೀಕಾರ ಮಾಡ್ಲಿಕ್ಕೆ ಆಗಿಲ್ಲ. ದಯಮಾಡಿ ಕ್ಷಮೆ ಇರಬೇಕು ಇದು ಈ ಒಂದು ವಿಚಾರದಲ್ಲಿ. ಎಲ್ಲಾ ವೀಕ್ಷಕರಿಗೆ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ತಾಂತ್ರಿಕವಾಗಿರುವಂತಹ ಸಮಸ್ಯೆಯಿಂದ ಕರೆಗಳನ್ನ ಸ್ವೀಕಾರ ಮಾಡಲು ಆಗ್ತಾ ಇಲ್ಲ. ಸೊ ದಯಮಾಡಿ ಕ್ಷಮಿಸಬೇಕು ಈ ಒಂದು ವಿಚಾರದಲ್ಲಿ. ಜೊತೆಗೆ ಪ್ರಣವಾನಂದ ಸ್ವಾಮೀಜಿಗಳು ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಜೊತೆಗೆ ನೇರವಾಗಿ ಕರೆಗಳು ಕೂಡ ನಾವು ಟ್ರೈ ಮಾಡಿದ್ವಿ, ಅದೇ ಬಿಸಿ ಇದ್ದಾರೆ ಅನ್ನುವಂತಹ ವಿಚಾರ. ಸ್ವಾಮೀಜಿಗಳು ದೂರನ್ನ ದಾಖಲು ಮಾಡಿದ್ದೀರಾ ಅಂಡ್ ಪುಸ್ತಕವನ್ನ ಒಂದ್ಸಲ ಸಂಪೂರ್ಣವಾಗಿ ಓದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನುವಂಥದ್ದು ಪ್ಯಾನಲಿಸ್ಟ್ಗಳು ಹೇಳುವಂತಹ ವಿಚಾರ. ಜೊತೆಗೆ ತಮ್ಮ ವಿಚಾರದಲ್ಲಿ ತಮಗೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೇಲೆ ಅಪಾರವಾಗಿರುವಂತಹ ನಂಬಿಕೆ ಇದೆ, ಭಾವನೆ ಇದೆ, ಶ್ರದ್ಧೆ ಇದೆ, ಭಕ್ತಿ ಇದೆ, ಎಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ತಮ್ಮ ಒಂದು ಭಾವನಾತ್ಮಕವಾಗಿರುವಂತಹ ಶ್ರದ್ಧೆ ಜೊತೆಗೆ ಭಕ್ತಿಯ ವಿಚಾರದಿಂದ ತಾವು ದೂರನ್ನ ಕೊಟ್ಟಿದ್ದೀರಾ. ಅಭಿನಂದನೆಗಳನ್ನ ಹೇಳ್ತೇನೆ ನಾನು. ಅದರಲ್ಲಿ ಯಾವುದೇ ರೀತಿಯ ವಿಚಾರಗಳಿಲ್ಲ. ಆದ್ರೆ ಸ್ವಲ್ಪ ಪರಾಮರ್ಶೆ ಆಗ್ಬೇಕು, ಇದರ ವಿಚಾರ ವಿಮರ್ಶೆ ಆಗ್ಬೇಕು, ಸತ್ಯಾನ್ವೇಷಣೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ವಿಚಾರ. ಯಾಕಂದ್ರೆ ಸುನಿಲ್ ಕುಮಾರ್ ಬಜಾಲ್ ಅವರು ಹೇಳಿದಾಗ ಈ ಒಂದು ವಿಚಾರ ಕೂಡ ಹೌದು ಅನ್ನುವಂಥ ನನ್ನ ಭಾವನೆ ಬಂತು ಈಗ ನಾನು ಮಾತಾಡ್ತಿದ್ದಾಗ. ಯಾಕಂದ್ರೆ ಈ 2 ದಿನಗಳಿಂದ ಅಂದ್ರೆ ನಿನ್ನೆಯಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದ್ದಾಗ ಅನೇಕ ಜನ ನನಗೂ ಕೂಡ ಈ ಒಂದು ವಿಚಾರವನ್ನ ಕಳಿಸಿರುವಂತದ್ದು, ಏನಪ್ಪಾ ಈ ರೀತಿ ಹೇಳಿದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ, ಇವರನ್ನು ಬಿಡಬೇಕನ್ನುವಂತಹ ವಿಚಾರವನ್ನು ಕೂಡ ನನಗೆ ಹೇಳಿದವರು ಕೂಡ ಇದ್ದಾರೆ. ಸೊ ಈ ರೀತಿಯ ಮನಸ್ಥಿತಿ ಬರುತ್ತೆ, ಇದು ತಪ್ಪು. ಸಮಾಜವನ್ನ ನಾವು ಕಟ್ಟುವಂತಹ ಕೆಲಸ ಆಗ್ಬೇಕು, ಸಮಾಜ ಒಡೆಯುವಂತಹ ಕೆಲಸ ಯಾವತ್ತೂ ಕೂಡ ಆಗ್ಬಾರ್ದು. ಲೇಖಕರು, ಪ್ರಸಿದ್ಧ ಲೇಖಕರು, ದೇಶ ಕಂಡಂತಹ ಅದ್ಭುತ ಲೇಖಕರು ಸರಿ, ಆದ್ರೆ ಲೇಖಕರು ಅಂದ ತಕ್ಷಣ ಅವರು ಬೇಕಾಬಿಟ್ಟಿ ಬಾಯಿಗೆ ಬಂದಂತ ಬರೆಯುವಂಥದ್ದು ಅದು ಕೂಡ ನಿಷೇಧ, ಆಕ್ಷೇಪ ಇದೆ, ನೋ ಡೌಟ್ ಆ ವಿಚಾರಗಳಲ್ಲಿ. ಆದ್ರೆ ಸಂಪೂರ್ಣವಾಗಿ ಓದಿದ್ರೆ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು ಅನ್ನುವಂಥದ್ದು, ಚರ್ಚೆಗೆ ಸ್ವಲ್ಪ ಬಲ ಜಾಸ್ತಿಯಾಗಿ ಬರ್ತಾ ಇತ್ತು, ತೂಕ ಇಡ್ತಾ ಇತ್ತು ಅನ್ನುವಂಥದ್ದು ನನ್ನ ಭಾವನೆ ಕೂಡ ಹೌದು. ಅಂಡ್ ಧನ್ಯವಾದಗಳು ಪ್ರಣವಾನಂದ ಸ್ವಾಮೀಜಿ ಅವರಿಗೆ. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ, ಅರುಣ್ ಉಳ್ಳಾಲ್ ಅವರು. ಸರ್ ಥ್ಯಾಂಕ್ ಯು ಸೋ ಮಚ್. ಅವಕಾಶ. ಅದೇ ರೀತಿ ಸುನಿಲ್ ಕುಮಾರ್ ಬಜಾಲ್ ಅವರು, ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ರವಿ ಆನಂದ್ ಶಾಂತಿ ಅವರು, ಸರ್ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ ಬ್ರಹ್ಮಶ್ರೀ ನಾರಾಯಣ ಗುರುಗಳ 167ನೇ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ಮತ್ತೊಮ್ಮೆ ನಮ್ಮ ಕುಡ್ಲ ವಾಹಿನಿಯ ಸಮಸ್ತ ವೀಕ್ಷಕರು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಅವರ ತತ್ವ ಆದರ್ಶವನ್ನ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಪಾಲನೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು